ನಮ್ಮ ದೇವರು ಸಜೀವವಾದಂಥ ದೇವರು, ನಮ್ಮ ದೇವರು ಮುಚ್ಚುವಂಥ ದೇವರು, ನಮ್ಮ ದೇವರು ಗುಣ ಮಾಡುವಂಥ ದೇವರು. ನಮ್ಮ ದೇವರು ನಂಬುವುದಾದರೆ ನೀವು ಹೊಂದಿಕೊಳ್ಳಬಹುದು ಪ್ರಿಯರೇ. ನಮ್ಮ ದೇವರು ಕಣ್ಣೀರನ್ನು ಒರೆಸುವಂಥ ದೇವರು, ನಮ್ಮ ದೇವರು ಮಾರ್ಪಾಟುಗಳನ್ನು ತರುವಂಥ ದೇವರು, ಜಕ್ಕಾಯನನ್ನು ಬದಲಾಯಿಸಿದಂಥ ದೇವರು. ನಮ್ಮ ಕುಟುಂಬಸ್ಥರು ಯಾರೇ ಆಗಲಿ ಕಠಿಣ ಹೃದಯದಿಂದ ಇರುವುದಾದರೆ ಅವರನ್ನು ದೇವರು ಬದಲಾಯಿಸಲಿಕ್ಕೆ ಸಾಮರ್ಥ್ಯವುಳ್ಳವನಾಗಿದ್ದಾನೆ ಪ್ರಿಯರೇ. ಸೌಲನನ್ನು, ಸಭೆಯ ಹಿಂಸೆ ಮಾಡುತ್ತಿರುವವನನ್ನು ದೇವರು ಸಂದರ್ಶಿಸಿದನು, ಮುಟ್ಟಿದನು. ಅವನು ಯೇಸುಸ್ವಾಮಿಯ ಸುವಾರ್ತೆ ಸಾರುವವನಾದನು. ಇವತ್ತು ಯಾರೇ ಆಗಲಿ ಕಠಿಣ ಹೃದಯದಲ್ಲಿರುವವರು, ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆತನ ಮಕ್ಕಳಾಗಿ, ಆತನ ಸಭೆಯಾಗಿ ನಾವು ನಿರಂತರ ಪ್ರಾರ್ಥಿಸುವುದಾದರೆ ಆ ಎಲ್ಲ ಕಠಿಣತನವನ್ನು ದೇವರು ಬಂಡೆಯ ಹೃದಯವನ್ನು ಮುರಿದು ಅಲ್ಲಿಂದ ಜೀವವನ್ನು ಆತನು ಉತ್ಪತ್ತಿ ಮಾಡುವಾತನಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯ. ಆತ್ಮಗಳಿಗಾಗಿ ನಾವು ನಂಬೋಣ, ರಕ್ಷಣೆಗಾಗಿ ನಾವು ನಂಬೋಣ. ಇಲ್ಲಿಯವರೆಗೂ ನಾವು ಏನೇನು ನೋಡಲಿಲ್ಲವೋ, ಅದು ದೇವರ ವಾಕ್ಯದಲ್ಲಿ ಏನೇನು ವಾಗ್ದಾನ ಮಾಡಲ್ಪಟ್ಟಿದೆಯೋ ಅದಕ್ಕೆಲ್ಲ ಹೊಂದಿಕೊಳ್ಳುವುದಕ್ಕೆ ನಾವು ನಂಬೋಣ ಪ್ರಿಯರೇ. ಹಲ್ಲೆಲೂಯ. ದೇವರಿಗೆ ಸ್ತೋತ್ರವಾಗಲಿ ಪ್ರಿಯರೇ. ಇವತ್ತು ಕಳೆದ 2 ವಾರದಿಂದ ನಾವು ದೇವರ ವಾಕ್ಯವನ್ನು ನೋಡ್ತಾ ಇದ್ದೇವೆ. ವಿಶೇಷವಾಗಿ ನಾವು ಕಲಿತಾ ಇರುವಂಥ ಸಂಗತಿ ಏನಂದರೆ, ಆತ್ಮನ ಆಯುಧಗಳನ್ನು ನಾವು ಏನು ಮಾಡಬೇಕು? ಧರಿಸಿಕೊಳ್ಳಬೇಕು. ಯಾತಕ್ಕಾಗಿ ನಾವು ಧರಿಸಿಕೊಳ್ಳಬೇಕು? ಆತ್ಮನ ಆಯುಧಗಳನ್ನು ನಾವು ಯಾಕೆ ಧರಿಸಿಕೊಳ್ಳಬೇಕು? ಪೌಲನು ಹೇಳ್ತಾ ಇದ್ದಾನೆ, ಕಡೆ ಮಾತೇನೆಂದರೆ ಸಹೋದರರೇ, ಆಮೆನ್, ಕರ್ತನ ಬಲವನ್ನು, ಆತನ ಶಕ್ತಿಯನ್ನು, ಅತ್ಯಧಿಕವಾದಂಥ ಬಲವನ್ನು ನೀವೇನು ಮಾಡಿಕೊಳ್ಳಿರಿ? ಆಶ್ರಯಿಸಿಕೊಳ್ಳಿರಿ. ಹಲ್ಲೆಲೂಯ. ನಮಗೆ ಆಶ್ರಯ ಏನಾಗಿದೆ? ಕರ್ತನ ಬಲವಾಗಿರುವಂಥದ್ದಾಗಿದೆ. ಆತನು ಹೇಳ್ತಾ ಇದ್ದಾನೆ, ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿರಿ. ಹಲ್ಲೆಲೂಯ. ಎಲ್ಲರೊಂದ್ಸರಿ ಕೈ ಎತ್ತಿ ಹೇಳ್ರಿ, ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ನಾನು ಧರಿಸುತ್ತೇನೆ. ಯಾತಕ್ಕಾಗಿ ಸರ್ವಾಯುಧಗಳನ್ನು ಧರಿಸಬೇಕು? ಯಾಕಂದ್ರೆ ನಾವು ಸೈತಾನನ ಕುತಂತ್ರಗಳ ರಣತಂತ್ರ ಅಲ್ಲ, ಸೈತಾನನ ತಂತ್ರೋಪಾಯ, ಸೈತಾನನ ತಂತ್ರೋಪಾಯದ ವಿರುದ್ಧವಾಗಿ ನಿಂತುಕೊಳ್ಳಲು ನಾವು ಸರ್ವಾಯುಧಗಳನ್ನು ಧರಿಸಿಕೊಳ್ಳಬೇಕು. ಅಂದರೆ ಸೈತಾನನು ಯಾರನ್ನು ನುಂಗಲಿ, ಯಾರನ್ನು ಹಾಳು ಮಾಡಲಿ, ಯಾರ ಆತ್ಮಿಕ ಜೀವಿತವನ್ನು ಕದ್ದುಕೊಳ್ಳಲಿ, ಯಾರನ್ನು ತಣ್ಣಗೆ ಮಾಡಲಿ, ಯಾರನ್ನು ನಾನು ಶೋಧಿಸಲಿ, ಯಾರನ್ನು ಈ ಪಾಪದಲ್ಲಿ ಬೀಳಿಸಲಿ ಎಂಬುದಾಗಿ ಆತನು ಗರ್ಜಿಸುವ ಸಿಂಹದ ಓಪಾದಿಯಲ್ಲಿ ತಿರುಗುತ್ತಾ ಹುಡುಕ್ತಾ ಇದ್ದಾನೆ. ಯಾರು ಸಿಗ್ತಾರೋ ಅವ್ರನ್ನ ನುಂಗಬೇಕೆಂಬುದಾಗಿ ಆತನು ಪ್ರಯತ್ನ ಮಾಡ್ತಾ ಇದ್ದಾನೆ. ಹೌದು, ಒಂದು ಕಡೆ ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾನೆ. ಹೌದು, ಯೇಸುಸ್ವಾಮಿ ಶಿಲ್ಬೆ ಮೇಲೆ ಜಯ ಹೊಂದಿದ್ದಾನೆ, ಸೈತಾನನ ಮೇಲೆ ಅಧಿಕಾರ ಕೊಟ್ಟಿದ್ದಾನೆ. ಆದರೆ ಅದನ್ನು ನಾವು ಬೈಬಲ್ ಹೇಳ್ತದೆ, ಯಾಕೋಬನ ಪತ್ರಿಕೆ 4:7 ಬೈಬಲ್ ತಿರುಗಿಸ್ಬೇಡ್ರಿ, ದೇವರಿಗೆ ಆಧೀನರಾಗಿರಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮಿಂದ ಓಡಿ ಹೋಗುವವನಾಗಿದ್ದಾನೆ. ಎಲ್ಲರೂ ಹೇಳ್ರಿ, ಜೋರಾಗಿ ಹೇಳ್ರಿ, ದೇವರಿಗೆ ಆಧೀನರಾಗಿರಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮಿಂದ ಓಡಿ ಹೋಗುವವನಾಗಿದ್ದಾನೆ. ಆಮೇನ್. ಯಾವಾಗ ಓಡಿ ಹೋಗ್ತಾನೆ? ಎದುರಿಸ್ಬೇಕು ಅವನ್ನ. ಆದ್ರೆ ಎದುರಿಸಕ್ ಮುಂಚೆ ಏನ್ ಮಾಡ್ಬೇಕು? ನಾವು ದೇವರಿಗೆ ಆಧೀನರಾಗಬೇಕು. ಎಲ್ಲರೂ ಆಕ್ಷನ್ ಮಾಡ್ರಿ, ತಲೆ ಮೇಲೆ ಕೈ ಇಟ್ಕೊಳ್ರಿ, ಹೇಳ್ರಿ, ದೇವರಿಗೆ ಆಧೀನನಾಗುತ್ತೇನೆ. ಹೇಳ್ರಿ, ದೇವರಿಗೆ ಆಧೀನನಾಗ್ತೇನೆ. ಹೇಳ್ರಿ, ಸೈತಾನನನ್ನು ಎದುರಿಸುತ್ತೇನೆ, ಅವನು ನನ್ನಿಂದ ಓಡಿ ಹೋಗುತ್ತಾನೆ. ಆದರೆ ದೇವರಿಗೆ ಒಳಗಾಗೋದು ಕಲಿಬೇಕು ನಾವು. ದೇವರಿಗೆ ಒಳಗಾಗದಂದ್ರೆ ಏನು? ದೇವರ ವಾಕ್ಯಕ್ಕೆ ಒಳಗಾಗುವುದು, ದೇವರು ಹೇಳಿದ್ದನ್ನು ಮಾಡುವಂಥದ್ದು. ಆಮೆನ್. ದೇವರು ಹೇಳಿದ್ದು ನಾವು ಮಾಡ್ದಂಗಿದ್ರೆ ನಾವು ದೇವರಿಗೆ ಒಳಗಾದವರಲ್ಲ, ದೇವರಿಗೆ ವಿರುದ್ಧವಾದವರು. ದೇವರಿಗೆ ನಾವು ನಮ್ಮ ಅಧಿಕಾರ ಎಲ್ಲಿಂದ ಬರ್ತದೆ? ನಾವು ಯಾವಾಗ ದೇವರಿಗೆ ಒಳಗಾಗ್ತೇವೋ ಆತನ ಅಧಿಕಾರ ನಮ್ಮಲ್ಲಿ ಹರಿಯುವಂಥದ್ದಾಗಿದೆ. ನಾವು ದೇವರಿಗೆ, ಅನೇಕ ಜನರು ಯಾಕೆ ತಮ್ಮ ಜೀವಿತದಲ್ಲಿ ಸೈತಾನನ್ನು ಇನ್ನೂ ಪೀಡಿಸ್ತಾನೆ ಅಂತಂದ್ರೆ, ಯೇಸುಸ್ವಾಮಿ ಸತ್ತಿದ್ದಾನೆ, ರಕ್ತ ಸುರಿಸಿದ್ದಾನೆ, ಮರಣವನ್ನು ಜಯಿಸಿ ಎದ್ದಿದ್ದಾನೆ, ಅವರು ದೇವರಿಗೆ ಆಧೀನರಾಗ್ತಾ ಇಲ್ಲ, ವಾಕ್ಯಕ್ಕೆ ಆಧೀನರಾಗ್ತಾ ಇಲ್ಲ. ಅವರು ಶರೀರ ಇಚ್ಛೆಗಳಿಗೆ ಆಧೀನರಾಗಿದ್ದಾರೆ, ಪಾಪಕ್ಕೆ ಅವರು ಆಧೀನ ಆಗಿದ್ದಾರೆ. ಸಭೆಗೆ ಬರ್ಬೋದು, ವಾಕ್ಯ ಕೇಳಬಹುದು, ಆಯ್ತವರದ ನಂತರ ಆಯ್ತವರ ಬರ್ಬೋದು, ಆದರೆ ಸಂಪೂರ್ಣ ಜೀವಿತವನ್ನು ಅವರು ಯೇಸು ಸ್ವಾಮಿಗೆ ಕೊಟ್ಟಿಲ್ಲ. ಕೆಲವು ಭಾಗಗಳಿದ್ದಾವೆ, ಸುಮ್ಮನೆ ಬರ್ತಾರೆ, ದೇವರಿಗೊಂದು ನಮಸ್ಕಾರ ಹೊಡೆದು ಆಯ್ತವರ ಹೋಗೋದು, ಇಷ್ಟ ಬಂದಂಗೆ ಜೀವಿಸುವವರು, ಅವರು ದೇವರಿಗೆ ಆಧೀನವಾದವರಲ್ಲ. ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಒಂದು ವೇಳೆ ಲಂಚ ತೆಗೆದುಕೊಳ್ತಾ ಇದ್ರೆ ನೀವು ದೇವರಿಗೆ ಆಧೀನವಾದವರಲ್ಲ. ನೀವು ಯಾರಿಗನ್ನ ಮೋಸ ಮಾಡ್ತಾ ಇದ್ರೆ ದೇವರಿಗೆ ಆಧೀನವಾದವರಲ್ಲ.
ನೀವು ಶರೀರ ಇಚ್ಛೆಗಳಲ್ಲಿ ನಡೀತಾ ಇದ್ರೆ ನೀವು ದೇವರಿಗೆ ಆಧೀನವಾದವರಲ್ಲ. ಎಸ್, ಬೈಬಲ್ ಏನ್ ಹೇಳ್ತದೆ? ಸೈತಾನನನ್ನು ಎದುರಿಸುವ ಮುಂಚೆ ನೀವು ದೇವರಿಗೆ ಆಧೀನರಾಗಿರಿ. ಸೈತಾನನನ್ನು ಎದುರಿಸಿರಿ, ಅವಾಗ ಅವನು ನಿನ್ನಿಂದ ಓಡಿ ಹೋಗುವವನಾಗಿದ್ದಾನೆ. ಹಲ್ಲೆಲೂಯಾ. ಮನೆಗೆ ಹೆಂಡ್ತಿನ ಹೊಡಿತೀನಿ ಅಂದ್ರೆ ನೀನ್ ದೇವರಿಗೆ ಆಧೀನವಾದವನಲ್ಲ. ದೇವ್ರು ಹೊಡಿ ಅಂತಾನ? ಇಲ್ಲ. ನೀನು ಹೊಡೆದ್ರೆ ಕ್ರಿಸ್ತನ್ ಪ್ರೀತಿಸಿದಂತೆ ಪ್ರೀತಿ ಮಾಡಂತಾನೆ. ಅಂದ್ರೆ ನೀನು ವಾಕ್ಯದ ವಿರುದ್ಧವಾಗಿದ್ದೀನಿ, ನೀನು ವಾಕ್ಯದ ವಿರುದ್ಧವಾಗಿದ್ದೀನಿ ನೀನು. ನಮ್ಮ ಕಲ್ಚರ್ನಾಗ ಹಿಂಗೆ, ನಮ್ಮ ಅಪ್ಪ ಹೊಡಿತಿದ್ದ, ನಾನು ಹೊಡಿತೀನಿ, ನಮ್ಮ ಮನೆಗೆ ಪಕ್ಕದವ್ರು, ನಮ್ಮ ಓಣ್ಯಾಗ ಎಲ್ಲರೂ ಹೊಡಿತಾರೆ. ನೀನ್ ದೇವರ ರಾಜ್ಯದಲ್ಲಿ ಬಂದಿದ್ದಿ. ದೇವರ ರಾಜ್ಯದಲ್ಲಿ ನಿನ್ನ ಕಲ್ಚರ್, ನಿಮ್ಮ ಅಪ್ಪ ಹೇಳಿದ್ದು, ನಿಮ್ಮ ತಾತ ಹೇಳಿದ್ದು, ನಿಮ್ಮ ಸಮಾಜ ಹೇಳಿದ್ದು ನಡೆಯಲ್ಲ. ದೇವರ ರಾಜ್ಯದಲ್ಲಿ ದೇವರು ಹೇಳಿದ್ದು ಪ್ರಕಾರ ನೀನು ಮಾಡಿದ್ರೆ ನೀನು ದೇವರಿಗೆ ಆಧೀನವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ದೇವರ ರಾಜ್ಯ. ದೇವರ ರಾಜ್ಯ ಅಂತಂದ್ರೆ ಬರೀ ಸ್ವಸ್ಥತೆ ಅಲ್ಲ. ದೇವರ ರಾಜ್ಯ ಅಂದ್ರೆ ಆತನ ಆಳುವಿಕೆ, ಆತನ ರಾಜ, ಆತನ ರಾಜ್ಯ ಬರುವಂಥದ್ದು. ಅಂದ್ರೆ ಆತನ ಹೇಳ್ದಂಗೆ ನಡಿಬೇಕು ಆ ರಾಜ್ಯದಲ್ಲಿ. ಆಮೆನ್, ಹಲ್ಲೆಲೂಯಾ. ದೇವರಿಗೆ ಆಧೀನರಾಗ್ರಿ. ಆ ವಾಕ್ಯಕ್ಕೆ, ಸ್ವಲ್ಪ ಜನ ವಾಕ್ಯಕ್ಕೆ ಕಿವಿ ಕೊಡಲ್ಲ, ವಾಕ್ಯ ಹೇಳ್ದಂಗೆ ಕೇಳಲ್ಲ, ಆಶೀರ್ವಾದ ಮಾತ್ರ ಬೇಕು. ಆಗಲ್ಲ. ನೀನು ದೇವರಿಗೆ ಆಧೀನವಾದ್ರೆ ಆಟೋಮೆಟಿಕ್ ಆಶೀರ್ವಾದ ಬರ್ತದೆ ನಿನ್ನ ಮೇಲೆ. ಆಮೆನ್. ಅದಕ್ಕೆ ಪೌಲನ್ ಎಚ್ಚರಿಸುವವನಾಗಿದ್ದಾನೆ, ಸೈತಾನನಿಗೆ ಅವಕಾಶ ಮಾಡಿ ಕೊಡಬೇಡ್ರಿ. ಅವನು ನಿಮ್ಮ ಕಾಲ್ ಕೆಳಗಿದ್ದಾನೆ. ಆದ್ರೆ ನೀನು ದೇವರಿಗೆ ಆಧೀನವಾಗಿಲ್ಲ ಅಂದ್ರೆ ನೀವೇ ಅವಕಾಶ ಮಾಡಿ ಕೊಡ್ತಾ ಇದ್ದೀರಿ. ಹಲ್ಲೆಲೂಯಾ, ಆಮೆನ್. ಓಕೆ, ಸೊ ಅದಕ್ಕೆ ಸರ್ವಾಯುಧಗಳನ್ನು ನೀವು ಧರಿಸಿಕೊಳ್ಳಿರಿ. ಸತ್ಯದ ನಡುಕಟ್ಟನ್ನು ಹಾಕಿಕೊಳ್ಳ್ರಿ. ಸತ್ಯದ ನಡುಕಟ್ಟು ಅಂದ್ರೆ ದೇವರ ವಾಕ್ಯ ಅಲ್ಲ. ನಾವು ಕಳೆದ ವಾರ ನೋಡ್ಕೊಂಡ್ವಲ್ಲ, ದೇವರ ವಾಕ್ಯ ಯಾವುದು? ಆತ್ಮನ ಖಡ್ಗ. ಅದಾಮೇಲೆ ಸತ್ಯ ಇರಬೇಕು ಹೃದಯದಲ್ಲಿ, ಯಥಾರ್ಥತೆ ಇರಬೇಕು. ದೇವರ ವಾಕ್ಯ ನಮ್ಮ ಹತ್ರ ಮಾತಾಡಿದಾಗ ಹೃದಯ ಒಡಿಬೇಕು ನಮಗೆ. ಅದು ಸತ್ಯತೆ. ಇಲ್ಲಿ ಸತ್ಯತೆ ಇದ್ರೆ ಬೆಳಕಿಗೆ ಬರ್ತೀವಿ ನಾವು, ಇಲ್ಲಾಂದ್ರೆ ಬಚ್ಚಿಟ್ಕೊಂಡು ಜೀವಿಸ್ತೀವಿ ನಾವು. ಹಲ್ಲೆಲೂಯಾ. ಮಾತಿನಲ್ಲಿ ಸತ್ಯತೆ, ನಡೆಯಲ್ಲಿ ಸತ್ಯತೆ, ಜೀವನದಲ್ಲಿ ಸತ್ಯತೆ, ಮುಚ್ಚುಮರೆ ಇಲ್ಲ, ಕಪಟತನ ಇಲ್ಲ, ಒಳಗೊಂದು ಹೊರಗೊಂದು ಅಲ್ಲ, ಅದು ಸತ್ಯತೆ. ಹಲ್ಲೆಲೂಯಾ. ಸತ್ಯದ ನಡುಕಟ್ಟನ್ನು ಧರಿಸಿಕೊಳ್ಳಿರಿ. ನೀತಿ ಎಂಬ ವಜ್ರ ಕವಚವನ್ನು ನೀವು ಧರಿಕೊಳ್ಳ್ರಿ. ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ನೀವು ಹಾಕಿಕೊಳ್ಳಿರಿ. ಆಮೆನ್. ಸೈತಾನನ ಎಲ್ಲ ಅಗ್ನಿಬಾಣಗಳನ್ನು ಆರಿಸುವುದಕ್ಕಾಗಿ ವಿಶ್ವಾಸವೆಂಬ ಗುರಾಣಿಯನ್ನು ನೀವು ತೆಗೆದುಕೊಳ್ಳಿರಿ. ನಂಬಿಕೆ ಎಂಬ ಗುರಾಣಿ. ಬಾಣ ಬಿಡ್ತಾನಂತ, ಅಗ್ನಿಬಾಣಗಳು ಗುರಿ ಇಟ್ಟು ಫಟ ಅಂತ ಬರ್ತಾನಂತ. ಆದರೆ ನಮಗೆ ನಂಬಿಕೆಯಲ್ಲಿ ಬಲಗೊಳ್ಳುವುದಾದರೆ ನಾವು ಅಗ್ನಿಬಾಣಗಳನ್ನೆಲ್ಲ ಆರಿಸಲಿಕ್ಕೆ ನಮಗೆ ಸಾಧ್ಯವಾಗುವಂಥದ್ದಾಗಿದೆ. ಅದಕ್ಕೆ ಸರ್ವಾಯುಧಗಳನ್ನು ನಾವು ಧರಿಸಿಕೊಳ್ಳಬೇಕು. ಯಾಕೆ? ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ. ಆಮೆನ್. ನಾವು ಮನುಷ್ಯರ ಹತ್ರ ಎಲ್ಲ ಹೋರಾಡ್ತಾ ಇರೋದು. ನಮ್ಮ ವೈರಿ ಆತ್ಮಿಕ, ನಮ್ಮ ಯುದ್ಧ ಆತ್ಮಿಕ, ನಮ್ಮ ಆಯುಧ ಆತ್ಮಿಕ. ಎಲ್ಲರೂ ಹೇಳ್ರಿ, ನಮ್ಮ ವೈರಿ ಆತ್ಮಿಕ. ಹೇಳ್ರಿ, ನಮ್ಮ ಯುದ್ಧ ಆತ್ಮಿಕ, ನಮ್ಮ ಆಯುಧ ಆತ್ಮಿಕ. ಹಲ್ಲೆಲೂಯಾ. ಆತ್ಮಿಕ ಹೋರಾಟ ಮಾಡಬೇಕಂದ್ರೆ, ಆತ್ಮಿಕ ವೈರಿ ಮೇಲೆ ಜಯಿಸಬೇಕಂದ್ರೆ ಆತ್ಮಿಕ ಆಯುಧಗಳನ್ನು ನಾವು ಧರಿಸಿಕೊಳ್ಳಬೇಕು ಪ್ರಿಯರೇ. ಆಮೆನ್. ಆವಾಗ ಎಲ್ಲವನ್ನು ಮಾಡಿ ನೀನೇನ್ ಮಾಡ್ತೀನಿ? ನೀನು ನಿಂತುಕೊಳ್ಳುವವನಾಗಿದ್ದಿ. ಇಲ್ಲದೆ ಇದ್ರೆ ಬೀಳ್ತಿ. ಅದೇ ಬೇಕು ಅವನಿಗೆ, ಸೈತಾನನಿಗೆ. ರೈಟ್. ಇವೆಲ್ಲ ಆಯುಧಗಳನ್ನು ನಾವು ಧರಿಸಿಕೊಂಡು ನಾವು ಎಲ್ಲಿ ಇದು ಮಾಡ್ತೇವೆ? ಆತನು ಹೇಳ್ತಾನೆ ಎಫೆಸ 6:18 ಪ್ರಾರ್ಥನೆ ಮಾಡಬೇಕು ನಾವು. ಎಲ್ಲದಕ್ಕೆ ಅವೆಲ್ಲ ಆಯುಧಗಳನ್ನು ನಾವು ಎಲ್ಲಿ ಉಪಯೋಗಿಸ್ತೇವೆ? ನಾವು ಪ್ರಾರ್ಥನೆಯಲ್ಲಿ ಅದನ್ನು ಉಪಯೋಗಿಸುವವರಾಗಿದ್ದೇವೆ. ಎಫೆಸದವರ ಪತ್ರಿಕೆ 6:18 ಏನಂತ ಹೇಳ್ತದೆ? ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲಾ ಸಮಯಗಳಲ್ಲಿ. ಎಲ್ಲರೂ ಹೇಳ್ರಿ, ಪವಿತ್ರಾತ್ಮ ಪ್ರೇರಿತರಾಗಿ. ಹೇಳ್ರಿ, ಎಲ್ಲಾ ಸಮಯಗಳಲ್ಲಿ. ಎಷ್ಟು ಸಮಯಗಳಲ್ಲಿ? ಎಲ್ಲಾ ಸಮಯಗಳಲ್ಲಿ, ಸಕಲ ವಿಧವಾದ. ಎಲ್ಲರೂ ಹೇಳ್ರಿ, ಸಕಲ ವಿಧವಾದ. ಎಂತ ಪ್ರಾರ್ಥನೆ? ಸಕಲ ವಿಧವಾದ ಪ್ರಾರ್ಥನೆ. ಬರೀ ಒಂದೇ ಪ್ರಾರ್ಥನೆ ಅಲ್ಲ, ಬೇರೆ 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 ಪ್ರಾರ್ಥನೆ. ಕೃತಜ್ಞತೆಯ ಪ್ರಾರ್ಥನೆ, ಸ್ತುತಿಯ ಪ್ರಾರ್ಥನೆ, ಆರಾಧನೆಯ ಪ್ರಾರ್ಥನೆ, ಬೇಡುವಂತ ಪ್ರಾರ್ಥನೆ.
ರೈಟ್? ವಿಶ್ವಾಸದ ಪ್ರಾರ್ಥನೆ. ವಿಶ್ವಾಸದ ಪ್ರಾರ್ಥನೆ ಅಂದರೆ ಏನು? ಅದು ಅಳೋ ಪ್ರಾರ್ಥನೆ ಅಲ್ಲ, ಹೇಳೋ ಪ್ರಾರ್ಥನೆ. ಅದು ಕೇಳೋ ಪ್ರಾರ್ಥನೆ ಅಲ್ಲ, ಹೇಳೋ ಪ್ರಾರ್ಥನೆ. ದೇವ್ರ ಹತ್ರ ಹೋಗಿ, ದೇವ್ರೇ ಅದು ಬಂದಿದೆ, ಇದು ಬಂದಿದೆ, ಇಷ್ಟು ಕಷ್ಟ ಆಗಿದೆ, ನಿನ್ನ ಬೆಟ್ಟ ಎಷ್ಟು ದೊಡ್ಡದು ಅಂತ ದೇವರ ಹತ್ರ ಹೇಳೋದು ವಿಶ್ವಾಸದ ಪ್ರಾರ್ಥನೆ ಅಲ್ಲ. ವಿಶ್ವಾಸದ ಪ್ರಾರ್ಥನೆ ನಿನ್ನ ಬೆಟ್ಟಕ್ಕೆ ಹೇಳುವುದು ನಿನ್ನ ದೇವರು ಎಷ್ಟು ದೊಡ್ಡವನಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯ. ದೇವ್ರೇ ರೋಗ 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 ಹಂಗಲ್ಲ ಹೇಳೋದು. ರೋಗಕ್ಕೆ ಹೇಳೋದು, ಯೇಸುವಿನ ಬಾಸುಂಡೆಗಳಿಂದ ಗುಣವಾಯ್ತು, ಹೋಗ್ ಯೇಸು ನಾಮದಲ್ಲಿ. ಅದು ವಿಶ್ವಾಸದ ಪ್ರಾರ್ಥನೆ. ಅದು ಸ್ವಾಮಿ ಏನು ಹೇಳ್ದ? ನಿನಗೆ ನಂಬಿಕೆ ಇರುವುದಾದ್ರೆ, ನಿನಗೆ ವಿಶ್ವಾಸ ಇರುವುದಾದ್ರೆ ನೀನು ಆ ಬೆಟ್ಟಕ್ಕೆ ಹೇಳು ಹೇಳು ಹೇಳು. ಹೃದಯದಲ್ಲಿ ಸಂಶಯ ಪಡದೆ ನೀನು ಬೆಟ್ಟಕ್ಕೆ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಅಂತ ನೀನು ಹೇಳಿದರೆ, ನೀನು ಹೇಳಿದಂತೆಯೇ ನಿನಗೆ ಆಗುವುದು. ಹಲ್ಲೆಲೂಯ. ಅಲ್ಲಿ ನೀನು ಕೇಳಿದಂತೆ ಅಂತ ಹೇಳುವ ಪ್ರಾರ್ಥನೆ ಅಲ್ಲ, ನೀನು ಹೇಳಿದಂತೆ ಆಗುವಂಥದ್ದು. ಹಲ್ಲೆಲೂಯ. ಸೊ ನಾವು ಕೇಳೋ ಪ್ರಾರ್ಥನೆ ಕಲಿಬೇಕು, ಹೇಳೋ ಪ್ರಾರ್ಥನೆ ನಾವು ಕಲಿಬೇಕು. ಆಮೆನ್. ಸ್ವಾಮಿ ನನಗೆ ಬಲ ಕೊಡು, ಸ್ವಾಮಿ ನನ್ನನ್ನು ಅಭಿಷೇಕಿಸು, ಸ್ವಾಮಿ ನನ್ನನ್ನು ಮುಟ್ಟು, ಇದು ಕೇಳೋ ಪ್ರಾರ್ಥನೆ. ಆದರೆ ಹೇಳೋ ಪ್ರಾರ್ಥನೆ ಏನು? ಹೇಳೋ ಪ್ರಾರ್ಥನೆ, ಸೈತಾನ ಯೇಸು ನಾಮದಲ್ಲಿ ತೊಲಗಿ ಹೋಗು, ರೋಗವೇ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ಹೋಗು, ಯೇಸುವಿನ ನಾಮದಲ್ಲಿ. ಮಾಟ ಮಂತ್ರದ ಶಕ್ತಿಗಳೇ, ಯೇಸು ನಾಮದಲ್ಲಿ ನಾನು ಮುರಿತಾ ಇದ್ದೇನೆ. ಇದು ಹೇಳೋ ಪ್ರಾರ್ಥನೆ, ಕೇಳೋ ಪ್ರಾರ್ಥನೆ ಅಲ್ಲ. ಇದು ಅಳುವ ಪ್ರಾರ್ಥನೆ ಅಲ್ಲ, ಆಳುವಂತ ಪ್ರಾರ್ಥನೆ. ಎಲ್ಲ ವಿಧವಾದ ಪ್ರಾರ್ಥನೆ, ಎಲ್ಲರೂ ಹೇಳ್ರಿ, ಎಲ್ಲ ವಿಧವಾದ ಪ್ರಾರ್ಥನೆ. ಊಟದಲ್ಲಿ ಎಲ್ಲ ಥರ ಇರ್ತವೆ, ಸ್ವೀಟ್ಗಳಲ್ಲಿ ಎಲ್ಲ ಥರ ಇರ್ತವೆ. ಹಂಗೆ ಪ್ರಾರ್ಥನೆಯಲ್ಲಿ ಬೇರೆ ನಾನಾ ವಿಧವಾದ ಪ್ರಾರ್ಥನೆ ಇರ್ತವೆ. ಬರೀ ಬೆಳಿಗ್ಗೆ ಎದ್ದೆ, ಇವತ್ತು ನನ್ನನ್ನು ಕಾಯಪ್ಪ, ಕಾಪಾಡಪ್ಪ, ಸ್ತೋತ್ರಪ್ಪ. ಊಟದ ಸಮಯ ಬಂದಾಗ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ, ದೇವರೇ ನಿನಗೆ ಸ್ತೋತ್ರ, ನನಗೆ ಆ ಥರ ಬರೀ ಇಂಥ ಪ್ರಾರ್ಥನೆ ಮಾಡೋದಲ್ಲ. ರಾತ್ರಿ ಮಲಗುವಾಗ, ಸ್ವಾಮಿ ನನಗೆ ಕೆಟ್ಟ ಕನಸು ಬರ್ದಂಗೆ ನಾನು ಕಾಪಾಡಪ್ಪ. ಎಲ್ಲ ವಿಧವಾದ ಪ್ರಾರ್ಥನೆ, ಕೃತಜ್ಞತೆ, ಸ್ತುತಿ, ಆರಾಧನೆ, ಬೇಡುವಂತ ಪ್ರಾರ್ಥನೆ, ಮತ್ತೆ ಇತರರ ಮಧ್ಯಸ್ಥಿಕೆ ಪ್ರಾರ್ಥನೆ, ಬೇರೆಯವ್ರಿಗಾಗಿ ಪ್ರಾರ್ಥನೆ ಮಾಡುವಂಥದ್ದು. ಅದೇ ಆತ್ಮಿಕ ಆಯುಧಗಳು. ಹಲ್ಲೆಲೂಯಾ. ನೀನು ಪ್ರಾರ್ಥನೆ ಮಾಡ್ತಾ ಇದ್ರೆ ನಿನ್ನ ಆಯುಧವನ್ನು ಉಪಯೋಗಿಸ್ತಾ ಇದೆ. ನಿನ್ನ ಆಯುಧವನ್ನು ಉಪಯೋಗಿಸ್ತಾ ಇದ್ರೆ ನೀನು ಬಲವಾಗಿ ಇರ್ತಿ, ನೀನು ಸೈತಾನನ್ನು ಎದುರಿಸ್ತಿ, ನೀನು ನಿಂತುಕೊಳ್ತಿ. ಒಂದು ವೇಳೆ ನಿನ್ನ ಆಯುಧವನ್ನು ನೀನು ಉಪಯೋಗಿಸದೇ ಇದ್ರೆ ಅವನಿಗೆ ಬಲ ಬರ್ತಾ ಇರ್ತದೆ. ಓ ದೇವರ ಮಗುವೇ, ಪ್ರಾರ್ಥನೆಯಲ್ಲಿ ಬಿದ್ದು ಹೋಗಬೇಡ. ಬಿದ್ದು ಹೋಗಿದ್ಯಾ? ಇವತ್ತು ಎದ್ದೇಳು, ಇವತ್ತು ಎದ್ದೇಳು. ಯೇಸುಸ್ವಾಮಿ ಹೇಳ್ದ, ನೀನು ಶೋಧನೆಯಲ್ಲಿ ಬೀಳದೆ ಎಚ್ಚರವಿದ್ದು ಪ್ರಾರ್ಥಿಸಿರಿ. ಆಮೇಲೆ ಆತನು ಹೇಳ್ತಾನೆ, ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರನ್ನು ಪ್ರಾರ್ಥಿಸಿರಿ. ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಜೀವಿತ ಕಟ್ಟಿಕೊಳ್ಳ್ರಿ. ಏಕಾಂತದಲ್ಲಿ ಪ್ರಾರ್ಥನೆ ಮಾಡ್ರಿ, ಕುಟುಂಬ ಪ್ರಾರ್ಥನೆ ಮಾಡ್ರಿ. ಹಲ್ಲೆಲೂಯ. ಬೆಳಿಗ್ಗೆ ಎದ್ದಿದ್ದೆ ಮೊಬೈಲ್ ನೋಡಬೇಡ್ರಿ, ರಾತ್ರಿ ಮಲ್ಗಕ್ಕೆ ಮುಂಚೆ ಮೊಬೈಲ್ ನೋಡ್ಬೇಡ್ರಿ, ಅವೇ ಬರ್ತಾವ ಕನಸುಗಳು. ಈಗಿನ ಆಧುನಿಕ ದಿನಗಳಲ್ಲಿ ದೊಡ್ಡ ಒಂದು ಅಡಚಣೆ, ಸೈತಾನ ಎಲ್ಲರ ಕೈಯಲ್ಲಿ ಮೊಬೈಲ್ ಕೊಟ್ಟು ಪ್ರಾರ್ಥನೆ ಜೀವಿತಗಳನ್ನು ಹೊಡಿತಾ ಇದ್ದಾನೆ. ಕೆಲವೊಂದ್ಸರಿ ಅನೆಮಿಕ್ ಅಂತ ಹೇಳ್ತೇವೆ, ಡಾಕ್ಟರ್ ಹತ್ರ ಹೋಗ್ರಿ, ರಕ್ತ ಕಡಿಮೆ ಐತಪ್ಪ ಅಂತಾರೆ. ರಕ್ತ ಕಡಿಮೆ ಆದ್ರೆ ಆರೋಗ್ಯ ಇರಲ್ಲ. ಹಂಗೆ ಪ್ರಾರ್ಥನೆ ಕಡಿಮೆ ಆದ್ರೆ, ಕ್ರೈಸ್ತರು ಹಂಗೆ ಆಗಿದ್ದಾರೆ. ಪ್ರಾರ್ಥನೆ ಕಡಿಮೆ ಆಗಿ ಬಲ ಇಲ್ಲ, ಪ್ರಾರ್ಥನೆ ಕಡಿಮೆ ಆಗಿ ನಾನಾ ಶೋಧನೆಗಳಿಗೆ ತುತ್ತಾಗ್ತಾ ಇದ್ದಾರೆ. ಬಲ ಎಲ್ಲಿಂದ ಬರಬೇಕು? ಪ್ರಾರ್ಥನೆ ಮಾಡಿದರೆ ನಿನಗೆ ಜಯ, ಪ್ರಾರ್ಥನೆಯಲ್ಲಿ ನಿಂತುಕೊಂಡ್ರೆ ನಿನಗೆ ಜಯ. ಪ್ರಾರ್ಥನೆ ಜೀವಿತ ಕಟ್ಟಿಕೊಳ್ಳುವುದಾದ್ರೆ ದೇವರ ಬಲ ನಿನ್ನ ಜೀವಿತದಲ್ಲಿ ಇರ್ತದೆ. ಟೈಮ್ ಇದ್ದಾಗ ಪ್ರಾರ್ಥನೆ ಮಾಡನ್ ಬಿಡು. ಆದರೆ ಪ್ರಾರ್ಥನೆ ಮಾಡಿ, ನೀನು ಹೇಳ್ತೀಯ ಟೈಮ್ ಇದ್ರೆ ಮೊಬೈಲ್ ಚಾರ್ಜ್ ಮಾಡ್ತೀನಂತ. ಇಲ್ಲ, ಫಸ್ಟ್ ಅದೇ ಅಲ್ಲ ಮಾಡೋದು. ನಿನ್ನನ್ನು ನೀನು ಚಾರ್ಜ್ ಮಾಡ್ಕೋಬೇಕು, ನಿನ್ನನ್ನು ನೀನು ಕಟ್ಟಿಕೊಳ್ಳಬೇಕು. ಅದು ಪ್ರಾರ್ಥನೆಯಲ್ಲಿ ಆಗುವಂಥದ್ದಾಗಿದೆ ಪ್ರಿಯರೇ. ಯೇಸು ಸ್ವಾಮಿ ನಮ್ಮ ಗುರುವಿನಿಂದ ನಾವು ಕಲ್ತ್ಕೊಳ್ಳಬೇಕು. ಏಕಾಂತ ಪ್ರದೇಶಕ್ಕೆ ಹೋದ, ಪ್ರಾರ್ಥನೆಯಲ್ಲಿ ಸಮಯ ಕಳೆದ. ಕನಿಷ್ಠ ಪಕ್ಷ 1 ಗಂಟೆ ಆದರೂ ನಿಮ್ಮ ಪ್ರಾರ್ಥನೆ ಜೀವಿತವನ್ನು ನೀವು ಕಟ್ಟಿಕೊಳ್ಳಬೇಕು. ಸ್ವಲ್ಪ ಜನ ಅವ್ರು ಪ್ರಾರ್ಥನೆ ಮಾಡಲ್ಲ, ಹೆಂಡತಿ ಪ್ರಾರ್ಥನೆ ಮಾಡ್ತಾಳೆ ಬಿಡು, ಗಂಡ ಪ್ರಾರ್ಥನೆ ಮಾಡ್ತಾನೆ ಬಿಡು, ಮಕ್ಕಳು ಪ್ರಾರ್ಥನೆ ಮಾಡ್ತಾರೆ ಬಿಡು. ಮಕ್ಕಳಿಗೆ ಹೇಳೋದು, ಪ್ರಾರ್ಥನೆ ಮಾಡ್ರಿ, ಅವ್ರು ಮಾಡಲ್ಲ. ನೀನು ಮಾಡಿದ್ರೆ ನಿನ್ನ ನೋಡಿ ಕಲಿತಾರೆ. ಹಲ್ಲೆಲೂಯ, ಆಮೇನ್. ಪಕ್ಕದಲ್ಲಿರೋರಿಗೆ ಶೇಕ್ ಹ್ಯಾಂಡ್ ಕೊಟ್ಟು ಹೇಳ್ರಿ, ಪ್ರಾರ್ಥನೆ ಜೀವಿತವನ್ನು ಕಟ್ಟುಕೋ. ಹೇಳ್ರಿ, ಪ್ರಾರ್ಥನೆಯಿಂದ ಬೀಳಬೇಡ. ಹೇಳ್ರಿ, ನಮ್ಮ ಪ್ರಾರ್ಥನೆ ಜೀವಿತ ಕಟ್ಟಿಕೊಳ್ಳೋಣ.
ಹೇಳ್ರಿ, ಪ್ರಾರ್ಥನೆ ನಮ್ಮ ಆಯುಧ. ಹಲ್ಲೆಲೂಯ. ಜೀವಿತ ಇದ್ದಂತೆ ಇರೋದಿಲ್ಲ ಪ್ರಿಯರೇ. ಸೈತಾನ ನಮ್ಮ ಜೀವಿತ, ಕುಟುಂಬಗಳು, ನಗರದಿಂದ ಬಿಟ್ಟು ಆತನು ಓಡಿ ಹೋಗುವಾತನಾಗಿದ್ದಾನೆ ಯಾವಾಗ ತನ್ನ ಸಭೆ ಪ್ರಾರ್ಥನೆ ಮಾಡುವುದನ್ನು ಕಲಿತುಕೊಳ್ಳುವವರಾಗಿದ್ದಾರೋ. ಆಮೆನ್. ಓಕೆ, ಇಲ್ಲಿ ಹೇಳ್ತದೆ, ಇದಲ್ಲದೆ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವ ಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರ್ರಿ. ಇದರಲ್ಲಿ ಏನಿರ್ಬೇಕಂತೆ? ನಾವು ಪೂರ್ಣ ಸ್ಥಿರಚಿತ್ತರಾಗಿದ್ದು ಎಚ್ಚರವಾಗಿರ್ಬೇಕು. ಫಸ್ಟ್ ಪೂರ್ಣ ಸ್ಥಿರಚಿತ್ತರು ಅಂದ್ರೆ ಏನರ್ಥ? ಯಾವಾಗ ಒಂದ್ಸರಿ ಮಾಡಿದೆ, ಅವಾಗವಾಗ ಮಾಡಿದೆ, ಟೈಮ್ ಸಿಕ್ಕರೆ ಮಾಡಿದೆ, ತಿಂಗಳಿಗೊಂದ್ಸರಿ ಮಾಡಿದೆ, ಬರ್ತ್ಡೇ ಇದ್ರೆ ಮಾಡಿದೆ, ಅದರಲ್ಲಿ ಸ್ಥಿರಚಿತ್ತರಾಗಿರ್ಬೇಕಂತೆ. ಹಲ್ಲೆಲೂಯ. ಪ್ರಾರ್ಥನೆಗಳಿರುವಾಗ ಬರಬೇಕು. ಯಾವಾಗ ಪ್ರಾರ್ಥನೆಗೆ ಅವಕಾಶ ಸಿಗ್ತದೋ ಸಭೆ ಕರೆದಾಗ ಬರಬೇಕು. ವೈಯಕ್ತಿಕ ಎಲ್ಲ ವಿಧವಾದ ಪ್ರಾರ್ಥನೆಯಲ್ಲಿ ವೈಯಕ್ತಿಕ ಪ್ರಾರ್ಥನೆ ಇದೆ, ಸಾಮೂಹಿಕ ಪ್ರಾರ್ಥನೆ ಇದೆ, ಸಭೆ ಕೂಡಿ ಸೇರಿ ಮಾಡುವಂಥ ಪ್ರಾರ್ಥನೆ ಇದೆ. ಸ್ವಲ್ಪ ಜನ ವೈಯಕ್ತಿಕ ಪ್ರಾರ್ಥನೆ ಮಾಡಲ್ಲ, ಸಭೆ ಪ್ರಾರ್ಥನೆಗೆ ಬರ್ತಾರೆ. ಸ್ವಲ್ಪ ಜನ ಸಭೆ ಪ್ರಾರ್ಥನೆ ಬರ್ತಾರೆ, ಸ್ವಲ್ಪ ಜನ ವೈಯಕ್ತಿಕ ಪ್ರಾರ್ಥನೆ ಮಾಡಲ್ಲ, ಸಭೆ ಪ್ರಾರ್ಥನೆಗೆ ಬರ್ತಾರೆ. ಸ್ವಲ್ಪ ಜನ ವೈಯಕ್ತಿಕ ಪ್ರಾರ್ಥನೆ ಮಾಡ್ತಾರೆ, ಸಭೆ ಪ್ರಾರ್ಥನೆಗೆ ಬರಲ್ಲ. ಎಲ್ಲ ವಿಧವಾದ ಪ್ರಾರ್ಥನೆ ಇರಬೇಕು. ಆಮೆನ್. ಓಕೆ, ಆಮೇಲೆ ಎಚ್ಚರ, ಪೂರ್ಣ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರ್ರಿ. ಅಂದ್ರೆ ನೀವು ಪ್ರಾರ್ಥನೆ ಮಾಡ್ತಾ ಇದ್ರೆ ಎಚ್ಚರವಾಗಿದ್ದೀರಿ ಆತ್ಮಿಕವಾಗಿ. ನೀವು ಪ್ರಾರ್ಥನೆ ಮಾಡದೇ ಇದ್ರೆ ಮಲಗಿದ್ದೀರಿ. ವಾಚ್ಮ್ಯಾನ್ ಮಲಗಿದ್ರೆ ಏನಾಗ್ತದೆ? ಕಳ್ಳ ಬರ್ತಾನೆ. ವಾಚ್ಮ್ಯಾನ್ ಮಲಗಿದ್ರೆ ಏನಾಗ್ತದೆ? ಕಳ್ಳತನ ಆಗ್ತದೆ. ವಾಚ್ಮ್ಯಾನ್ ಹಂಗೆ ಪ್ರಾರ್ಥನೆ ಮಾಡೋರು ಮಲಗಿದ್ರೆ ಆ ಸೈತಾನ ಅನ್ನುವಂಥ ಕಳ್ಳ ಆತನ ಬಂದು ದೋಚ್ಕೊಂಡು ಹೋಗ್ತಾ ಇರ್ತಾನೆ. ಇವ್ರು ಕ್ರೈಸ್ತರೆಲ್ಲ ಮಲ್ಕೊಂಡಾರಪ್ಪ, ಸಭೆ ಎಲ್ಲ ಮಲ್ಕೊಂಡಾರಪ್ಪ, ವಿಶ್ವಾಸಿಗಳು ತಣ್ಣಗಾಗರಪ್ಪ, ಅವ್ರು ಮಲ್ಕೊಂಡಾರಪ್ಪ, ನಾವು ಏನು ಬೇಕೋ ಮಾಡ್ಬೋದು ನಡಿ ಅಂತ ಮಾಡ್ಕೊಂಡು ಹೋಗ್ತಾನ. ಆದ್ರೆ ಎಚ್ಚರವಾಗಿದ್ರೆ ಹೋಗೋಕ್ಕಾಗಲ್ಲಪ್ಪ, ಆ ಕುಟುಂಬನ ಮುಟ್ಟಕ್ಕಾಗಲ್ಲಪ್ಪ, ಆ ಸಭೆನ ಮುಟ್ಟಕ್ಕಾಗಲ್ಲಪ್ಪ, ಇವ್ರು ಎಚ್ಚರವಾಗಿದ್ದಾರಪ್ಪ. ಹಲ್ಲೆಲೂಯ, ಹಲ್ಲೆಲೂಯ. ಪಕ್ಕದಲ್ಲಿರೋರಿಗೆ ಕೈ ಇಟ್ಕೊಂಡು ಹೇಳ್ರಿ, ನಗ್ತಾ ಹೇಳ್ರಿ, ಸ್ಮೈಲ್ ಮಾಡ್ತಾ ಹೇಳ್ರಿ, ಒಳ್ಳೆ ರೀತಿಯಲ್ಲಿ ಹೇಳ್ರಿ, ಎಚ್ಚರವಾಗಿದ್ದು ಪ್ರಾರ್ಥಿಸೋಣ. ಯೇಸುಸ್ವಾಮಿ ಹೇಳ್ದ, ನೀನು ಶೋಧನೆಯಲ್ಲಿ ಬೀಳದೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಹಲ್ಲೆಲೂಯ. ಓಕೆ, ಆದ್ರೆ ಇವಾಗ ಒಂದು ವಿಧವಾದ ಪ್ರಾರ್ಥನೆ ಬಗ್ಗೆ ನಾವು ನೋಡಿಕೊಳ್ಳೋಣ. ಇವತ್ತು 18ನೇ ವಚನ ಪ್ರಾರಂಭದಲ್ಲಿ ಹೇಳ್ತದೆ, ನೀವು ಪವಿತ್ರಾತ್ಮ ಪ್ರೇರಿತರಾಗಿ. ಪ್ರಾರ್ಥನೆ ಹೆಂಗಿರ್ಬೇಕಂತೆ? ಪವಿತ್ರಾತ್ಮ ಪ್ರೇರಿತರಾಗಿ. ಇವಾಗ ಪ್ರಶ್ನೆ, ಹೆಂಗಪ್ಪ ನಾವು ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥಿಸುವುದು? ಇವಾಗ ನಾನು ಮಾಡಬೇಕಪ್ಪ. ಇವಾಗ ಉದಾಹರಣೆಗೆ ಲೈಟ್ ಹಾಕಿದ್ದಾರೆ, ಇವಾಗ ಫ್ಯಾನ್ ಹಾಕಿದ್ದಾರೆ. ನಾನು ಹೇಳ್ತೇನೆ, ಫ್ಯಾನ್ ಆಫ್ ಮಾಡ್ರಪ್ಪ. ಇಲ್ಲಿ ನಾನು ಫ್ಯಾನ್ ಆಫ್ ಮಾಡ್ಬೋದು, ಆಫ್ ಆಯ್ತು. ನನಗೆ ಮನ್ಸು ಬಂತು, ಆಫ್ ಮಾಡ್ತು. ಫ್ಯಾನ್ ಹಾಕ್ರಪ್ಪ. ಈಗ ಹಂಗೆ ನಿಮ್ಮ ಎಡಗೈ ಉಪಯೋಗಿಸ್ರಪ್ಪ, ಎಲ್ಲರೂ ಎಡಗೈ ಎತ್ರಿ, ಕೆಳಗಿಳಿಸ್ರಿ. ಇವಾಗ ಬಲಗೈ ಎತ್ರಿ. ಎಡಗೈ ಎತ್ತಬೇಕಂದ್ರೆ ಗೊತ್ತು ನಿಮ್ಗೆ ಹೆಂಗೆ. ಬಲಗೈ ಅಂದ್ರೆ ಇದು. ಫ್ಯಾನ್ ಆಫ್ ಮಾಡ್ಬೇಕಂದ್ರೆ ಈಗ ಆತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡ್ಬೇಕು. ಹೆಂಗ್ ಮಾಡ್ತೀರಿ? ಹೆಂಗೆ? ಬರೀ ಪ್ರಾರ್ಥನೆ ಅಲ್ಲ, ಆತ್ಮ ಪ್ರೇರಿತವಾಗಿ ಪ್ರಾರ್ಥನೆ ಮಾಡ್ಬೇಕೀಗ. ಸ್ವಲ್ಪ ಜನ ಏನು ಅನ್ಕೊಳ್ತಾರೆ, ನನಗೆ ಬರಬೇಕು, ಆ ಪ್ರೇರೇಪಣೆ ಬರಬೇಕು. ಆ ದೇವ್ರ ಸನ್ನಿಧಾನ ಅನುಭವಿಸ್ಬೇಕು, ನಂಗೆ ಜುಮ್ 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 ಅನಿಸ್ಬೇಕು ಆ ದೇವ್ರ ಸನ್ನಿಧಾನ, ಅವಾಗ ನಾನು ಅದಲ್ಲ ಆತ್ಮ ಪ್ರೇರೇಪಣೆ ಅಂತ. ಹಂಗಂದ್ರೆ ಅದು ಯಾವಾಗ ಆಗ್ತದೋ? ನೀನು ಮನ್ಸು ಬಂದಾಗ ಮೊಬೈಲ್ ಚಾರ್ಜ್ ಮಾಡ್ತೀನಿ ಅಂದ್ರೆ, ಮನ್ಸು ಬಂದಾಗ ಮೊಬೈಲ್ ಚಾರ್ಜ್ ಮಾಡ್ತೀನಿ ಅಂದ್ರೆ, ನಿನ್ನ ಮಕ್ಕಳು ಮನ್ಸು ಬಂದ್ರೆ ಸ್ಕೂಲ್ಗೆ ಹೋಗ್ತೀನಂದ್ರೆ, ನೀನು ಮನ್ಸಿಗೆ ಬಂದ್ರೆ ನೀನು ಉದ್ಯೋಗಕ್ಕೆ ಹೋಗ್ತೀನಂದ್ರೆ, ಹಂಗಾಗಲ್ಲ. ಎಲ್ಲ ಬರೀ ಮನ್ಸು ಬಂದ್ರೆ ಮಾಡ್ತೀನಿ ಅಂತಂದ್ರೆ ಏನಾಗಲ್ಲ. ಅಲ್ಲಿ ಹೆಣ್ಮಕ್ಳನ್ನ ಕೇಳ್ರಿ, ಅವ್ರು ದಿನಾಲ ಅಡುಗೆ ಮಾಡಕ್ ಮನ್ಸು ಬರಲ್ಲ. ನಗ್ತಾರ ನೋಡ್ರಿ ಎಲ್ಲಾರ, ಹೌದಲ್ಲ? ಬಟ್ ಎದ್ದು ಮಾಡ್ತಾರೆ, ಯಾಕೆ? ಮಾಡಬೇಕಲ್ಲ ಅಂತ ಮಾಡ್ತಾರವ್ರು, ಹೌದಲ್ಲ? ಹಂಗೆ ಎಲ್ಲವೂ ಅನ್ಸಿದಾಗ ಅದು ಯಾವಾಗೋ ಒಂದ್ಸರಿ ನಡೀತತೆ. ಅನ್ಸಿದಾಗ ಮಾಡುವಂಥದ್ದು ಶಿಸ್ತಿರ್ಬೇಕು ನಮ್ಮ ಜೀವಿತದಲ್ಲಿ. ಈಗ ಹಂಗೆ ಆತ್ಮ ಪ್ರೇರಿತವಾಗಿ ನನಗೆ ಪ್ರಾರ್ಥನೆ ಮಾಡಬೇಕಪ್ಪ. ಪೌಲನ್ ಹೇಳ್ತಾನೆ, ಬರೀ ಪ್ರಾರ್ಥನೆ ಮಾಡೋದಲ್ಲ, ಆತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡ್ಬೇಕೆಂದಾಗ ಬನ್ರಿ ನನ್ನ ಸಂಗಡ 1 ಕೊರಿಂಥ 14ನೇ ಅಧ್ಯಾಯ
ಮೊದಲೇ ಕೊರಿಂಥ 14ನೇ ಅಧ್ಯಾಯ 1ನೇ ವಚನ. ಪೌಲನು ಇಲ್ಲಿ ಆತ್ಮಿಕ ವರಗಳ ಬಗ್ಗೆ ಮಾತನಾಡ್ತಾ ಇದ್ದಾನೆ, ರೈಟ್? ಆತ್ಮಿಕ ವರಗಳ ಬಗ್ಗೆ ಆತನು ಮಾತನಾಡ್ತಾ ಇರುವಾಗ ಇಲ್ಲಿ 14ನೇ ವಚನದ 12ನೇ ವಚನದಲ್ಲಿ ಮಾತಾಡ್ತಾನೆ. 13ನೇ ವಚನದಲ್ಲಿ ಏನಂತ ಹೇಳ್ತಾನೆ? ನೀವೆಲ್ಲ ವರದಾನಗಳಿಟ್ಟುಕೊಂಡು ಪ್ರೀತಿ ಇಲ್ಲದೆ ಇದ್ರೆ ವ್ಯರ್ಥ ಅಂತ ಹೇಳ್ತಾನೆ. ಸೊ ಭಾಳ ಜನ ಏನ್ ಮಾಡ್ತಾರೆ, ಹಂಗಂದ್ರೆ ಪ್ರೀತಿನ ಇಟ್ಕೊಳ್ಳೋಣಪ್ಪ, ಬೇರೆದೆಲ್ಲ ತೆಗ್ದಾಕ ನಾನೂ ಹೇಳಿಲ್ಲ. ಆತನ ಇಲ್ಲಿ ಹೇಳ್ತಾ ಇದ್ದಾನೆ 14:1, ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ಎಲ್ಲರೂ ಹೇಳ್ರಿ, ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ಮಾಡ್ಕೊಂಡು ಏನ್ ಮಾಡ್ಬೇಕಂತೆ? ಆದರೂ, ಎಲ್ಲರೂ ಹೇಳ್ರಿ, ಆದರೂ ಪವಿತ್ರಾತ್ಮನಿಂದ ಉಂಟಾಗುವ ವರಗಳನ್ನು, ಅವುಗಳೊಳಗೆ ವಿಶೇಷವಾಗಿ ಪ್ರವಾದಿಸುವ ವರವನ್ನೇ ಆಸಕ್ತಿಯಿಂದ ಅಪೇಕ್ಷಿಸಿರಿ. ಹಲ್ಲೆಲೂಯಾ. ಪ್ರೀತಿಯನ್ನು ಅಭ್ಯಾಸ ಮಾಡಿರಿ, ಮಾಡಲೇಬೇಕು. ಪ್ರೀತಿ ನಮ್ಮ ಬುನಾದಿ. ಆಮೆನ್. ದೇವರು ಪ್ರೀತಿ ಸ್ವರೂಪನು. ತನ್ನ ಮಕ್ಕಳಾದ ನಾವು ಪ್ರೀತಿ ಸ್ವರೂಪಿಗಳಾಗಿರಬೇಕು. ದೇವರು ನಮ್ಮನ್ನು ಪಾಪಿಗಳಾಗಿರುವಾಗಲೇ ಪ್ರೀತಿಸಿದ, ನಾವು ಪಾಪಿಗಳನ್ನು ಪ್ರೀತಿಸಬೇಕು. ಹಲ್ಲೆಲೂಯಾ. ನಾವು ಒಳ್ಳೆಯವರಾದಾಗ ದೇವರು ನಮ್ಮನ್ನು ಪ್ರೀತಿಸಲಿಲ್ಲ, ನಾವು ಕೆಟ್ಟವರಾಗಿದ್ದಾಗಲೇ ದೇವರು ನಮ್ಮನ್ನು ಪ್ರೀತಿಸಿದ. ಜಕ್ಕಾಯ ಅಂತವರನ್ನು, ಸಮಾರ್ಯ ಸ್ತ್ರೀ ಅಂತವರನ್ನು ನಾವು ಪ್ರೀತಿಸಬೇಕು. ಎಂಥ ಪ್ರೀತಿ? ದೈವಿಕವಾದ ಪ್ರೀತಿ. ಹಲ್ಲೆಲೂಯಾ. ಓಕೆ, ಪ್ರೀತಿ ಮಾಡುವುದನ್ನು ನಾವು ಏನು ಮಾಡಬೇಕು? ಅಭ್ಯಾಸ ಮಾಡಿಕೊಳ್ಳಬೇಕು. ಪರಸ್ಪರ ಒಬ್ಬರನ್ನೊಬ್ಬರು ನಾವು ಪ್ರೀತಿಸಬೇಕು. ನಮ್ಮ ಪ್ರೀತಿ ಬರೀ ಬಾಯಿಯ ಮಾತಿನಿಂದ ಇರಬಾರ್ದು, ಕ್ರಿಯಾಶೀಲದಲ್ಲಿ ಇರಬೇಕು. ಯಾರಾದರೂ ಅಗತ್ಯದಲ್ಲಿ ಇರುವುದಾದರೆ ನಮ್ಮ ಕೈಯಿಂದ ಏನಾಗ್ತದೋ ಅದನ್ನು ಮಾಡಬೇಕು. ಅವಾಗ ನಾವು ಏನಾಗಿದ್ದೇವೆ? ಕಾರ್ಯಶೀಲವಾಗಿ ನಾವು ಪ್ರೀತಿಸುವವರಾಗಿದ್ದೇವೆ. ಓಕೆ. ಆದರೂ ಅದರ ಪ್ರೀತಿಯನ್ನು ಇಟ್ಕೊಂಡು ಬೇರೆದನ್ನು ಬಿಡಬಾರ್ದು. ಇಲ್ಲಿ ಹೇಳ್ತಿದೆ, ಪ್ರೀತಿಯನ್ನು ಅಭ್ಯಾಸ ಮಾಡುತ್ತಾ ಆದರೂ ಪವಿತ್ರಾತ್ಮನಿಂದ ಉಂಟಾಗುವ ವರಗಳನ್ನು, ಎಲ್ಲರೂ ಹೇಳ್ರಿ, ಪವಿತ್ರಾತ್ಮನ ವರಗಳನ್ನು. ಪವಿತ್ರಾತ್ಮನ ನಾನಾ ವರಗಳಿವೆ ಪ್ರಿಯರೇ. ಆಮೆನ್. ಎಸ್, ವಾಣಿಗಳಲ್ಲಿ ಆಡುವಂಥದ್ದು, ಅನ್ಯ ಭಾಷೆಗಳು ಒಂದು ವರ. ಆತನೇನು ಹೇಳ್ತಾನೆ? ಅದನ್ನು ನೀವು ಏನು ಮಾಡ್ರಿ? ಅಪೇಕ್ಷಿಸಿರಿ ಎಂಬುದಾಗಿ ಹೇಳ್ತಾನೆ. ಇನ್ನೂ ಅನೇಕ ವರಗಳಿವೆ. ದೇವರು ಕೆಲವು ಸಂಗತಿಗಳನ್ನು ತೋರಿಸ್ಬೋದು, ಕೆಲವು ಸಂಗತಿಯನ್ನು ಮಾತನಾಡುವುದು. ಸತ್ಯ ಅಸತ್ಯ ಆತ್ಮಗಳನ್ನು ವಿವೇಚಿಸುವಂಥ ವರ, ನಂಬಿಕೆಯ ವರ, ಸ್ವಸ್ಥತೆಯ ವರ, ಅದ್ಭುತ ಕಾರ್ಯಗಳನ್ನು ಮಾಡುವಂಥ ವರ. ಹಲ್ಲೆಲೂಯಾ. ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ ಸಭೆಗೆ, ವರಗಳನ್ನು ನೀವೇನು ಮಾಡ್ರಿ? ಆಸಕ್ತಿಯಿಂದ ಅಪೇಕ್ಷಿಸಿರಿ. ಎಲ್ಲರೂ ಹೇಳ್ರಿ, ಆಸಕ್ತಿಯಿಂದ ಅಪೇಕ್ಷಿಸಿರಿ. ಆಸಕ್ತಿಯಿಂದ ಅಪೇಕ್ಷಿಸೋದಂದ್ರೆ ಅರ್ಥ ಏನು? ಮನ್ಸು ಬಂದಾಗಲ್ಲ, ಇಲ್ಲ, ಬೇಕು ನನಗೆ ಆಸಕ್ತಿ. ಒಬ್ಬನ್ನ ಕೇಳ್ರಿ, ಫುಟ್ಬಾಲ್ ಆಡಕ್ಕೆ ಆಸಕ್ತಿ ಇದ್ರೆ ಯಾವಾಗಲೂ ಬಾಲ್ ಇಟ್ಕೊಂಡು ಗ್ರೌಂಡ್ನಾಗ ಬಿದ್ದಿರ್ತಾನ. ಕರೆಕ್ಟಾ ಇಲ್ಲ? ಕ್ರಿಕೆಟ್ ಆಡೋ ಆಸಕ್ತಿ ಇದ್ರೆ ಅವ್ನು ಯಾವಾಗಲೂ ಬ್ಯಾಟ್ ಬಾಲ್ ಇಟ್ಕೊಂಡು ಗ್ರೌಂಡ್ನಾಗ ಬಿದ್ದಿರ್ತಾನು. ಹಲ್ಲೆಲೂಯಾ. ಆಸಕ್ತಿ ಅಂದ್ರೆ ಅದು ನಿನ್ನನ್ನು ಬಲವಾಗಿ ನಿನ್ನನ್ನು ಏನು ಮಾಡ್ತದೆ? ಅದು ದೊಬ್ಬುತ್ತದೆ ಆ ಕಡೆ. ಹಂಗೆ ಆತ್ಮನ ವರಗಳಿಗಾಗಿ ನಮಗೇನಿರಬೇಕು? ಆಸಕ್ತಿಯಿಂದ ಅಪೇಕ್ಷಿಸಿರಿ. ಎಷ್ಟು ಜನ ಅಪೇಕ್ಷಿಸ್ತೀರಿ ಆತ್ಮನ ವರಗಳು? ಯಾಕೆ ಗೊತ್ತಾ? ಆತ್ಮನ ವರಗಳು ಬೇಕು. ಇವಾಗ ಸ್ವಸ್ಥತೆ ವರಗಳು ಯಾಕೆ ಬೇಕು ನಮಗೆ? ಯಾಕೆ ಬೇಕು? ನಾವೇನೋ ತೋರಿಸ್ಕೊಳಕ್ಕಲ್ಲ. OPD ಹೋಗಿ ಬನ್ರಿ, ನೋಡ್ರಿ, ಅಲ್ಲಿ ನೋಡಿದಾಗ ಗೊತ್ತಾಗ್ತತೆ, ಸ್ವಸ್ಥತೆ ವರ ಬೇಕು. ಎಷ್ಟು ಜನರು ಔಷಧಿ ಇಲ್ಲದೆ, ಎಷ್ಟು ಜನರು ದಿಕ್ಕಿಲ್ಲದೆ, ಎಷ್ಟು ಜನರು ಹಣವಿಲ್ಲದೆ, ಟ್ರೀಟ್ಮೆಂಟ್ ಇಲ್ಲದಂತೆ. ಸಿದ್ದೇಶ್ನ ಕೇಳ್ರಿ, ಡಾಕ್ಟರ್ಗಳು ಏನಂದ್ರು? ಅವ್ರಿಗೆ ಉಳಿಯೋದಿಲ್ಲ, ಡೌಟ್ ಅಂತ ಹೇಳಿದ್ರು. ಎಲ್ಲಿ? ಬೆಂಗಳೂರಿನಾಗಿರೋ ಆಸ್ಪತ್ರೆಗಿರೋ ಡಾಕ್ಟ್ರು. ಹೋಗ್ರಿ ಅಂದಿದ್ರ? ಪ್ರಾರ್ಥನೆ ಮಾಡಿದ್ರು, ಸಭೆ ಪ್ರಾರ್ಥನೆ ಮಾಡಿದ್ರು. ಇವತ್ತು ನಿಂತಾನೆ, ಮಾತಾಡ್ತಾನೆ. ಸ್ವಲ್ಪ ಜನ ಅನ್ನುವಾಗ ಯಾಕಪ್ಪ ಇಷ್ಟು ಗಟ್ಟಿಗೆ ಸ್ತೋತ್ರ ಹೇಳ್ತಾನೆ? ಇಲ್ಲಾಂದ್ರೆ ಯಾವಾಗೋ ಹೋಗ್ಬಿಡ್ಬೇಕಿತ್ತು, ಹಿಸ್ಟ್ರಿ ಆಗಬೇಕಿತ್ತು ಆತ. ಯಾಕೆ ಸ್ತೋತ್ರ ಹೇಳ್ತಾನೆ ಅಂತಂದ್ರೆ, ಸ್ವಲ್ಪ ಜನಕ್ಕೆ ಸ್ತೋತ್ರ ಹೇಳಿದ್ರು ಯಾಕೆ ಹಿಂಗೆ ಅನ್ಸ್ತಾನೆ? ದಾವಿದ ಡ್ಯಾನ್ಸ್ ಮಾಡಿದ್ರೆ ದಾವಿದನ ಹೆಂಡತಿಗೆ ಇವನು ಹಿಂಗೆ ಡ್ಯಾನ್ಸ್ ಮಾಡ್ತಾನೆ ಅಂತಾನೆ. ಸತ್ತು ಬದುಕಿ ಬಂದವ್ರಿಗೆ ಗೊತ್ತು ಡ್ಯಾನ್ಸ್ ಅಂದ್ರೆ ಏನು, ಸ್ತೋತ್ರ ಅಂದ್ರೆ ಏನು, ಕೈ ಚಪ್ಪಾಳೆ ಹೊಡೆಯೋದಂದ್ರೆ ಏನು. ಹಲ್ಲೆಲೂಯಾ. ಸ್ವಸ್ಥತೆ ವರಗಳು ಬೇಕು. ಸ್ವಸ್ಥತೆ ವರಗಳು ಬೇಕು. ಎಷ್ಟೋ ಜನ ಕ್ಯಾನ್ಸರ್ಗಳಿಂದ ಇದ್ದಾರೆ, HIV ಇಂದ ಇದ್ದಾರೆ. ಸ್ವಸ್ಥತೆ ವರಗಳು ಬೇಕು. ಎಷ್ಟು ಜನ ಅಪೇಕ್ಷಿಸ್ತೀರಿ ಆತ್ಮಿಕ ವರಗಳಿಗಾಗಿ? ಹಲ್ಲೆಲೂಯಾ. ಎಲ್ಲರೂ ಒಂದ್ಸರಿ ಕೈ ಎತ್ತಿ ದೇವರಿಗೆ ಪ್ರಾರ್ಥಿಸಿರಿ. ಹೇಳ್ರಿ, ಕರ್ತನೇ, ಆತ್ಮಿಕ ವರವನ್ನು ನಾನು ಅಪೇಕ್ಷಿಸುತ್ತೇನೆ, ನಾನು ಬಯಸುತ್ತೇನೆ, ನಾನು ಆತ್ಮದಲ್ಲಿ ಬೆಳೆಯುತ್ತೇನೆ, ನನ್ನನ್ನು ಅಭಿಷೇಕಿಸು, ಆತ್ಮನ ವರಗಳ ಬಗ್ಗೆ ನನಗೆ ತಿಳಿಸು, ನಾನು ತಿಳಿದುಕೊಳ್ಳಲು ಇಷ್ಟಪಡ್ತೇನೆ. ಎಲ್ಲ ವರಗಳು ನನಗೆ ಬೇಕಪ್ಪ.
ಇದು ನಿಮ್ಮ ಪ್ರತಿದಿನದ ಪ್ರಾರ್ಥನೆ ಆಗಬೇಕು. ಹಲ್ಲೆಲೂಯ. ಅದು ಬರೀ ಪಾಸ್ಟರ್ಗಳಿಗಾಗಿ ಮಾತ್ರ ಅಲ್ಲ, ಸೇವೆಯಲ್ಲಿರುವವರು ಪ್ರತಿಯೊಬ್ಬರು ನಾವು ಸೇವಕರೇ, ಪ್ರತಿಯೊಬ್ಬರು ನಾವು ಸೇವೆಯಲ್ಲಿದ್ದೇವೆ, ಪ್ರತಿಯೊಬ್ಬರು ನಾವು ಸೇವೆ ಮಾಡಬೇಕು. ಹಲ್ಲೆಲೂಯ. ನಿಮ್ಮ ಊರುಗಳಲ್ಲಿ, ನೀವಿರುವಂಥ ಸ್ಥಳಗಳಲ್ಲಿ, ನಿಮ್ಮಿರುವಂಥ ಹಳ್ಳಿಗಳಲ್ಲಿ ಜನರು ರೋಗದಲ್ಲಿದ್ದಾರೆ, ಕಾಯಿಲೆಯಲ್ಲಿದ್ದಾರೆ, ಬಂಧನದಲ್ಲಿದ್ದಾರೆ. ಅದಕ್ಕೆ ಬೈಬಲ್ ಹೇಳ್ತದೆ, ರೋಗಿಗಳ ಮೇಲೆ ಹಸ್ತವಿಡ್ರೆ ಅವ್ರಿಗೆ ಗುಣವಾಗುವುದು. ಆತ್ಮಿಕ ವರ ಇರುವುದಾದ್ರೆ ಅವ್ರು ಗುಣವಾಗ್ತಾರೆ, ಸ್ವಸ್ಥತೆ ಹೊಂದುತ್ತಾರೆ. ಅದಕ್ಕೆ ಆಸಕ್ತಿಯಿಂದ ಅಪೇಕ್ಷಿಸಬೇಕು. ನಾವು ಬರೀ ಊಟ ಕೊಡು ಸ್ವಾಮಿ, ಬಟ್ಟೆ ಕೊಡು ಸ್ವಾಮಿ, ಬರೀ ನಮ್ಮ ಬಗ್ಗೆ ನಾವು ಆಲೋಚನೆ ಮಾಡ್ತೇವೆ. ಆದರೆ ನಾವು ಸ್ವಸ್ಥತೆಗಳಿಗಾಗಿ ಪ್ರಾರ್ಥನೆ ಮಾಡುವಾಗ, ಸ್ವಾಮಿ ಇದು ಬೇಕು ನನಗೆ ಅನ್ನುವಾಗ ಬೇರೆಯವರು ಆಶೀರ್ವಾದ ಹೊಂದುವವರಾಗಿದ್ದಾರೆ ಪ್ರಿಯರೇ. ಎಷ್ಟು ಜನ ಬಯಸ್ತೀರ ಆತ್ಮಿಕ ವರಗಳನ್ನು? ಪ್ರತಿಯೊಬ್ಬರು ಇವತ್ತಿನ ನೀವು ಪ್ರಾರ್ಥನೆ ಮಾಡಬೇಕು, ಸ್ವಾಮಿ ನನಗೆ ಆತ್ಮಿಕ ವರಗಳು ಬೇಕು ಎಂಬುದಾಗಿ. ಓಕೆ. ಆಮೇಲೆ ಹೇಳ್ತಾನೆ, ವಿಶೇಷವಾಗಿ ಪ್ರವಾದಿಸುವ ವರವನ್ನು ಆಸಕ್ತಿಯಿಂದ ಅಪೇಕ್ಷಿಸಿರಿ. ಮುಂದಿನ ವಚನ ನೋಡ್ರಿ ಏನು ಹೇಳ್ತದೆ, 2ನೇ ವಚನ. ವಾಣಿಯನ್ನು ಆಡುವವನು ದೇವರ ಸಂಗಡ ಮಾತನಾಡುತ್ತಾನೆ ಹೊರತು ಮನುಷ್ಯರ ಸಂಗಡ ಆಡುವುದಿಲ್ಲ. ಇಲ್ಲಿ ಏನ್ ಬರ್ತಾನ ಅವನು? ವಾಣಿಗಳ ಬಗ್ಗೆ ಆತನು ಮಾತನಾಡ್ತಾ ಇದ್ದಾನೆ. ವಾಣಿಗಳಂದ್ರೆ ಏನು? ಪವಿತ್ರ ಆತ್ಮನು ಕೊಡುವಂತ ಭಾಷೆ. ಅದನ್ನೇ ನಾವು ಇನ್ನೊಂದು ಭಾಷೆಯಲ್ಲಿ ಅನ್ಯ ಭಾಷೆ ಅಂತ ಹೇಳ್ತೇವೆ, ರೈಟ್? ಪವಿತ್ರ ಆತ್ಮನು ನಮಗೆ ಕೊಟ್ಟಾಗ ನಾವು ಆ ಭಾಷೆಯನ್ನು ಮಾತಾಡ್ಲಿಕ್ಕೆ ಆಗ್ತದೆ. ಅದು ನಮ್ಮ ಭಾಷೆ ಅಲ್ಲ. ಇಲ್ಲಿ ಪೌಲನು ಇಡೀ ಅಧ್ಯಾಯ, ಆ 12ನೇ ಅಧ್ಯಾಯದಲ್ಲಿ ಸುಮ್ಮನೆ ಆ ವರಗಳ ಹೆಸರು ಟಕ 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 ಅಂತ ಹೇಳ್ತಾನಲ್ಲಿ. 9 ವರಗಳಲ್ಲಿ ಲಿಸ್ಟ್ ಮಾಡಿರೋದು ಅದು ಹೇಳಿ, ಬಟ್ ವಾಣಿಗಳ ಬಗ್ಗೆ ಇಡೀ 14ನೇ ಅಧ್ಯಾಯ ಫುಲ್ ಎಕ್ಸ್ಪ್ಲೇನ್ ಮಾಡ್ತಾನ. ಯಾಕೆ ಅಂತಂದ್ರೆ ಇದು ಪ್ರಾರಂಭವಾದ ಒಂದು ಆತ್ಮಿಕ ವರ. ಆತ್ಮಿಕ ವರ ಅಂದ್ರೆ ಪವಿತ್ರಾತ್ಮನಿಂದ ಬರುವಂತ ವರ. ಇದು ಗಿಫ್ಟ್. ಇದನ್ನ ನಾವು ಪ್ರಯಾಸ ಪಡೋದಲ್ಲ, ಕೇಳೋದು, ಪಡೆದುಕೊಳ್ಳೋದು. ಹಲ್ಲೆಲೂಯ. ಓಕೆ. ಆದರೆ ಈ ಚಿಕ್ಕ ವರ ಪ್ರಾರಂಭದಿಂದ ಈ ವರವನ್ನು ನಾವು ಉಪಯೋಗಿಸುವುದಾದ್ರೆ ಬೇರೆ ವರಗಳನ್ನು ನಾವು ಬೆಳೆಯುವವರಾಗಿದ್ದೇವೆ. ಹಲ್ಲೆಲೂಯ. ಓಕೆ. ಇಲ್ಲಿ ಅದಕ್ಕೆ ಅವನು ಏನು ಹೇಳ್ತಾನೆ, ಈ ವರದ ಬಗ್ಗೆ ವಿವರಿಸ್ತಾ ಇದ್ದಾನೆ. ಆತನು ಹೇಳ್ತಾನೆ, ನೀವು ವಾಣಿಯನ್ನಾಡುವವನು ದೇವರ ಸಂಗಡ ಮಾತನಾಡುತ್ತಾನೆ ಹೊರತು ಮನುಷ್ಯರ ಸಂಗಡ ಆಡುವುದಿಲ್ಲ. ಈ ವಾಣಿಗಳಂದ್ರೆ ಏನಪ್ಪ? ಬರ್ಕೊಳ್ಳೋರು ಬರ್ಕೊಳ್ರಿ. ಇದು ಪವಿತ್ರಾತ್ಮನು ನಮಗೆ ಕೊಡುವಂತ ಭಾಷೆ. ಆಮೆನ್. ಇದು ಪ್ರಾರ್ಥನೆಯ ಭಾಷೆ. ಆಮೇನ್. ನಮಗೆ ಯಾರು ಕೊಡ್ತಾರೆ ಈ ಭಾಷೆನ? ಪವಿತ್ರಾತ್ಮನ ಕೊಡ್ತಾನೆ. ಮಾತಾಡೋದು ಯಾರು? ನಾವು ಮಾತಾಡುವವರಾಗಿದ್ದೇವೆ, ರೈಟ್? ಬೈಬಲ್ ಹೇಳ್ತದೆ, ಅಪೊಸ್ತಲ ಕೃತ್ಯಗಳಲ್ಲಿ ಅವ್ರು 50ಮ ದಿನದಂದು ಅವರು ಪ್ರಾರ್ಥನೆ ಮಾಡ್ತಾ ಇರುವಾಗ ಪವಿತ್ರಾತ್ಮನ ಅವ್ರ ಮೇಲೆ ಬಂದ, ಅವರನ್ನು ತುಂಬಿದ. ಅವರೆಲ್ಲರೂ ಏನು ಮಾಡಿದ್ರು? ಅವರು ಅನ್ಯ ಭಾಷೆಗಳಲ್ಲಿ ಆತನು ಕೊಡುವ ಪ್ರಕಾರ, ರೈಟ್, ಅವರು ಮಾತನಾಡಿದರು ಎಂಬುದಾಗಿ ವಾಕ್ಯ ಹೇಳುವಂಥದ್ದಾಗಿದೆ. ಓದನ ಆ ಭಾಗವನ್ನು. ಆ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 4ನೇ ವಚನ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 4ನೇ ವಚನ. ಬೈಬಲ್ ಈ ರೀತಿ ಹೇಳುವಂಥದ್ದಾಗಿದೆ. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು. ಇಲ್ಲಿ ಹೇಳ್ತದೆ, ಅವರಿಗೆ ಪವಿತ್ರಾತ್ಮನು ನೀಡಿದ ಶಕ್ತಿಯ ಪ್ರಕಾರ. ಅಂದ್ರೆ ಈ ವಾಣಿಗಳನ್ನು, ಈ ಭಾಷೆಗಳನ್ನು ಆಡ್ಲಿಕ್ಕೆ ಯಾರು ಕೊಟ್ಟವರು? ಈ ಭಾಷೆ ಯಾರು ಕೊಟ್ಟವರು? ಪವಿತ್ರಾತ್ಮ ಕೊಟ್ಟವನ್. ಪವಿತ್ರಾತ್ಮ ಕೊಟ್ಟ. ಮಾತಾಡಿದವ್ರು ಯಾರು? ಶಿಷ್ಯರು. ಹಂಗೆ ಮಾತಾಡೋರು ಯಾರು? ನಾವು. ಆದ್ರೆ ನಮಗೆ ಈ ಭಾಷೆ ಕೊಡೋರು ಯಾರು? ಪವಿತ್ರಾತ್ಮ. ಈ ಭಾಷೆ ನಾವು ಕಲ್ತ್ಕೊಂಡಂಥ ಭಾಷೆ ಅಲ್ಲ. ಕನ್ನಡ, ತೆಲುಗು, ಹಿಂದಿ, ಮರಾಠಿ, ಇಂಗ್ಲಿಷ್ ನಾವು ಕಲ್ತ್ಕೊಂಡಂಥ ಭಾಷೆ ಅದು. ಆದರೆ ಅನ್ಯ ಭಾಷೆ, ವಾಣಿಗಳಲ್ಲಿ ಪ್ರಾರ್ಥಿಸುವಂಥ ಭಾಷೆ, ಇದು ನಾವು ಕಲ್ತ್ಕೊಂಡಂತಲ್ಲ. ಪವಿತ್ರಾತ್ಮನು ನಮ್ಮ ಆತ್ಮಕ್ಕೆ ಕೊಡ್ತಾನೆ, ಆತ ಪ್ರೇರೇಪಿಸ್ತಾನೆ. ನಾವೇನು ಮಾಡ್ತೀವಿ? ಮಾತನಾಡ್ತೀವಿ. ಹಲ್ಲೆಲೂಯಾ. ಅದರ ಭಾಷೆ ಎಲ್ಲಿಂದ ಬರ್ತದೆ? ಪವಿತ್ರಾತ್ಮನಿಂದ ಬರುವಂಥದ್ದಾಗಿದೆ. ಅದನ್ನೇ ಇಲ್ಲಿ ಪೌಲನು ಹೇಳುವಾತನಲ್ಲಿ ಇರ್ತೇನೆ. ಅದಕ್ಕೆ ಹೇಳ್ತದೆ ಇಲ್ಲಿ ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮನು ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು. ಮತ್ತೆ ಹೋಗೋಣ 1ನೇ ಕೊರಿಂಥಕ್ಕೆ 14ನೇ ಅಧ್ಯಾಯ, ರೈಟ್, 2ನೇ ವಚನ. ಅದರಿಂದ ವಾಣಿಯನ್ನಾಡುವವನು ದೇವರ ಸಂಗಡ ಮಾತನಾಡುತ್ತಾನೆ ಹೊರತು ಮನುಷ್ಯರ ಸಂಗಡವಲ್ಲ. ಅಂದ್ರೆ ಈ ಭಾಷೆ ಯಾಕೆ ಕೊಡಲ್ಪಟ್ಟಿದೆ ಅಂದ್ರೆ ದೇವರ ಸಂಗಡ ಮಾತನಾಡ್ಲಿಕ್ಕೆ. ಎಲ್ಲರೂ ಹೇಳ್ರಿ, ಅನ್ಯ ಭಾಷೆಗಳು ಹೇಳ್ರಿ, ವಾಣಿಗಳು ದೇವರ ಸಂಗಡ ಮಾತನಾಡುವುದಕ್ಕೆ ಪವಿತ್ರಾತ್ಮನು ಕೊಡುವ ಭಾಷೆಯಾಗಿದೆ. ಅಂದ್ರೆ ಇದು ಪ್ರಾರ್ಥನೆ ಭಾಷೆ.
ಪ್ರಾರ್ಥನೆಯ ಭಾಷೆ ಇದು. ಪ್ರಾರ್ಥನೆಯಲ್ಲಿ ನೀನು ಉಪಯೋಗಿಸುವಂಥ ಭಾಷೆ ಇದು. ಹಲ್ಲೆಲೂಯಾ. ನಾವು ಇವಾಗ ಯಾವ ಸಬ್ಜೆಕ್ಟ್ ಬಗ್ಗೆ ಕಲಿತಾ ಇದ್ದೇವೆ? ಪ್ರಾರ್ಥನೆ ಬಗ್ಗೆ ಕಲಿತಾ ಇದ್ದೇವೆ. ಎಲ್ಲ ವಿಧವಾದ ಪ್ರಾರ್ಥನೆ, ಅದರಲ್ಲಿ ಇದು ಒಂದು ವಿಧವಾದ ಪ್ರಾರ್ಥನೆ, ರೈಟ್? ಆತ್ಮ ಪ್ರೇರಿತವಾದಂಥ ಪ್ರಾರ್ಥನೆ. ಪ್ರಾರ್ಥನೆಯಲ್ಲಿ ನಾವು ಸ್ಥಿರಚಿತ್ತರಾಗಿರ್ಬೇಕು, ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕು. ಸೊ ಇದು ನಮ್ಮ ಒಂದು ದೇವರೊಂದಿಗೆ ನಾವು ಮಾತನಾಡುವಂಥ ಭಾಷೆ. ಮುಂದೆ ನೋಡ್ರಿ ಹೇಳ್ತದೆ, ದೇವರ ಸಂಗಡ ಮಾತನಾಡುತ್ತಾನೆ ಹೊರತು ಮನುಷ್ಯರ ಸಂಗಡ ಆಡುವುದಿಲ್ಲ. ಅಂದರೆ ಈ ಭಾಷೆ ನಾನು ಮನುಷ್ಯರ ಹತ್ರ ಮಾತಾಡಲಿಕ್ಕೆ ಕೊಡಲ್ಪಟ್ಟಂಥ ಭಾಷೆ ಅಲ್ಲ. ಇವಾಗ ನಾನು ನಿಮ್ಮ ಹತ್ರ ಯಾವ ಭಾಷೆಯಲ್ಲಿ ಮಾತಾಡ್ತಾ ಇದ್ದೀನಿ ಸದ್ಯಕ್ಕೆ? ಕನ್ನಡದಲ್ಲಿ. ಇಂಗ್ಲೀಷ್ ಸರ್ವಿಸ್ ಇತ್ತು, ಅಲ್ಲಿ ಇಂಗ್ಲೀಷಲ್ಲಿ ಮಾತಾಡಿದೆ. ಯಾಕೆ? ಅಲ್ಲಿರುವ ಜನರ ಹತ್ರ ನಾನು ಸಂಭಾಷಣೆ ಮಾಡ್ತಾ ಇದ್ದೇನೆ. ಇವಾಗ ನಿಮ್ಮ ಹತ್ರ ನಾನು ಸಂಭಾಷಣೆ ಮಾಡ್ತಾ ಇದ್ದೇನೆ. ಇದು ನನಗೂ ನಿನಗೂ ಆಗ್ತಾ ಇರುವಂಥ ಸಂಭಾಷಣೆ. ಅದಕ್ಕೆ ನಾನು ಕನ್ನಡದಲ್ಲಿ ನಾನು ಮಾತನಾಡ್ತಾ ಇದ್ದೇನೆ. ಆದರೆ ಈಗ ಪ್ರಾರ್ಥನೆ ಅಂದರೆ ಏನು? ದೇವರ ಹತ್ರ ನಾವು ಮಾಡುವಂಥ ಸಂಭಾಷಣೆ. ಆದರೆ ದೇವರ ಹತ್ರ ಮಾತಾಡಲಿ, ನಾವು ಕನ್ನಡದಲ್ಲಿ ಮಾತಾಡ್ಬೋದು, ಇಂಗ್ಲೀಷಲ್ಲಿ ಮಾತಾಡ್ಬೋದು. ಆದರೆ ಆ ಭಾಷೆಗಳಿಗೆ ಎಚ್ಚರಿಕೆಯಿಂದ ಕೇಳಿಸ್ಕೊಳ್ರಿ, ಆ ಭಾಷೆಗಳಿಗೆ ಮಿತಿ ಇದೆ ಪ್ರಿಯರೇ. ನಮ್ಮ ಭಾಷೆಯಲ್ಲಿ ನಾವು ಸಂಪೂರ್ಣವಾಗಿ ದೇವರು ನಮ್ಮ ಜೀವಿತದಲ್ಲಿ ಏನು ಯೋಜನೆ ಇಟ್ಟಿದ್ದಾನೆ, ಏನು ಮಾಡಬೇಕಂತಿದ್ದಾನೆ, ಅದನ್ನೆಲ್ಲ ನಾವು ವಿವರಿಸಲಿಕ್ಕೆ ಆಗುವುದಿಲ್ಲ. ನಿಮ್ಗೆ ಯಾವಾಗನ್ನ ಈ ಅನುಭವ ಆಗಿದೆಯಾ? ಏನೋ ಹೇಳ್ಬೇಕಂತಿದ್ದೀರಿ, ಆದರೆ ಹೆಂಗೆ ಹೇಳ್ಬೇಕಂತ ಗೊತ್ತಾಗಲ್ಲ. ಎಷ್ಟು ಜನಕ್ಕಂತ ಅನುಭವ ಆಗಿದೆ? ಮೈಂಡ್ನಾಗ ಏನೇನೋ ಇರ್ತದೆ ಹೇಳ್ಬೇಕಂತ, ಆದರೆ ಅದನ್ನು ಕರೆಕ್ಟಾಗಿ ವಿವರಿಸಲಿಕ್ಕೆ, ಎಕ್ಸ್ಪ್ಲೇನ್ ಮಾಡಲಿಕ್ಕೆ ನಿಮಗೆ ಶಬ್ದಗಳಿರಲ್ಲ. ಆಗಿದೆಯಾ? ಒಂದ್ಸಲ ಒಳಗೆ ದುಃಖ ಇರ್ತದೆ, ಅದು ವ್ಯಕ್ತಪಡಿಸ್ಬೇಕು. ಆದರೆ ಅದಕ್ಕೆ ನಿಮ್ಗೆ ಯಾವ ಒಂದು ನಿಮ್ಮ ಕನ್ನಡದಲ್ಲಿ, ನಿಮ್ಮ ತೆಲುಗಲ್ಲಿ, ಮರಾಠಿಯಲ್ಲಿ ಅದನ್ನು ಎಕ್ಸಾಕ್ಟಾಗಿ ನೀವು ವಿವರಿಸಲಿಕ್ಕೆ ಆಗೋದಿಲ್ಲ. ಕರೆಕ್ಟಾಗಿ ಇಲ್ಲ, ಅದು ಒಳಗಿರ್ತದೆ. ಆದರೆ ಅದನ್ನು ನಾವು ಕರೆಕ್ಟಾಗಿ ವಿವರಿಸಲಿಕ್ಕೆ ನಾವು ಹೇಳ್ತೇವೆ, ಅದು ಹೇಳೋಕ್ಕೆ ಆಗಲ್ಲಮ್ಮ ಅಂತೀವಿ ನಾವು. ಅದು ಹೇಳೋಕ್ಕೆ ಅದು ಹೆಂಗೆ ಹೇಳ್ಬೇಕು ನಿನಗೆ ಅರ್ಥ ಆಗಲ್ಲ. ಹೌದಾ ಇಲ್ಲ? ಎಷ್ಟು ಸರಿ ಹೇಳ್ತೇವೆ. ಹಂಗೆ ನಮ್ಮ ಭಾಷೆಗೆ ಏನಿದೆ, ಮಿತಿ ಇದೆ ಪ್ರಿಯರೇ. ಅದು ಸಂಪೂರ್ಣವಾದಂಥ ಭಾಷೆಗಳಲ್ಲ ಅವು. ದೇವರು ಅದಕ್ಕೆ ಏನು ಹೇಳ್ತಾನೆ? ನಿನ್ನ ಭಾಷೆಯಲ್ಲಿ ಮಿತಿ ಇದೆ, ನಾನು ನನ್ನ ಭಾಷೆ ಕೊಡ್ತೇನೆ ನಿನಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಭಾಷೆಯಲ್ಲಿ ನೀನು ನಿನ್ನ ಆತ್ಮದಲ್ಲಿರುವ ಸಂಗತಿಯನ್ನು ನನಗೆ ವ್ಯಕ್ತಪಡಿಸಬಹುದು. ಆಮೆನ್. ಅದಕ್ಕೆ ಇದು ಮನುಷ್ಯರ ಹತ್ರ ಮಾತನಾಡುವುದಿಲ್ಲ, ಮನುಷ್ಯರ ಸಂಗಡವಲ್ಲ. ಅವನು ಆತ್ಮ ಪ್ರೇರಿತನಾಗಿ, ನೋಡ್ರಿ ಇಲ್ಲಿ ಏನ್ ಪ್ರೇರಿತನಾಗಿ, ಇನ್ನೊಂದ್ಸರಿ ಹೇಳ್ರಿ, ಯಾರು ಪ್ರೇರಿತರಾಗೆ? ನೀನು ಯಾವಾಗ ಅನ್ಯ ಭಾಷೆ, ಯಾವಾಗ ನೀನು ವಾಣಿಯಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀಯೋ, ಅದು ಆತ್ಮ ಪ್ರೇರಿತವಾಗಿ ಮಾಡುವಂತ ಪ್ರಾರ್ಥನೆ. ನೀನು ಕನ್ನಡ, ಇಂಗ್ಲಿಷ್, ತೆಲುಗು, ಮರಾಠಿ ನೀನಲ್ಲಿ ಮಾಡುವಾಗ ನೀನು ನಿನ್ನ ಮನಸ್ಸು, ನಿನ್ನ ಬುದ್ಧಿಯಿಂದ ಮಾಡುವಂಥ ಪ್ರಾರ್ಥನೆ. ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ನಿನ್ನ ಬುದ್ಧಿಗೆ ಮಿತಿ ಇದೆ. ನಿನ್ನ ಬುದ್ಧಿಗೆ ಎಲ್ಲ ಗೊತ್ತಿಲ್ಲ. ನಿನ್ನ ಬುದ್ಧಿ ಸರ್ವಜ್ಞಾನಿ ಅಲ್ಲ. ನಿನ್ನ ಬುದ್ಧಿ ಅದೃಶ್ಯವಾದ ಲೋಕದಲ್ಲಿ ಏನಿದೆ ಅಂತ ನಿನಗೆ ಗೊತ್ತಿಲ್ಲ. ಗೊತ್ತಾ? ಇಲ್ಲ. ದೇವರು ನಿನ್ನ ಬಗ್ಗೆ ನಾಳೆ ಏನು ಪ್ಲಾನ್ ಮಾಡಿದ್ದಾನೆ ಎಷ್ಟು ಜನ ಗೊತ್ತು ಹೇಳ್ರಿ? ಗೊತ್ತಿಲ್ಲ. ಯಾಕೆ? ಇದು ಮಿತಿ ಇರುವಂಥದ್ದು. ದೇವರಲ್ಲ ನಾವು. ಆಮೇನ್. ಇವಾಗ ದೇವರು ಯೆರೆಮೀಯನ ಜೀವಿತದಲ್ಲಿ ಒಂದು ಯೋಜನೆ ಇಟ್ಟಿದ್ದ. ದೇವರು ಯೆರೆಮೀಯನಿಗೆ ಹೇಳ್ತಾನೆ, ಓ ಯೆರೆಮೀಯನೇ, ನೀನು ತಾಯಿಯ ಗರ್ಭದಲ್ಲಿರುವ ಮುಂಚೆಯೇ ನಾನು ನಿನ್ನನ್ನು ತಿಳಿದಿದ್ದೇನೆ. ಆಮೇನ್. ದೇವರು ನಿನ್ನ ಯಾವಾಗ ತಿಳಿದಿದ್ದಾನಂತೆ? ನಿನ್ನ ತಾಯಿಯ ನಿನ್ನ ತಿಳ್ಕೊಂಡಿಲ್ಲ. ಬಹಳ ಜನ ಆಗ್ತಾರೆ ತಾಯಿಯ ದೇವರಂತೆ. ಯಾರು ಹೇಳಿದ್ರು ತಾಯಿ ದೇವರಲ್ಲ? ಹೇಳ್ರಿ ಒಂದ್ಸರಿ, ತಾಯಿ ದೇವರಲ್ಲ. ಆದ್ರೆ ತಾಯಿನ ಸನ್ಮಾನಿಸೋಣ, ಗೌರವಿಸೋಣ, ಥ್ಯಾಂಕ್ ಯು ಹೇಳೋಣ. ಅವ್ರು ಮಾಡಿದ್ದಕ್ಕೆಲ್ಲ ದೇವ್ರಿಗೆ ಸ್ತೋತ್ರ. ತಾಯಿ ಅಂದ್ರೆ ಒಳ್ಳೆಯವರು, ಆದ್ರೆ ದೇವರಲ್ಲ. ಹೇಳ್ರಿ, ತಾಯಿ ಅಂದ್ರೆ ಒಳ್ಳೆಯವರು, ಆದ್ರೆ ದೇವರಲ್ಲ ಅವರು. ತಾಯಿಗೆ ಗೊತ್ತಾಗಲ್ಲ ಗಂಡ ಹೆಣ್ಣ ಅಂತ, ತಂದೆ ಕೂಡ ಗೊತ್ತಾಗಲ್ಲ ಗಂಡ ಹೆಣ್ಣ ಅಂತ. ಇವ್ ನಾಳೆ ಏನಾಗ್ತಾನೋ ಗೊತ್ತಿಲ್ಲ, ಅವನ ಜೀವಿತ ಬಗ್ಗೆ ಏನೋ ಗೊತ್ತಿಲ್ಲ. ಕರೆಕ್ಟಾ ಇಲ್ಲ? ಆದ್ರೆ ದೇವ್ರೇನ್ ಮಾಡ್ತಾನೆ, ಯೆರೆಮೀಯ, ನೀನು ಅನ್ಕೊಂಡು ನೀನು ಹುಟ್ಟಿದಾಗ ನಿನ್ನ ಜೀವನ ಸ್ಟಾರ್ಟ್ ಆಯ್ತಂತ
ನೀನು ತಾಯಿಯ ಗರ್ಭದಲ್ಲಿರುವ ಮುಂಚೆಯೇ ನಾನು ನಿನ್ನನ್ನು ಕರೆದಿದ್ದೇನೆ, ನಿನ್ನನ್ನು ನೇಮಿಸಿದ್ದೇನೆ ನಾನು. ಹಲ್ಲೆಲೂಯಾ. ಇನ್ನ ನಿಮ್ಮ ಅಪ್ಪ ಅಮ್ಮ ನೋಡಿಲ್ಲ, ನಾನು ಅವಾಗಲೇ ದೇಶಗಳಿಗೆ ಪ್ರವಾದಿಯನ್ನಾಗಿ ನಿನ್ನನ್ನು ನೇಮಿಸಿದ್ದೇನೆ. ಹಲ್ಲೆಲೂಯಾ. ನಿನ್ನ ಜೀವಿತ, ಅದಕ್ಕೆ ನಿನ್ನ ಜೀವಿತ ಎಲ್ಲಿಂದ ಬಂದಿದೆ ಗೊತ್ತಾ? ದೇವರಿಂದ ಬಂದಿದೆ. ನೀನೇನೋ ಆಕಸ್ಮಿಕವಾಗಿ ಟಕ ಅಂತ ಭೂಮಿಯಲ್ಲಿ ಹುಟ್ಟುಬಿಟ್ಟೆ. ನಿಮ್ಮ ಅಪ್ಪ ಅಮ್ಮನಿಗೆ ಟಕ ಅಂತ ಬಂದಿರ್ಬೋದು, ಅನ್ಕೊಂಡಿಲ್ಲಪ್ಪ ಆಗ್ಬಿಡ್ತಂತೆ. ಆದ್ರೆ ದೇವ್ರಿಗೆ ಹಂಗೆ, ದೇವ್ರಿಗೆ ಗೊತ್ತು, ಇಂಥ ಇಂಥ ಇಸ್ವಿಯಲ್ಲಿ ಇಂಥ ವ್ಯಕ್ತಿ, ಇಂಥ ಕುಟುಂಬದಲ್ಲಿ, ಇಂಥ ಊರಿನಲ್ಲಿ ಇಂಥ ದಂಪತಿಗೆ ಹುಟ್ಟುತ್ತಾನೆ ಅಂತ ದೇವರು ಮೊದಲೇ ನಿರ್ಣಯಿಸಿದ್ದಾನೆ. ಹಲ್ಲೆಲೂಯಾ. ನಿನ್ನ ಬಗ್ಗೆ ನಿನಗೆ ಗೊತ್ತಿಲ್ಲ, ಆದ್ರೆ ದೇವರಿಗೆ ಗೊತ್ತು ನಿನ್ನನ್ನು ಯಾಕೆ ಕಳಿಸಿದ್ದಾನೆ, ಯಾವ ಉದ್ದೇಶದಿಂದ ಕಳಿಸಿದ್ದಾನೆ ಅಂತ. ಆಮೆನ್. ಹಲ್ಲೆಲೂಯಾ. ಸೊ ಇಲ್ಲಿ ಏನ್ ಹೇಳ್ತದೆ? ಅವನು ಆತ್ಮ ಪ್ರೇರಿತನಾಗಿ ರಹಸ್ಯಾರ್ಥಗಳನ್ನು ನುಡಿಯುತ್ತಿದ್ದರೂ ಯಾರು ತಿಳುಕೊಳ್ಳುವುದಿಲ್ಲ. ಯಾರು ಅಂದ್ರೆ ಮನುಷ್ಯರು. ರಹಸ್ಯಾರ್ಥ ಅಂದ್ರೆ ಏನು? ಇವಾಗ ನಿನ್ನ ಬಗ್ಗೆ ನಾನು ಹೇಳ್ದಲ್ಲ, ನಿನ್ನ ಉದ್ದೇಶ ನಿನಗೆ ರಹಸ್ಯ ಗೊತ್ತಿಲ್ಲ, ಆದ್ರೆ ದೇವರಿಗೆ ಗೊತ್ತು. ಹಲ್ಲೆಲೂಯಾ. ನಿನ್ನ ಜೀವಿತದಿಂದ ಏನು ಮಾಡಬೇಕೆಂಬುದಾಗಿದ್ದಾನಂತ ದೇವರಿಗೆ ಗೊತ್ತು. ಯಾಕೆ ಈ ಭೂಮಿ ಕಳಿಸಿದಾನಂತ ಗೊತ್ತು. ಸೊ ನೀನು ವಾಣಿಗಳಲ್ಲಿ ಪ್ರಾರ್ಥಿಸುವಾಗ ಏನಾಗ್ತದೆ ಗೊತ್ತಾ? ನಿನ್ನ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿದ್ರೆ ನಿಂದು ಸಣ್ಣ ಬುದ್ಧಿ, ಇಷ್ಟೇ ಬುದ್ಧಿ, ಆ ಬುದ್ಧಿನಾಗ ನೀನು ನೋಡೋದು ಇಷ್ಟೇ. ನಾನು ಅದಾಗಬೇಕು, ನಾನು ಇದಾಗಬೇಕು, ನಾನು ಡಾಕ್ಟರ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು, ನಾನು ಇದಾಗಬೇಕು, ನಾನು ಅವ್ರನ್ನದಾಗಬೇಕು. ನೀನು ಅಷ್ಟೇ ಇರ್ತತೆ ನಿನ್ನ ಬುದ್ಧಿಯಾಗ. ಆದರೆ ದೇವರು ಹೇಳ್ತಾನೆ, ಇವನ್ನ ರಾಷ್ಟ್ರಗಳಿಗೆ ಪ್ರವಾದಿಯಾಗಿ ನಾನು ನೇಮಿಸಿದ್ದೇನೆ. ಆದರೆ ಇವನಿಗೆ ಅದು ಗೊತ್ತಿಲ್ಲ. ಇವನು ಬರೀ ಇದಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಆದರೆ ಪವಿತ್ರಾತ್ಮನ ಏನು ಹೇಳ್ತಾನೆ? ನನಗೆ ಗೊತ್ತು. ಪವಿತ್ರಾತ್ಮ ಯಾರು? ಸರ್ವಜ್ಞಾನಿ, ಸರ್ವವ್ಯಾಪಿ, ಸರ್ವಶಕ್ತನು. ತಂದೆ ಮಗ ಪವಿತ್ರಾತ್ಮ ಕುಂತು ಮೀಟಿಂಗ್ ಮಾಡಿದ್ರು. ಇಂಥ ವ್ಯಕ್ತಿನ ಇಂಥ ಟೈಮ್ನಲ್ಲಿ ಭೂಮಿಗೆ ನಾವು ಕಳ್ಸೋಣ, ಅವ್ರ ಜೀವಿತವನ್ನು ನಮ್ಮ ಮಹಿಮೆಗಾಗಿ ಈ ರೀತಿ ಉಪಯೋಗಿಸೋಣ. ಅದು ನಮಗೆ ಗೊತ್ತಿಲ್ಲ. ಆತನಿದ್ದ ಅವತ್ತು ಮೀಟಿಂಗ್ ಮಾಡಿದಾಗ. ಹಲ್ಲೆಲೂಯಾ. ಆತ ಹೇಳ್ತಾನೆ, ನನ್ನ ಬಿಡು, ನಿನಗೆ ಗೊತ್ತಿಲ್ಲ ನಿನ್ನ ಬಗ್ಗೆ ನೀನು ಪ್ರಾರ್ಥನೆ ಮಾಡಲಿಕ್ಕೆ, ನನ್ನ ಬಿಡು, ಪರ್ಮಿಷನ್ ಕೊಡು, ನಾನು ನಿನ್ನನ್ನು ಪ್ರೇರೇಪಿಸ್ತೇನೆ ಕರೆಕ್ಟ್ ಪ್ರೇಯರ್ ಮಾಡಲಿಕ್ಕೆ, ದೇವರ ಉದ್ದೇಶದ ಪ್ರಕಾರ ಪ್ರಾರ್ಥನೆ ಮಾಡಲಿಕ್ಕೆ, ದೇವರ ಚಿತ್ತದ ಅನುಸಾರವಾಗಿ ಪ್ರಾರ್ಥನೆ ಮಾಡಲಿಕ್ಕೆ ನಾನು ಪ್ರೇರೇಪಿಸ್ತೇನೆ. ಹೆಂಗೆ ದೇವರ ಪ್ರೇರೇಪಣೆ ಹೊಂದೋದು? ಏನಿಲ್ಲ, ನಾನು ಕೊಡುವ ಭಾಷೆಯಿಂದ ಪ್ರಾರ್ಥನೆ ಮಾಡ್ರಿ. ಹಲ್ಲೆಲೂಯಾ. ಅದಕ್ಕೆ ಬೈಬಲ್ ಹೇಳೋದು, ನಾವು ಏನು ಪ್ರಾರ್ಥನೆ ಮಾಡಬೇಕು, ಹೇಗೆ ಪ್ರಾರ್ಥನೆ ಮಾಡಬೇಕು ಗೊತ್ತಿಲ್ಲದೆ ಇರುವಾಗ ಪವಿತ್ರಾತ್ಮನು ತಾನೇ ಮಾತಿಲ್ಲದ ನರಳಾಟದಿಂದ ನಮಗೋಸ್ಕರ ದೇವ ಚಿತ್ತದ ಪ್ರಕಾರ ವಿಜ್ಞಾಪನೆ ಮಾಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ಇವಾಗ ಉದಾಹರಣೆಗಾಗಿ ಯಾರನ್ನ ಹೊಸೊಬ್ರು ಇವಾಗ ಯೇಸ್ವಾಮಿ ಹತ್ರ ಬಂದಿದ್ದಾರೆ ಅನ್ಕೊಡ್ರಿ. ಶಾಂತ್ ಬಾಪ, ಶಾಂತ್ಗೆ ಯೇಸ್ವಾಮಿ ಬಗ್ಗೆ ಗೊತ್ತಿಲ್ಲ, ಉದಾಹರಣೆಗೆ, ರೈಟ್? ನಾನು ಶಾಂತಿಗೆ ಹೇಳ್ತೀನಿ, ಇವಾಗ ಸುವಾರ್ತೆ ಹೇಳ್ತಾ ಇದ್ದೀನಿ. ಏನಂತ ಹೇಳ್ತೀನಿ ಶಾಂತಿಗೆ ಇವಾಗ? ಸುವಾರ್ತೆ. ಶಾಂತ್, ಯೇಸು ನಿನ್ನ ಪ್ರೀತಿಸ್ತಾನೆ, ನಿನಗಾಗಿ ಪ್ರಾಣ ಕೊಟ್ಟಿದ್ದಾನೆ, ನಿನಗಾಗಿ ರಕ್ತ ಸುರಿಸಿದ್ದಾನೆ, ಆತ ನಿನ್ನ ಪಾಪ ಹೊತ್ಕೊಂಡಿದ್ದಾನೆ. ಬೈಬಲ್ ಹೇಳ್ತದೆ, ನೀನು ಆತನ ನಂಬಿದ್ರೆ ನಿನಗೆ ರಕ್ಷಣೆ. ಆತ ನಿನಗಾಗಿ ಸತ್ತು ಉಣಲ್ಪಟ್ಟು ಎದ್ದಿದ್ದಾನಂತ ನೀನು ನಂಬ್ತೀಯಾ? ನಂಬ್ತಾನೆ. ನಿಂಗೆ ಬೇಕಾ ಯೇಸ್ವಾಮಿ? ಬೇಕಾ ನಿನಗೆ? ಬೇಕು ಅಂತಾನೆ. ಇವಾಗ ಹೆಂಗೆ? ಅವನಿಗೆ ಗೊತ್ತಿಲ್ಲ, ರೈಟ್? ಯೇಸ್ವಾಮಿನ ಹೆಂಗೆ ಜೀವಿತದಲ್ಲಿ ಕರ್ಕೊಳ್ಳೋದು? ಹೆಂಗೆ? ಹೃದಯದಲ್ಲಿ ನಂಬಬೇಕು, ಬಾಯಿಂದ ಏನು ಮಾಡಬೇಕು? ಅರಿಕೆ ಮಾಡಬೇಕು. ಬಟ್ ಗೊತ್ತಿಲ್ಲ. ನಾನು ಅವಾಗ ಏನು ಮಾಡ್ತೀವಿ ನಾವು? ಆಯ್ತು, ನಿಂಗೆ ಗೊತ್ತಿಲ್ಲಲ್ಲ, ನಾನು ನಿನಗೆ ಹೇಳ್ಕೊಡ್ತೀನಿ. ಯೇಸು ಬೇಕಂತೀಯಲ್ಲ, ಈ ಪ್ರಾರ್ಥನೆ ಮಾಡು. ಈ ಪ್ರಾರ್ಥನೆ ನನಗಲ್ಲ, ಶಾಂತ ಮಾಡ್ತಿರೋದು, ನೀನು ಯೇಸು ಸ್ವಾಮಿಗೆ ಮಾಡ್ತಾ ಇದ್ದಿ. ನೀನು ಯೇಸು ಸ್ವಾಮಿಗೆ ನೀನು ಪ್ರಾರ್ಥನೆ ಮಾಡಿದರೆ ಆತನು ನಿನಗೆ ಉತ್ತರವನ್ನು ಕೊಟ್ಟು ನಿನ್ನನ್ನು ರಕ್ಷಿಸುವಾತನಾಗಿದ್ದಾನೆ. ಆಮೇನ್. ಇವಾಗ ಯಾರೀತ? ಹೊಸೊಬ್ಬತ ಇವಾಗ ಬಂದಿದ್ದಾನೆ, ಸುವಾರ್ತೆ ಹೇಳಿವೆ. ಇವಾಗ ಯೇಸ್ವಾಮಿನಿತನ ಅಂಗೀಕರಿಸ್ಬೇಕು. ನಾವೇನು ಮಾಡ್ತೀವಿ? ನಡೆಸ್ತೀವಿ. ನಾನೊಂದು ಪ್ರಾರ್ಥನೆ ನಾನು ಹೇಳ್ಕೊಡ್ತೀನಿ, ನೀನು ಅದ್ರ ಪ್ರಕಾರ ಮಾಡಿ. ಆದರೆ ಈ ಪ್ರಾರ್ಥನೆ ನನಗೆ ಮಾಡ್ತಾ ಇಲ್ಲ, ನೀನು ಯಾರಿಗೆ ಮಾಡ್ತಾ ಇದ್ದೆ? ಯೇಸು ಸ್ವಾಮಿಗೆ ಮಾಡ್ತಾ ಇದ್ದೆ. ಎಲ್ಲಿ? ಕಣ್ಣು ಮುಚ್ಕೋ, ಕೈ ಎತ್ತು, ಪ್ರಾರ್ಥನೆ ಮಾಡು. ನನಗಲ್ಲ, ಯೇಸ್ವಾಮಿಗೆ ಮಾಡ್ತಾ ಇದ್ದೆ. ಹೇಳು, ಯೇಸುವೆ
ನಿನಗೆ ಸ್ತೋತ್ರ. ನಿನಗೆ ಸ್ತೋತ್ರ. ಯೇಸುವೆ, ಯೇಸುವೆ, ನನ್ನನ್ನು ಪ್ರೀತಿಸಿ ಪರಲೋಕ ಬಿಟ್ಟು ಭೂಲೋಕಕ್ಕೆ ಬಂದು ನನಗಾಗಿ ಸತ್ತು ರಕ್ತ ಸುರಿಸಿ ಉಣಲ್ಪಟ್ಟು ಮರಣವನ್ನು ಜಯಿಸಿ ಎದ್ದಿದ್ದಿ ಎಂದು ನಂಬುತ್ತೇನೆ. ಯೇಸುವೆ, ನನ್ನ ಜೀವಿತವನ್ನು ಬದಲಾಯಿಸು, ನಿನ್ನ ಮಗನಾಗಿ ಸ್ವೀಕರಿಸು. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಹೇಳ್ಕೊಡ್ತೀವ ಇಲ್ಲ ನಾವು? ರೈಟ್? ಇವಾಗ ಪ್ರಾರ್ಥನೆ ಯಾರು ಮಾಡಿದ್ದು? ಶಾಂತ. ಆದ್ರೆ ಅವನಿಗೆ ಪ್ರಾರ್ಥನೆ ಮಾಡೋದು ಗೊತ್ತಿರಲಿಲ್ಲ. ಇವಾಗ ಬಂದಾನೆ. ನಾನೇನು ಮಾಡೀನಿ? ಹೆಂಗೆ ಪ್ರಾರ್ಥನೆ ಮಾಡಬೇಕಂತ ಹೇಳ್ಕೊಟ್ಟೀನಿ. ನನ್ನ ಕೆಲಸ ಏನು? ಯಾಕಂದ್ರೆ ಈ ಪ್ರಾರ್ಥನೆ ನನಗಲ್ಲ, ನಾನು ರಕ್ಷಣೆ ಹೊಂದಿದ್ದೀನಿ ಆಗಲೇ, ಹೌದಲ್ಲ? ಆದರೆ ನಾನು ಪದಗಳು ಕೊಡ್ತಾ ಇದ್ದೀನಿ, ಹೆಂಗೆ ಪ್ರಾರ್ಥನೆ ಮಾಡ್ಬೇಕು, ನನ್ನ ಹೃದಯದಲ್ಲಿ ಬಾ, ನಾನು ಮುಟ್ಟು. ಶಾಂತಿ ಏನು ಮಾಡ್ತಾನೆ? ನಾನು ಕೊಡುವ ಪದಗಳನ್ನು ಉಪಯೋಗಿಸಿ ತಾನು ಯೇಸು ಸ್ವಾಮಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಯೇಸು ಸ್ವಾಮಿ ಏನು ಮಾಡ್ತಾರೆ? ಈತನ ಪ್ರಾರ್ಥನೆಯನ್ನು ಕೇಳಿ ಉತ್ತರ ಕೊಟ್ಟು ಆತನು ಯೇಸುವನ್ನು ಅಂಗೀಕರಿಸುವ ಕಾರಣದಿಂದ ಇವನ ಪಾಪ ಕ್ಷಮಿಸಿ ತೊಳೆದು ಹೊಸ ಮನುಷ್ಯನಾಗಿ ಮಾಡುತ್ತಾನೆ. ಕರೆಕ್ಟಾ? ಇಲ್ಲಿ ಅರ್ಥ ಮಾಡ್ಕೊಡ್ರಿ, ನನ್ನ ಪಾತ್ರ ಏನು? ಪ್ರಾರ್ಥನೆ ಮಾಡುವುದನ್ನು ಹೇಳಿಕೊಟ್ಟಿದ್ದು. ಪದ ನಾನು ಕೊಟ್ಟಿದ್ದು, ಶಬ್ದಗಳು ನಾನು ಕೊಟ್ಟಿದ್ದು. ಮಾಡಿದ್ಯಾರು? ಶಾಂತ್. ಉತ್ತರ ಪಡ್ಕೊಂಡವ್ರು ಯಾರು? ಶಾಂತ್. ಹಂಗೆ ಥ್ಯಾಂಕ್ ಯು. ಇದು ಅವಿಶ್ವಾಸಿಗಳಿಗೆ ಹೊಸದಾಗಿ ಬಂದಾಗ ನಾವು ಹಿಂಗೆ ಮಾಡಿದ್ರೆ, ಇವಾಗ ನಾನು ವಿಶ್ವಾಸಿ ಆಗಿದ್ದೇನೆ, ಇರ್ಲಿ ಶಾಂತ್, ಇಲ್ಬಾ. ಇವಾಗ ರಕ್ಷಣೆ ಹೊಂದ್ಬಿಟ್ಟಿದ್ದಾನೆ. ಇವಾಗ ಏನು ಮಾಡಿದ್ದಾನೆ? ರಕ್ಷಣೆ ಹೊಂದಿದ್ದಾನೆ. ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಗೊತ್ತಾ? ನೀನು ರಕ್ಷಣೆ ಹೊಂದಿದೆ, ಪವಿತ್ರಾತ್ಮನು ನೀನು ಒಳಗೆ ಬರಬೇಕಂತ ಇಷ್ಟಪಡ್ತಾ ಇದ್ದಾನೆ. ಇವನಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ, ಪವಿತ್ರಾತ್ಮನ ವರವನ್ನು ಹೊಂದಿಕೊಳ್ಳುವಂತೆ. ಅವರು ಆತ್ಮಭರಿತರಾಗಿ ಆತ್ಮನು ನುಡಿಲಿಕ್ಕೆ ಶಕ್ತಿ ಕೊಟ್ಟಂತೆ ಇವ್ರು ಏನು ಮಾಡ್ತಾನೆ? ಇವಾಗ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವ ಆತನಾಗಿದ್ದಾನೆ. ಇವಾಗ ನಾನು ಶಾಂತಿಗೆ ಹೇಳ್ತೇನೆ, ಶಾಂತ್, ದೇವ್ರು ನಿನ್ನ ಜೀವಿತದಲ್ಲಿ ಒಂದು ಪ್ಲಾನ್ ಇಟ್ಟಿದ್ದಾನೆ. ದೇವ್ರು ನಿನ್ನನ್ನು ಉಪಯೋಗಿಸ್ಬೇಕೆಂಬುದಾಗಿದ್ದಾನೆ. ನೀನು ಬರೀ ಜಿಂದಾಲ್ನಲ್ಲಿ ಕೆಲಸ ಮಾಡಲಿಕ್ಕಲ್ಲ ದೇವ್ರು ನಿನ್ನ ಇಟ್ಟಿದ್ದು. ದೊಡ್ಡ ಯೋಜನೆ ಇದೆ. ಆತ್ಮಗಳನ್ನ ಗೆಲ್ಲಬೇಕು, ಆತ್ಮನ ಶಕ್ತಿಯನ್ನು ನೀನು ಅನುಭವಿಸ್ಬೇಕು, ಆತ್ಮನ ವರಗಳು ನಿನ್ನಲ್ಲಿ ನೀನು ಕೆಲಸ ಮಾಡಬೇಕು, ರೈಟ್? ನೀನು ಬಲ ಹೊಂದಬೇಕು. ಅದಕ್ಕೆ ಪವಿತ್ರಾತ್ಮನು ನೀನು ಒಳಗಡೆ ಇದ್ದಾನೆ. ಇವಾಗ ಶಾಂತಿ ಏನು ಮಾಡ್ದೆ? ನೆಕ್ಸ್ಟ್ ಸ್ಟೆಪ್, ಪವಿತ್ರಾತ್ಮನನ್ನು ಹೊಂದಿಕೊಂಡ. ಇವಾಗ ಅವೆಲ್ಲ ಪ್ಲಾನ್ಗಳು ನೆರವೇರಬೇಕಂದ್ರೆ ಹೆಂಗೆ ಗೊತ್ತಾ? ಇವನಿಗೆ ಗೊತ್ತಿಲ್ಲ, ಸಂಪೂರ್ಣವಾಗಿ ಗೊತ್ತಿಲ್ಲ, ರೈಟ್? ಆದರೆ ಪವಿತ್ರಾತ್ಮನಿಗೆ ಗೊತ್ತು. ಯಾಕೆ? ಸರ್ವಜ್ಞಾನಿ, ಸರ್ವಶಕ್ತನು. ಇವಾಗ ಪವಿತ್ರಾತ್ಮನ ಹೇಳ್ತಾರೆ, ನಾನು ಹೆಂಗೆ ಫಸ್ಟ್ ಅವಿಶ್ವಾಸಿಗೆ ವಿಶ್ವಾಸಿ ಆಗ್ಲಿಕ್ಕೆ ಪ್ರಾರ್ಥನೆ ಹೇಳ್ಕೊಟ್ಟ, ಇವಾಗ ವಿಶ್ವಾಸಿಗೆ ಪವಿತ್ರಾತ್ಮನು ದೇವರ ಉದ್ದೇಶವನ್ನು ನೆರವೇರಿಸಲಿಕ್ಕಾಗಿ ಹಿಂಗೆ ಪ್ರಾರ್ಥನೆ ಮಾಡು ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಇವಾಗ ಒಂದೊಂದ್ಸರಿ ದೇವ್ರು ಹೇಳಿದ ವಿಷಯ ನಮ್ಮ ಮೈಂಡ್ ನಂಬಲ್ಲ. ನಮಗೆ ಸಂಶಯಗಳು ಎಲ್ಲಿರ್ತಾವ ಗೊತ್ತಾ? ಸಂಶಯಗಳು ಎಲ್ಲಿರ್ತಾವ ನಮಗೆ? ಇಲ್ಲೇ ಅದು ಹೆಂಗಾಗ್ತತೆ? ಮರಿಯಾಳ ಹತ್ರ ಬಂದ ದೇವದೂತನ್ ಬಂದು ಹೇಳ್ದ, ನೀನು ಗರ್ಭಿಣಿ ಆಗ್ತೀಯಮ್ಮ, ಪವಿತ್ರ ಆತ್ಮ. ಅದು ಹೇಗ ಆದೀತು? ಹೌದಲ್ಲ? ಅಬ್ರಾಹ್ಮನಿಗೆ ದೇವ್ರು ಹೇಳ್ದ, ಸಾರಳ ಗರ್ಭದಿಂದ ನೋಡೋಣ ಬಿಡು, ಒಂದು 10 ವರ್ಷ ಟ್ರೈ ಮಾಡ್ದ, ಆಗಿಲ್ಲ. ಏನು ಮಾಡ್ದ? ಸಾರಳ ಬೇಡ ಬಿಡು, ಆಗರ್. ಸಾರಳೆ ಹೇಳ್ಬಿಟ್ಲು, ಆಗರ್ನ ತಗೊಂಬ ಅಂತ. ನಡಿ ಆಗರ್ ಅಂದ್ರೆ ಅಲ್ಲಿ ಏನಾಯ್ತು? ಚಂಚಲ. ದೇವ್ರು ಹೇಳಿದ್ ಸಂಪೂರ್ಣವಾಗಿ ನಂಬಿಲ್ಲ. ಇಷ್ಮಾಯಲ್ ಹುಟ್ಟದ. ಆದ್ರೆ ದೇವ್ರೇನಂದ, ಆಗರಲ್ಲ, ಸಾರಳ ಮುಖಾಂತರವೇ. ಹಲ್ಲೆಲೂಯಾ. ನನ್ನ ಉದ್ದೇಶ ಅಂದ್ರೆ ದೇವರು ವಾಗ್ದಾನ ಮಾಡಿದ್ರು ಕೂಡ, ಥ್ಯಾಂಕ್ ಯು ಶಾಂತ್, ಕೂತ್ಕೋ. ದೇವರು ವಾಗ್ದಾನ ಮಾಡಿದ್ರು ಕೂಡ ನಮ್ಮ ಮೈಂಡ್ ಡೌಟ್ ಮಾಡ್ತದೆ. ಇವತ್ತು ದೇವ್ರಿಗೆ ಗಿದ್ಯೋನ್ಗೆ ಹೇಳ್ದ, ಶೂರವೀರನೇ. ನಾನಾ ಶೂರವೀರನ? ನಾನಿಲ್ಲಿ ಬಚ್ಚಿಟ್ಕೊಂಡು ಗೋಳ್ದಿನ ನಾನು ಒಣಿತಾ ಇದ್ದೀನಿ, ನಾನು ಹೆಂಗೆ ಶೂರವೀರನಾಗ್ತೇನೆ? ನನ್ನ ಮೈಂಡಲ್ಲಿ ನನ್ನ ಬಗ್ಗೆನೆ ದೇವ್ರು ನನ್ನ ನನಗೆ ಡೌಟ್. ಇವಾಗ ನಾವು ಅಷ್ಟೊಂದು ಅದಕ್ಕೆ ಪ್ರಸಂಗಗಳು ನಾವು ಮಾಡುವಾಗ ಭಾಳ ಜನ ನೀವು ನಂಬಲ್ಲ. ದೇವ್ರು ನಿನ್ನನ್ನು ಉಪಯೋಗಿಸ್ತಾನಂದ್ರೆ, ಅಷ್ಟೇ ನೀವೇ ಪ್ರೇಯರ್ ಮಾಡ್ರಿ. ನಾವೇ ನಂಬಲ್ಲ ನಮ್ಮ ಬಗ್ಗೆ. ಈ ವಾಗ್ದಾನಗಳು ಬೈಬಲ್ನಲ್ಲಿ ಓದ್ತೀವಿ, ಆದರೆ ನಾವು ನಂಬಲ್ಲ. ಕರೆಕ್ಟಾ ಇಲ್ಲ? ಎಷ್ಟು ಜನ ಮೈಂಡ್ನಾಗ ಪ್ರಾಬ್ಲಮ್ ಐತಾ? ಪ್ರಾಬ್ಲಮ್ ಇಲ್ಲ ಐತೆ. ಇದು ಸಂಪೂರ್ಣವಾಗಿ ನಂಬಲ್ಲ. ಆದ್ರೆ ದೇವರಿಗೆ ಸ್ತೋತ್ರ. ಅದಕ್ಕೆ ಇಲ್ಲಿ ನಂಬಿಕೆ ಇಲ್ಲದೆ ಇರುವ ಕಾರಣದಿಂದ
ಸಂಶಯ ಇರುವ ಕಾರಣದಿಂದ ನಮ್ಮ ಪ್ರಾರ್ಥನೆಗಳು ಕೂಡ ಸಂಶಯ ಪ್ರಾರ್ಥನೆ ಮಾಡ್ತೇವೆ ನಾವು. ಟ್ರಾಫಿಕ್ ಜಾಮ್ ಇದ್ದಂಗೆ ಇಲ್ಲಿ ಟ್ರಾಫಿಕ್ ಸ್ಮೂತಾಗಿ ಹೋಗಲ್ಲ, ಮಾತಿಗೆ ಬ್ರೇಕ್. ದೇವ್ರು ದೊಡ್ಡ ಕೆಲಸ ಮಾಡ್ಬೇಕಂತಿದ್ದಾನೆ, ದೊಡ್ಡ ಪವರ್ಫುಲ್ ಕಾರ್ ಇಟ್ಕೊಂಡಾನೆ ಹೋಗ್ಬೇಕಂತ. ಪ್ರಾರ್ಥನೆ ಭಾಳ ಪವರ್ಫುಲ್ಲು, ಆದರೆ ಪ್ರಾರ್ಥನೆ ದೇವ್ರ ಚಿತ್ತದ ಪ್ರಕಾರ ಮಾಡಬೇಕು, ಪ್ರಾರ್ಥನೆ ನಂಬಿಕೆಯಿಂದ ಮಾಡಬೇಕು. ಆದರೆ ಇಲ್ಲಿ ಡೌಟ್, ಸಂಶಯಗಳು. ಅದು ಹೆಂಗಾಗ್ತದೆ, ನನ್ನ ಉಪಯೋಗಿಸ್ತಾನೆ, ಇಲ್ಲ ಬಿಡ, ನಾನು ನನ್ನ ಕುಟುಂಬ, ನನಗೆ ನೋಡಿ, ನನಗೆ ಇಂಗ್ಲೀಷ್ ಬರಲ್ಲ, ನಾನು ಓದ್ಕೊಂಡಿಲ್ಲ. ಯಾರು ಹೇಳಿದ್ರು ಅದೆಲ್ಲ ಬೇಕಂತ? ಇಲ್ಲ, ಅನೇಕ ಸಂಶಯಗಳಿರ್ತವೆ. ಪವಿತ್ರ ಆತ್ಮ ಹೇಳ್ತಾನೆ, ನೀನು ಹಿಂಗೆ ಪ್ರಾರ್ಥನೆ ಮಾಡಿದರೆ ಆಗಲ್ಲ, ನೀನು ನಂಬ್ತಾ ಇಲ್ಲ, ಇದು ನಿನ್ನ ಮೈಂಡ್ ಐತಲ್ಲ, ಇದು ಪ್ರಾಬ್ಲಮ್. ಮನಸ್ಸಲ್ಲಿ ಸಂಶಯ, ಈ ಮನಸ್ಸು ಬೇಡ, ಅದಕ್ಕೆ ಇವಾಗ ಏನು ಮಾಡೋಣ, ಮನಸ್ಸಿಂದ ಆತ್ಮಕ್ಕೆ ಹೋಗ್ಬಿಡೋಣ. ಹಲ್ಲೆಲೂಯಾ. ಇವಾಗ ಬಳ್ಳಾರಿನಲ್ಲಿ ನಾವು ನೋಡ್ತೇವೆ, ಬೈಪಾಸ್ ರೋಡ್ ಇದೆ. ಬೈಪಾಸ್ ರೋಡ್ ಇದೆಯಾ? ಬೈಪಾಸ್ ಹಾರ್ಟ್ ಕೂಡ ಬೈಪಾಸ್ ಸರ್ಜರಿ ಮಾಡ್ತಾರೆ. ಇಲ್ಲಿ ಒಂದು ರಕ್ತ ನಾಳ ಇರ್ತದೆ, ಅದು ಬ್ಲಾಕ್ ಆಗಿರ್ತದೆ. ಡಾಕ್ಟರ್ ಏನು ಮಾಡ್ತಾರೆ, ಓಪನ್ ಸರ್ಜರಿ ಮಾಡಿ, ಇದು ಬ್ಲಾಕ್ ಆಗೈತೆ, ಬೇಡ, ರೌಂಡಿಗೆ ಇನ್ನೊಂದು ಹಾಕ್ಬಿಡೋಣ, ಬೈಪಾಸ್ ಸರ್ಜರಿ. ಹಂಗೆ ಬೈಪಾಸ್ ರೋಡು ಅಂದರೆ ಏನು? ಸಿಟಿನಾಗ ಹೋದ್ರೆ ಟ್ರಾಫಿಕ್ಕು, ಸಿಟಿನಾಗ ಹೋದ್ರೆ ಟ್ರಾಫಿಕ್ ಜಾಮು, ಅಡ್ಡಡ್ಡ, ಬೇಗ ಹೋಗಕ್ಕೆ ಬರಲ್ಲ. ನಡಿ, ಗೌರ್ಮೆಂಟ್ ಏನು ಮಾಡ್ತದೆ, ಒಂದು ಬೈಪಾಸ್ ರೋಡ್ ಮಾಡಿಬಿಡೋಣ. ಅವು ಟ್ರಾಫಿಕ್ನಾಗ ಹೋಗೋದಿಲ್ಲ, ಸೈ ಅಂತ ಟ್ರಾಫಿಕ್ ದಾಟ್ಕೊಂಡು ಹೋಗ್ಬಿಡ್ತೀವಿ ನಾವು. ಹಂಗೆ ದೇವ್ರೇನು ಮಾಡ್ತಾನೆ, ಇವ್ರ ಜೀವಿತದಲ್ಲಿ ನಾನು ಏನೇನೋ ದೊಡ್ಡ ದೊಡ್ಡ ಕೆಲಸ ಮಾಡ್ಬೇಕಂತ ಇದ್ದೀನಿ, ಇವರು ನಂಬುವಲ್ರಪ್ಪ, ಇಲ್ಲಿ ಟ್ರಾಫಿಕ್ ಜಾಮ್ ಇದೆಪ್ಪ. ದೇವ್ರು ಹೇಳ್ತಾನೆ, ಮತ್ತೆ ಹೆಂಗೆ ಕೆಲಸ ಮಾಡೋದು? ದೇವರು ಒಂದು ಉಪಾಯ ಮಾಡ್ದ, ನಡಿ ಒಂದು ಬೈಪಾಸ್ ಮಾಡ್ಬಿಡೋಣ. ಮನ್ಸು, ಈ ಬುದ್ಧಿನೇ ಬೇಡ, ಈ ಬುದ್ಧಿನೇ ಇದು ನನಗೆ ವಾಪಸ್ ಪ್ರಶ್ನೆ ಕೇಳ್ತದೆ. ನಾನು ಹೇಳಿದ ಈ ಬುದ್ಧಿ ನಂಬಬಹುದು, ರೈಟ್? ಅದಕ್ಕೆ ಏನು ಮಾಡೋಣ, ಬೈಪಾಸ್ ಮಾಡ್ಬಿಡೋಣ, ಈ ಟ್ರಾಫಿಕ್ ಜಾಮ್ ಹೋಗ್ಲಿ ಅಂತೇಳಿ ಈ ಹೊಸ ಭಾಷೆ ಕೊಟ್ಬಿಟ್ಟ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನು ಪ್ರಾರ್ಥನೆ ಮಾಡ್ತೀಯ, ದೇವ್ರು ನಿನಗೆ ಆ್ಯಕ್ಚುಲಿ 1 ಕೋಟಿ ಕೊಡ್ಬೇಕಂತಿರ್ತಾನೆ. ನಿನ್ನ ಮೈಂಡ್ ಏನು ಸ್ವಾಮಿ, 1,000 ಕೊಟ್ಟು 1,000 ಕೊಟ್ರೆ ಸಾಕಪ್ಪ, 1,000 ಕೊಟ್ರೆ ಸಾಕಪ್ಪ. ದೇವರು ಸಾವಿರಾರು ಸಭೆಗಳು ಸ್ಥಾಪನೆ ಮಾಡ್ಬೇಕಂತಿರ್ತಾನೆ. ನೀನು ಸ್ವಾಮಿ, 1 ಸಭೆ ಆದ್ರೆ ಸಾಕಪ್ಪ, 1 ಸಭೆ ಸಾದ್ರೆ ಸಾಕಪ್ಪ. ಯಾಕೆ? ಈ ಬುದ್ಧಿ ಜಾಮ್, ಟ್ರಾಫಿಕ್ ಜಾಮ್ ನಂಬಲ್ದದು. ದೇವ್ರು ದೊಡ್ಡದು ಮಾಡ್ಬೇಕಂತಿದ್ದಾನೆ, ಈ ಸಣ್ಣ ಬುದ್ಧಿ ಸಣ್ಣ ಆಲೋಚನೆ ಮಾಡ್ತತೆ, ರೈಟ್? ನಿಮ್ಮ ಮುಖಾಂತರ ಸತ್ತವ್ರನ್ನ ಎಬ್ಬಿಸ್ಬೇಕಂತಿದ್ದಾನೆ. ಎಷ್ಟು ಜನ ಪ್ರೇಯರ್ ಮಾಡ್ತೀರಿ, ಸ್ವಾಮಿ ನಾನು ಸತ್ತವ್ರನ್ನ ಉಪಯೋಗಿಸ್ರೆ? ಭಾಳ ಜನ ಕಡಿಮೆ, ಸುಮ್ಮನೆ ಕೈ ಎತ್ತುತ್ತಾರೆ, ಯಾರೋ ಒಬ್ಬರಿಬ್ಬರು ಇರ್ಬೋದು, ಭಾಳ ಜನ ಮಾಡಲ್ಲ. ICUನಾಗ ಇರೋವರೆಗೆ ಮಾತ್ರ ಪ್ರಾರ್ಥನೆ ಮಾಡೋದು. ಯಾಕೆ? ನಂಬಿಕೆ ಇಲ್ಲ, ನನ್ನ ಮುಖಾಂತರ ಆಗ್ತದೆ ಅಂತ. ಇಲ್ಲಿ ಟ್ರಾಫಿಕ್ ಜಾಮ್, ರೈಟ್? ಅದಕ್ಕೆ ದೇವರು ಹೇಳ್ತಾನೆ, ಇದು ಬೇಡ, ಡೈರೆಕ್ಟ್ ಆತ್ಮನ ಭಾಷೆ ಕೊಟ್ಟು ಆತ್ಮ ಪ್ರೇರಣೆಯಿಂದ, ಆತ್ಮದಿಂದ ಇವರು ಪ್ರಾರ್ಥನೆ ಮಾಡಲಿ. ಅವನೇನು ಓ ರಾಬಾ ಶಾಂತಾರಾಬಾ ಸೇಖೆಚೆ ರೀಬಾ ಖಾಸಾರಾಬಾ ಶಿಖಿಚಿರಿ ಕಿರಿ ಅಂತ ಪ್ರಾರ್ಥನೆ ಮಾಡುವಾಗ ಏನೋ ದೊಡ್ಡ ದೊಡ್ಡ ಪ್ರಾರ್ಥನೆ ಮಾಡ್ತಿರ್ತೀನಿ ನೀನು. ದೇವ್ರ ಚಿತ್ತಕ್ಕೆ ಅನುಸಾರವಾಗುವ ಪ್ರಾರ್ಥನೆ ಮಾಡ್ತೀರಿ. ನಿನಗೆ ಅವಾಗ ಅರ್ಥ ಆಗಲ್ಲ, ದೇವ್ರು ಬೇಕಂತ ಹೇಳ್ತಾನೆ, ಇವಾಗಲೇ ಅರ್ಥ ಆಗೋದು ಬೇಡ, ಇಲ್ಲಾಂದ್ರೆ ಅರ್ಥ ಆಗ್ಬಿಟ್ರೆ ಅವ್ನು ಭಯಪಟ್ಕೊಂಡ್ಬಿಡ್ತಾನೆ ಅಂತಾನೆ. ಯಾಕೆ ಗೊತ್ತಾ? ದೇವರು ಒಂದೊಂದು ಸರಿ ನಮಗಿಟ್ಟಿರುವಂಥ ಯೋಜನೆಗಳು ಎಷ್ಟು ದೊಡ್ಡದಂದ್ರೆ ಅದನ್ನು ಕೇಳಿಸ್ಕೊಂಡ್ರೆ ನಾವೇ ಭಯಪಟ್ಬಿಡ್ತೀವಿ. ಇವಾಗ ಉದಾಹರಣೆಗೆ ಮೋಶೆಗೆ ಹೇಳ್ದ, ನೀನು ಹೋಗು, ಐಗುಪ್ತಕ್ಕೆ ಹೋಗಿ ನೀನು ಜನರನ್ನ ಬಿಡಿಸ್ಕೊಂಡು ಬಾ. ಎಸ್ ಲಾರ್ಡ್, ಹೋಗ್ತೀನಿ ಲಾರ್ಡ್, ಎಸ್ ಲಾರ್ಡ್, ಎಸ್ ಲಾರ್ಡ್ ಅನ್ನ ಮೋಸೆ. ನಾನಾ? ಇಲ್ಲಪ್ಪ, ತೊದಲು ತುಟಿಯವನು ನಾನು. 1 ಸರಿ 2 ಸರಿ ಎಷ್ಟು ಸರಿ ಹೇಳ್ದ, ಅವ್ನು ಕೇಳಿಲ್ಲ, ಅವ್ನು ದೇವ್ರು ಸಿಟ್ಟು ಬಂತು. ಬೈಬಲ್ ಮೋಸೆ ಮೇಲೆ ಕೋಪ, ಬೈಬಲ್ ಹೇಳ್ತದೆ ದೇವ್ರು ಮೋಸೆ ಮೇಲೆ ಕೋಪ ಆದ. ಆರೋನ್ನ ಕಳ್ಸು, ಅವನ್ನ ಕಳ್ಸು, ರೈಟ್? ಯಾಕೆ? ಅಷ್ಟು ದೊಡ್ಡ ಪ್ಲಾನ್ ಇಟ್ಟಿದ್ದ. ಫರೋನ್ ಮುಂದೆ ಹೋಗಿ ಇದು ಮಾಡೋದು ಸುಮ್ಮನೆ ಅಲ್ಲ. ಅದಕ್ಕೆ ಇಲ್ಲಿ ಮೈಂಡ್ನಲ್ಲಿ, ನಮ್ಮ ಮೈಂಡಲ್ಲಿ ಟ್ರಾಫಿಕ್ ಜಾಮ್, ಭಯ ಇರ್ತದೆ, ಅವಿಶ್ವಾಸ ಇರ್ತದೆ, ನಮ್ಮದೇ ಚಿಕ್ಕ ಆಲೋಚನೆ ಇರ್ತದೆ. ನಾವು ದೊಡ್ಡದ ಆಲೋಚನೆ ಮಾಡಲ್ಲ. ನಾವು ದೇವ್ರಂದ್ರೆ ದೊಡ್ಡದು ಮಾಡ್ತಾನೆ, ನಾವು ಸಣ್ಣದು ನಮ್ಮ ಮಟ್ಟಕ್ಕೆ. ಕರೆಕ್ಟಾ? ಬ್ಲಾಕ್, ಟ್ರಾಫಿಕ್ ಜಾಮ್. ಅದಕ್ಕೆ ದೇವ್ರು ಹೇಳ್ತಾನೆ, ನಿನ್ನ ಬುದ್ಧಿ ಬೇಡ, ನಿನ್ನ ಸಣ್ಣ ಬುದ್ಧಿ ಬೇಡ, ನಿನ್ನ ಅವಿಶ್ವಾಸದ ಬುದ್ಧಿ ಬೇಡ. ನಾವು ದೇವ್ರಿಗೆ ಬುದ್ಧಿ ಹೇಳ್ತೀವಿ. ಅಬ್ರಾಮ್ ದೇವ್ರಿಗೆ ಹೇಳ್ದ, ದೇವ್ರೇ ಸಾರ ಇಲ್ಲ ಅಂದ್ರೆ ಆಗ
ದೇವ್ರು ಹೇಳಿದೆ ನಿನ್ನ ಬುದ್ಧಿ ರೀ ಅದು ಪ್ರಾಬ್ಲಮ್. ಅಲ್ಲಿಂದ ಸಮಸ್ಯೆ, ಆಮೇಲೆ ಇವರಿಬ್ಬರು ಸ್ಟಾರ್ಟ್ ಆಯ್ತು ಸಮಸ್ಯೆ. ಲಾಸ್ಟಿಗೆ ದೇವ್ರು ಹೇಳಿದೆ ಕಳಿಸ್ಬಿಡೋನು. ನಿನ್ನ ಬುದ್ಧಿಯಿಂದ ಮಾಡುವಂಥ ಕೆಲಸಗಳು ನಿನಗೆ ತೊಂದರೆ ಆಗ್ತವೆ, ಚುಚ್ಕೊಂತಿರ್ತಾವವು. ಎಷ್ಟು ಜನ ನಾವು ಆ ಸಮಸ್ಯೆಗಳು ಬಿದ್ದಿದ್ದೀವಿ, ಯಾಕೆ ಗೊತ್ತಾ? ನಮ್ಮ ಬುದ್ಧಿನ ನಾವು ಉಪಯೋಗಿಸಿವಿ. ಆದ್ರೆ ದೇವ್ರು ಹೇಳ್ತಾನೆ, ನಾನು ವಾಗ್ದಾನ ಕೊಡುವಾತನು ನಾನು ನೆರವೇರಿಸುವವನಾಗಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಇಲ್ಲಿ ಏನು ಹೇಳ್ತದೆ ಅಂದರೆ, ಅವನು ಆತ್ಮ ಪ್ರೇರಿತನಾಗಿ ರಹಸ್ಯಾರ್ಥಗಳನ್ನು ನುಡಿಯುತ್ತಿದ್ದರೂ ಯಾವನು ತಿಳುಕೊಳ್ಳುವುದಿಲ್ಲ. ಹಲ್ಲೆಲೂಯಾ. ಪವಿತ್ರಾತ್ಮನು ಇದು ಅವಾಗ ಗೊತ್ತಾಗಲ್ಲ. ದೊಡ್ಡ ದೊಡ್ಡದು ಪ್ರಾರ್ಥನೆ ಮಾಡ್ತಿರ್ತೀವಿ, ನೀನು ದೊಡ್ಡ ದೊಡ್ಡ ಪ್ರಾರ್ಥನೆ ಮಾಡ್ತಿರ್ತಿ, ದೇವ್ರು ನಡೆಸ್ತಾ ಇರ್ತಾನೆ. ಹಲ್ಲೆಲೂಯಾ, ಆಮೆನ್. ಸೊ ಅದಕ್ಕೆ ವಾಣಿಗಳಲ್ಲಿ ಪ್ರಾರ್ಥಿಸುವಾಗ ಏನಾಗ್ತದಂತೆ, ರಹಸ್ಯಾರ್ಥಗಳನ್ನು ನೀನು ನುಡಿತಾ ಇದ್ದೆ. ಕೆಲವೊಂದ್ಸರಿ ವಾಕ್ಯದ ರಹಸ್ಯಗಳು ನಮಗೆ ಗೊತ್ತಿಲ್ಲ, ಮರ್ಮ ನಮಗೆ ಎಷ್ಟು ಸರಿ ಬೈಬಲ್ ಓದಿರ್ತೀವೋ ಅದು ಅರ್ಥ ಆಗಲ್ಲ. ಪ್ರಕಟಣೆ ಆಗಬೇಕು, ಪ್ರಕಟಣೆ ಆಗದೆ ಇದ್ರೆ ಅರ್ಥ ಆಗಲ್ಲ. ಈ ಬುದ್ಧಿಯಿಂದ ನೀವು ವಾಕ್ಯನ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಈ ಬುದ್ಧಿಯಿಂದ ದೇವರ ಜ್ಞಾನ ನಿಮಗೆ ಬರಲ್ಲ. ಈ ಬುದ್ಧಿಯಿಂದ, ಈ ಬ್ರೇನಿಂದ ನಿಮಗೆ ಬರಲ್ಲ. ಅದು ಕಾಲೇಜ್ಗೆ ಹೋಗಿ ಕಲಿಯಲ್ಲ. ಅದು ಆತ್ಮ ಪ್ರೇರಿತನಾಗಿ ಬರಬೇಕದು. ಪ್ರಕಟಣೆ ಜ್ಞಾನ ಎಲ್ಲಿಂದ ಬರ್ತದೆ ಗೊತ್ತಾ? ದೇವರು ಕೊಡುವಾತನಾಗಿದ್ದಾನೆ ಪ್ರಕಟಣೆ ಜ್ಞಾನ. ಪ್ರಕಟಣೆ ಜ್ಞಾನ ನೀನು ಕಾಲೇಜ್ಗೆ ಹೋಗಿ ಓದ್ಕೊಂಡವ್ರಿಗೆ ಸಿಗಲ್ಲ. ಅದು ಆತ್ಮ ಪ್ರೇರಿತನಿಂದ ಸಿಗುವಂಥದ್ದಾಗಿದೆ ಪ್ರಕಟಣೆ ಜ್ಞಾನ. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಬೇಕು ಪ್ರಕಟಣೆ ಜ್ಞಾನ? ಪ್ರಕಟಣೆ ಜ್ಞಾನ ಯಾವಾಗ ಸಿಗ್ತದೆ? ನೀನು ರಹಸ್ಯಗಳನ್ನು ಮಾತನಾಡಿದಾಗ ಅದು ಪ್ರಾರ್ಥನಾ ಬಿಂತಿ ಊಪರ್ ಜಾತಿಯೇ ಉತ್ತರ ಲೇಕರ್ ನೀಚೆ. ನೀನು ವಾಣಿಗಳಲ್ಲಿ ಪ್ರಾರ್ಥನೆ ರಬಲ ರಬ ಜಗತ ರಬಲ ರಬ ರಬ ರಬಲ ರಬ ರಬಲ ರಬ ಜಗತ ಗದ ಗದ ಗದ. ಏನು ರಹಸ್ಯಾರ್ಥಗಳು ಮಾತಾಡ್ತಾ ಇದ್ದೀವಿ ದೇವರಿಗೆ. ಹಲ್ಲೆಲೂಯಾ. ಅದು ಹೋಗ್ತಾವ ಮೇಲೆ, ಪ್ರಾರ್ಥನಾ ಬಿಂತಿ ಊಪರ್ ಜಾತಿಯೇ. ನಮ್ಮ ಪ್ರಾರ್ಥನೆ ಧೂಪದಂತೆ ನಿನ್ಬಳಿ ಬರುತ್ತದೆ. ಬರಬೇಕನ್ನಲ್ಲ ನಾನು, ಬರ್ತದ. ಹಲ್ಲೆಲೂಯಾ. ಆ ದೇವ್ರ ಹತ್ರ ಹೋಗ್ತತೆ. ರೈಟ್. ಇಲ್ಲಿ ಯಾರ ಹತ್ರ ಮನುಷ್ಯರ ಹತ್ರ ಮಾತನಾಡುವುದಲ್ಲ, ದೇವರ ಸಂಗಡ ಮಾತನಾಡುವವನಾಗಿದ್ದಾನೆ. ಇದು ದೇವರು ಕೊಟ್ಟಿರುವಂಥ ಭಾಷೆ, ದೇವ್ರಿಗೆ ಅರ್ಥ ಆಗ್ತದೆ. ನಿನಗೆ ಅರ್ಥ ಆಗಲ್ಲ ಅಥವಾ ಬೇರೆ ಮನುಷ್ಯರಿಗೆ ಅರ್ಥ ಆಗಲ್ಲ ಅಂದರೆ ಅದು ಹುಚ್ಚು ಭಾಷೆ ಅಂತಲ್ಲ. ಸ್ವಲ್ಪ ಜನ ಗೊತ್ತಿಲ್ಲ ವಾಣಿಗಳ ಒಂದು ಶಕ್ತಿ. ಏನೋ ಗಾಳ್ಯಾಗ ಮಾತಾಡ್ದಂಗೆ ಐತಪ್ಪ. ಗಾಳ್ಯಾಗ ಮಾತಾಡ್ತಿಲ್ಲ, ನೀನು ದೇವ್ರ ಹತ್ರ ಮಾತಾಡ್ತಿದ್ದೆ. ಆಮೇನ್. ಇವಾಗ ಉದಾಹರಣೆಗಾಗಿ ನಾನು ಒಂದು ವೇಳೆ ಉಚುಕು ಫುಕ್ವ ವಾನ ಅನಿ ಹಿಂಗ ನೋಡ್ತಾಳೆ, ಏನಯ್ಯ ಉಚುಕು ಫುಕ್ವ ವಾನ ವಾನ ಯೇಸು ಸಿಫಿವೆ ಯೇಸು ಅನ್ನೋಕೆ ಪೆಂಡ. ಅರ್ಥ ಆಯ್ತು ಯಾರಿಗನ? ಇದು ಆಫ್ರಿಕಾದಲ್ಲಿ ಸ್ವಾಹಿಲಿ ಭಾಷೆ. ನಿಮಗೆ ಹೆಂಗ ಅನ್ಸ್ತದೆ? ನಮ್ಮ ಪಾಸ್ಟರ್ ಏನೇನೋ ಮಾತಾಡ್ತಾನೆ, ನಿನಗೆ ಏನೇನೋ. ಅಲ್ಲಿ ಆಫ್ರಿಕಾದಲ್ಲಿ ಇರೋನ್ಗೆ ವಾನ ಯೇಸು ಸಿಫಿವೆ ಅಂದರೆ ಆಮೇನ್ ಅಂತಾನೆ. ಅಂದರೆ ಅರ್ಥ ಏನು ಗೊತ್ತಾ? ಪ್ರೈಸ್ ದ ಲಾರ್ಡ್ ಜೀಸಸ್, ಯೇಸುವಿಗೆ ಸ್ತೋತ್ರ. ಉಚುಕುಫುಕ್ವ ವಾನ ಅಂದರೆ ದೇವರಿಗೆ ಮಹಿಮೆ ಆಗಲಿ. ಯೇಸು ಅನ್ನೋಕೆ ಪೆಂಡ, ಯೇಸು ನಿನ್ನನ್ನು ಪ್ರೀತಿಸ್ತಾನೆ. ಹಬಾರ್ ಯಾಕು, ನೀನು ಹೆಂಗಿದಿ? ಮಿಮಿಮ್ಸೂರಿ ಅಂದರೆ ನಾನು ಚೆನ್ನಾಗಿದ್ದೀನಿ. ನಿಮಗೆ ಏನೋ ಅಂದ್ಬಿಟ್ಟಪ್ಪ. ನಿನಗೆ ಅರ್ಥ ಆಗಿಲ್ಲ ಅಂದರೆ ಈ ಭಾಷೆಗೆ ಅರ್ಥ ಇಲ್ಲ ಅಂತಲ್ಲ. ಇದು ಮರ್ಮ, ನಿನಗೆ ಗೊತ್ತಾಗಿಲ್ಲ ನಾನು ಮಾತಾಡಿದ್ದು. ಇವಾಗ ಒಂದು ವೇಳೆ ಆಫ್ರಿಕಾದವನಿದ್ರೆ ಅರ್ಥ, ಅವನು ಆಮೇನ್ ಅಂತಾನೆ. ಎಸ್ ಆಮೇನ್ ಅಂತಾನೆ. ಹಂಗೆ ಈ ವಾಣಿಗಳಲ್ಲಿ ಪ್ರಾರ್ಥಿಸುವಾಗ ನಿನಗೆ ಅರ್ಥ ಆಗಲ್ಲ, ಮನುಷ್ಯರ ಹತ್ರ ಮಾತು ಅವ್ರಿಗೆ ಅರ್ಥ ಆಗಲ್ಲ. ಆದರೆ ದೇವರಲ್ಲಿ ಸಿಂಹಾಸನ ಮೇಲೆ ಕುಂತೇನಂತ ಆಮೇನ್ ಆಮೇನ್ ಆಮೇನ್. ಇದೇ ಪ್ರಾರ್ಥನೆ ನೋಡು, ಇದೇ ನನ್ನ ಯೋಜನೆ, ಇದೇ ನನ್ನ ಚಿತ್ತ. ಇವಾಗ ಕರೆಕ್ಟ್ ಪ್ರೇಯರ್ ಮಾಡ್ತೇವೆ ದೇವ್ರ ಸಿಂಹಾಸನ ಮೇಲೆ. ಆಮೇನ್ ಮಗ, ಆಮೇನ್ ಮಗಳೇ, ಎಸ್ ಓ ರಬ ಶಕ ನಾವಿಲ್ಲ ರಬ 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 ದೇವ್ ಶಬ್ಬಾಸ್ ಶಬ್ಬಾಸ್. ನನ್ನ ಚಿತ್ತದ ಪ್ರಕಾರ ನೀನು ಪ್ರಾರ್ಥನೆ ಮಾಡ್ತಾ ಇದ್ದೆ, ನನ್ನ ಉದ್ದೇಶದ ಪ್ರಕಾರ ನೀನು ಪ್ರಾರ್ಥನೆ ಮಾಡ್ತಾ ಇದ್ದೆ. ಓ ಬಾ ರಬ ಸಕ ರಬ. ದೇವರಲ್ಲಿ ಎಸ್ 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 ಇದೇ ಬೇಕಿತ್ತು ನನಗೆ, ಎಸ್ ಅಂತಾನೆ ದೇವರು.
ದೇವ್ರು ಹೇಳ್ದ, ಬಾ ಇವಾಗ ಕರೆಕ್ಟ್ ಮಾಡ್ತಾ ಇದ್ದೀನಿ ನೋಡಿ, ನನ್ನ ದಾರಿಗೆ ಬಂದೀನಿ ನೀನು. ಇಷ್ಟುವರೆಗೆ ಇಷ್ಟಿಷ್ಟೇ ಪ್ರಾರ್ಥನೆಗಳು, ಭಯದ ಪ್ರಾರ್ಥನೆಗಳು, ಅವಿಶ್ವಾಸದ ಪ್ರಾರ್ಥನೆಗಳು, ಎಲ್ಲ ಟ್ರಾಫಿಕ್ ಜಾಮ್ ಇತ್ತು. ಇವಾಗ ನೋಡಿ ಕರೆಕ್ಟ್ ಪ್ರಾರ್ಥನೆಗಳು ಮಾಡ್ತಾ ಇದೆ. ಯಾಕೆ ಕರೆಕ್ಟ್ ಮಾಡ್ತಾ ಇದೆ? ಪವಿತ್ರಾತ್ಮನು ನಿನಗೆ ಆ ನುಡಿ ಭಾಷೆ ಕೊಡ್ತಾ ಇದ್ದಾನೆ. ಹಲ್ಲೆಲೂಯ. ಅದು ಆತ್ಮ ಪ್ರೇರಿತವಾದಂಥ ಪ್ರಾರ್ಥನೆ. ನಿನಗೇನು ಮಾಡಬೇಕು, ಹೇಗೆ ಮಾಡಬೇಕು ಗೊತ್ತಿಲ್ಲ, ಆದರೆ ಪವಿತ್ರಾತ್ಮನಿಗೆ ಗೊತ್ತು ಏನು ಪ್ರಾರ್ಥನೆ ಮಾಡಬೇಕು, ಹೇಗೆ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯ. ಆ ಭಾಷೆ ಕೊಡುವಾಗ ನೀನು ಪ್ರಾರ್ಥನೆ ಮಾಡ್ತಾ ಇದ್ದಿ. ಆಮೆನ್. ಹಲ್ಲೆಲೂಯ. ಇಲ್ಲಿ ನೋಡ್ರಿ ಪೌಲನ್ ಏನು ಹೇಳ್ತಾನೆ, 1 ಕೊರಿಂಥ 14ನೇ ಅಧ್ಯಾಯ 18ನೇ ವಚನ. 1 ಕೊರಿಂಥ 14ನೇ ಅಧ್ಯಾಯ 18ನೇ ವಚನ. ನಾನು ನಿಮ್ಮೆಲ್ಲರಿಗಿಂತಲೂ, ಅಲ್ಲಿ ನೋಡಿ ಸ್ಕ್ರೀನ್ ಮೇಲೆ ಇದೆ, ನಾನು ನಿಮ್ಮೆಲ್ಲರಿಗಿಂತಲೂ ಹೆಚ್ಚಾಗಿ ವಾಣಿಗಳಾಡುತ್ತೇನೆಂದು ದೇವರನ್ನು ಕೊಂಡಾಡುತ್ತೇನೆ. ಯಾಕೆ ಕೊಂಡಾಡ್ತಾ ಇದ್ದಾನಂತೆ ದೇವರು? ಅದನ್ನ ಅನೇಕ ಕಾರಣಗಳಿವೆ. ರಕ್ಷಣೆಗಾಗಿ, ಸ್ವಸ್ಥತೆಗಾಗಿ, ಬಿಡುಗಡೆಗಾಗಿ ಎಲ್ಲ ಇದೆ. ಆದರೆ ಇಲ್ಲಿ ಯಾವುದಕ್ಕಾಗಿ ಕೊಂಡಾಡ್ತಾ ಇದ್ದಾನೆ? ನಿಮ್ಮೆಲ್ಲರಕ್ಕಿಂತ ಹೆಚ್ಚಾಗಿ ಪೌಲನಾದ ನಾನು ವಾಣಿಗಳಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಕೊರಿಂಥ ಸಭೆಗೆ ಹೇಳ್ತಾನೆ, ನೀವು ಅನ್ಕೊಂತೀರ ವಾಣಿಗಳು ನಿಮ್ಗಿನ ಎಲ್ಲರಿಗಿಂತ ಜಾಸ್ತಿ ನಾನು ಪ್ರಾರ್ಥನೆ ಮಾಡ್ತೀನಿ. ನಾನು ಅದಕ್ಕೆ ದೇವರಿಗೆ ಸ್ತೋತ್ರ ಹೇಳ್ತೇನೆ. ಇವತ್ತು ನಮ್ಮೆಲ್ಲರಿಗೆ ಒಂದು ಸವಾಲು ಹಾಕ್ಲಿಕ್ಕೆ ಇಷ್ಟಪಡ್ತೇನೆ. ಇದು ಯಾರು ಹೇಳ್ತಾ ಇರೋದು? ಅಪೊಸ್ತಲನಾದ ಪೌಲನು. ಯಾರು ಅಪೊಸ್ತಲನಾದಂಥ ಪೌಲನು? ಏನು ಮಾಡಿದ ದೇವರಿಗಾಗಿ, ಏನು ಸಾಧಿಸ್ದ ಆತನು ದೇವರಿಗಾಗಿ? ಎಷ್ಟು ಸಭೆಗಳನ್ನು ಸ್ಥಾಪಿಸ್ದ, ಎಷ್ಟು ಜನಾಂಗಗಳಿಗೆ ಸುವಾರ್ತೆಯನ್ನು ಆತನು ಸಾರಿದ, ದೇವರಿಗಾಗಿ ಎಷ್ಟು ದೊಡ್ಡ ದೊಡ್ಡ ಕಾರ್ಯವನ್ನು ಮಾಡ್ದ. ಆ ವ್ಯಕ್ತಿ ಹೇಳುವಾಗ ನಾನು ಬಾಯಿ ಮುಚ್ಕೊಂಡು ಕೇಳ್ಬೇಕು, ಕರೆಕ್ಟಾ? ಯಾರೋ ಅವರು ಇವರು ಯಾರೋ ಹೇಳ್ದ ಅಂದ್ರೆ ಲೆಕ್ಕಕ್ಕಿಲ್ಲ. ಪೌಲನು ಹೇಳುವಾಗ ಓಹೋ, ಇಲ್ಲಿ ಏನೋ ಬೀಗದ ಕೈ ಕೊಡ್ತಾ ಇದ್ದಾನೆ. ಇವನ್ ಲೈಫ್ ಸೀಕ್ರೆಟ್, ಇವನ್ ಪ್ರಾರ್ಥನೆ ಜೀವಿತದ ಸೀಕ್ರೆಟ್. ಎಲ್ಲರಿಗಿಂತ ಹೆಚ್ಚಾಗಿ ನಾನು ವಾಣಿಗಳಲ್ಲಿ ಪ್ರಾರ್ಥಿಸುತ್ತೇನೆ. ಹುಚ್ಚನ ಅವನು ಪ್ರಾರ್ಥನೆ ಮಾಡಲಿಕ್ಕೆ? ಎಷ್ಟು ಪ್ರಕಟಣೆ ಇತ್ತು ಅವನಿಗೆ. ಇರ್ಲಿ ಇಲ್ಲಿ ನೋಡ್ರಿ, ಅವ್ರ ತಾಯಿಯಂದ್ರು ಅವರು ನೋಡ್ಕೊಂತಾರೆ. ಆಮೆನ್. ಹಲ್ಲೆಲೂಯ. ಅಂದ್ರೆ ಅವನ ಜೀವಿತದ ರಹಸ್ಯ ಅದಾಗಿತ್ತು. ಎಷ್ಟು ಹಿಂಸೆಗಳು ಅನುಭವಿಸ್ದ. ಜೈಲ್ನಾಗ ಎಷ್ಟು ಸರಿ ಹೋದ, ಎಷ್ಟು ಸರಿ ಬಿರುಗಾಳಿಯಾಗಿ ಸಿಕ್ಕಕೊಂಡ, ಎಷ್ಟು ಸರಿ ಸಮುದ್ರದಲ್ಲಿ ಇದ್ದ, ಎಷ್ಟು ಸರಿ ಅವನು ನೋಡಿದ್ರು. ಆದ್ರೆ ಯಾವಾಗನ ಕುಗ್ಗಿ ಹೋದ್ನ? ಜೈಲ್ನಲ್ಲಿದ್ದು ಫಿಲಿಪ್ಪಿದವರಿಗೆ ಪತ್ರಿಕೆ ಬರಿತಾ ಇದ್ದಾನೆ, ಯಾವಾಗಲೂ ಸಂತೋಷಿಸಿರಿ, ತಿರುಗಿ ಹೇಳುತ್ತೇನೆ ಕರ್ತನಲ್ಲಿ ಸಂತೋಷ. ಹೊರಗಿನವರು ಒಳಗಡೆ ಇರೋರಿಗೆ ಆದರಣೆ ಕೊಡಬೇಕು. ಇವನು ಎಷ್ಟು ಬಲಿಷ್ಠ ಅಂತಂದ್ರೆ, ಒಳಗಿದ್ದವನು ಜೈಲ್ನಾಗಿದ್ದವನು ಹೊರಗಡೆ ಇರೋರಿಗೆ ಸಂತೋಷಿಸ್ರಿ ಅಂತ ಹೇಳ್ತಾನೆ. ಜೈಲ್ನ ಹತ್ಕೊಂಡು ಕುಂತಿಲ್ಲ ಆತನ. ಜೈಲ್ನ ಕುಂತ್ಕೊಂಡು ಪತ್ರಿಕೆಗಳನ್ನು, ಪ್ರಕಟಣೆಗಳನ್ನು ಬರಿತಾ ಇದ್ದಾನೆ. ಅದನ್ನು ಓದಿ ಅರ್ಥ ಮಾಡ್ಕೊಳಕ್ ನಾವು ತಲೆ ಚಿಚ್ಕೊಂತ ಇದೀವಿ. ಅಷ್ಟು ಪ್ರಕಟಣೆಗಳು ಎಲ್ಲಿಂದ ಬಂತು ಅವನಿಗೆ? ಮರ್ಮಗಳನ್ನು ಪ್ರಾರ್ಥಿಸಿ ಪೌಲನನ್ನು ನಾನು ಊಹಿಸ್ಕೊಳ್ಬೋದು. ಆಗಿನ ಕಾಲದಲ್ಲಿ ಹಡಗಿನಲ್ಲಿ ಪ್ರಯಾಣ ಮಾಡ್ತಿದ್ದೆ. ಎಷ್ಟು ಕಾಲ ಆಗ್ತಿತ್ತು? ಒಂದು ಕಡೆ ಹೋಗ್ಲಿಕ್ಕೆ 3 ತಿಂಗಳು 4 ತಿಂಗಳು ಆಗ್ತಾ ಇರ್ಬೋದು. ಹಗಲು ರಾತ್ರಿ 3-4 ತಿಂಗಳು ಏನ್ ಮಾಡ್ತಿರ್ಬೋದು? ರಬಲ ರಬ ಜಗತ ರಬ. ಎಷ್ಟು ರಾತ್ರಿಗಳು ಪ್ರಾರ್ಥನೆ ಮಾಡಿ ರಬ ಶಕ ಚಕ ಚಕ ತಕ. ಎಷ್ಟು ಜೈಲ್ಗಳಲ್ಲಿ ಹೋಗಿರ್ಬೋದು. ಜೈಲ್ನಲ್ಲಿ ಎಲ್ಲರಿಂದ ಅವನ್ನ ದೂರ ಹಾಕಿದ್ರು. ಏನ್ ಮಾಡ್ತಿರ್ಬೋದು? ಯಾರ ಹತ್ರ ಮಾತಾಡ್ಬೋದು? ಅಲ್ಲಿ ಮಾತಾಡಕ್ಕೆ ಯಾರಿಲ್ಲ. ಯಾರ ಹತ್ರ ಮಾತಾಡ್ಬೋದು? ದೇವರ ಹತ್ರ. ನಾನು ವಾಣಿಗಳಲ್ಲಿ ಪ್ರಾರ್ಥಿಸುವಾಗ ನಾನು ಮನುಷ್ಯರ ಸಂಗಡವಲ್ಲ, ದೇವರ ಸಂಗಡ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಜೈಲ್ನಾಗ ಹಾಕಿರ್ಬೋದು, ಆದ್ರೆ ಅಲ್ಲಿ ರಬಲ ರಬ ಜಗದರ ಶಕತ ರಬ ಕಲ ರಬ ಕಾಲ ರಬ ಆತ್ಮ ಪ್ರೇರಿತನಾಗಿ ಆತನು ಪ್ರಾರ್ಥಿಸ್ತಾ ಇದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಅವನು ಪ್ರಾರ್ಥನೆ ಮಾಡುವಾಗ ಏನಾಗ್ತಿತ್ತು? ರಹಸ್ಯಾರ್ಥಗಳನ್ನು ಪ್ರಾರ್ಥಿಸ್ತಿದ್ದ, ಮರ್ಮಗಳನ್ನು ಪ್ರಾರ್ಥಿಸ್ತಾ ಇದ್ದ. ದೇವ್ರಿಗೆ ಅದು ಅರ್ಥ ಆಗ್ತಾ ಇತ್ತು. ದೇವರ ಪ್ರಾರ್ಥನೆಗೆ ಉತ್ತರವನ್ನು ಕಳಿಸ್ತಾ ಇದ್ದ. ಆ ಉತ್ತರ ಬಂದಾಗ ಏನಾಯ್ತು? ಮರ್ಮವಾಗಿ ಬರಲಿಲ್ಲ. ಹೋಗುವಾಗ ಮರ್ಮ, ಬರುವಾಗ ಪ್ರಕಟಣೆ. ಚಕ್ಕಂತ ಪ್ರಕಟಣೆ ಬರ್ದ ಅವನು. ಚಕ ಚಕ ಚಕ. ನಾನು ಕ್ರಿಸ್ತನೊಂದಿಗೆ ತಂದೆಯ ಬಲ ಪಾರ್ಶ್ವದಲ್ಲಿ ಕೂತಿದ್ದೀರಿ.
ಎಲ್ಲಿಂದ ಬಂದ್ವ ಪ್ರಕಟಣೆ? ಎಫೆಸದವ್ರು ಬರೆದ ಪತ್ರಿಕೆ, ಫಿಲಿಪಿದವ್ರು ಬರೆದ ಪತ್ರಿಕೆ, ಗಲಾತಿದವ್ರು ಬರೆದ ಪತ್ರಿಕೆ, ರೋಮಾಪುರದವ್ರು ಬರೆದಂತ ಪತ್ರಿಕೆ, ಬಾ ಪ್ರಕಟಣೆ ಹೊಂದ್ಕೊಳ್ತಾ ಇದ್ದ ದೇವರಿಂದ ಬರಿತಿತ್ತು. ಹಲ್ಲೆಲೂಯಾ. ಅದಕ್ಕೆ ಸೈತಾನ್ ಪೌಲನ ಬಗ್ಗೆ ಹೇಳ್ದ, ದುರಾತ್ಮಗಳಲ್ಲಿ ಯೇಸು ಗೊತ್ತು, ಪೌಲನು ಗೊತ್ತು. ಅವನು ಎಷ್ಟು ಪ್ರಕಟಣೆ ಹೊಂದ್ಕೊಂಡಿದ್ದಾನೆ, ಅವನು ಎಷ್ಟು ಸಭೆಗಳು ಸ್ಥಾಪನೆ ಮಾಡಿದ್ದಾನೆ, ಎಷ್ಟು ಜನರ ಜೀವಿತಗಳನ್ನು ಬದಲಾಯಿಸಿದ್ದಾನೆ. ಸೈತಾನ್ ಹೇಳ್ದ, ಅವನ್ನ ಎಷ್ಟು ನಿಲ್ಲಿಸ್ಬೇಕಂತ ನಾನು ಪ್ರಯತ್ನ ಮಾಡಿದೆ, ಬಾಬಾ, ಆದರೆ ಅವನು ಮಾತ್ರ ನಿಲ್ಲುವಲ್ಲ. ಅವನು ಎಷ್ಟು ಜೈಲ್ಗಳಲ್ಲಿ ಹಾಕಿನಿ, ಎಷ್ಟು ಸರಿ ಕಲ್ಲಿಂದ ಓಡಿಸಿನಿ, ಎಷ್ಟು ಸರಿ ನಾನು ಬಿರುಗಾಳಿ ತಂದಿನಿ, ಅವನು ಮಾತ್ರ ನಿಲ್ಲಲ್ಲ ಅಂತಾನೆ. ಎಲ್ಲಿಂದ ಬಲ? ಕರ್ತನ ಅತ್ಯಧಿಕವಾದ ಬಲವನ್ನು ಆಶ್ರಯಿಸಿಕೊಂಡಿದ್ದ ವಾಣಿಗಳಲ್ಲಿ ಪ್ರಾರ್ಥಿಸುವವನು ತನ್ನನ್ನು ತಾನು ಕಟ್ಟಿಕೊಳ್ಳುತ್ತಾನೆ. ಈ ಬಲ ಹೊರಗಿಂದ ಬರ ಬಲ ಅಲ್ಲ, ಈ ಬಲ ಒಳಗಡೆಯಿಂದ ಆತ್ಮದಲ್ಲಿ ನಿನಗೆ ಪವಿತ್ರಾತ್ಮನ ಮುಖಾಂತರ ಸಿಗುವಂತ ಬಲ. ಈ ಬಲ ಇದ್ರೆ ನೀನು ಜಿಗುಪ್ಸೆ ಹೊಂದಲ್ಲ. ಈ ಬಲ ಇದ್ರೆ ಯಾರನ್ನ ನಿಲ್ಲಿಸ್ಲಿಕ್ಕಾಗೋದಿಲ್ಲ. ಹೊರಗಡೆ ಯಾರೇನು ಹೇಳಿದರು ಹಾಡಾಡ್ಬೋದು ನಾವು, ಆದರೆ ಹಂಗೆ ಬೇಜಾರಾಗದೆ ಯಾರೇನು ಹೇಳಿದರು ಮನಸ್ಸೋ ಹಾಡಾಡಕ್ ಚೆನ್ನಾಗಿದೆ. ಸರ್ವಿಸಿಂದ ಹೊರಗೆ ಹೋಗ್ರಿ, ಯಾರನ್ನು ಒಂದು ಟುಸುಕ್ ಅನ್ಲಿ, ಭಾಳ ನೊಂದ್ಕೊಂಡ್ಬಿಟ್ಟೆ ನಾನು, ಈ ಊಟ ಬೇಡ, ಮನಸ್ಸು ಬೇಜಾರಾಗಿದೆ. ಕರೆಕ್ಟ್ ಇಲ್ಲ? ಎಲ್ಲಿಂದ ಬರ್ತದೆ ಬಲ? ಕರ್ತನನ್ನು ಆತನ ಅತ್ಯಧಿಕವಾದಂಥ ಬಲವನ್ನು ಆಶ್ರಯಿಸಿಕೊಳ್ಳಿರಿ. ವಾಣಿಗಳಲ್ಲಿ ಪ್ರಾರ್ಥಿಸುವವನು ತನ್ನನ್ನು ತಾನು ಕಟ್ಟಿಕೊಳ್ಳುತ್ತಾನೆ. ನಿನಗೆ ಅವರು ಇವರು ಕಟ್ಟೋದು ಬೇಕಾಗಿಲ್ಲ. ಸ್ವಲ್ಪ ಜನ ಹೆಂಗಂದ್ರೆ ಹಿಂಗೆ ಬರ್ತಾರೆ ಯಾವ್ದನ್ನ ಮೀಟಿಂಗ್ಗೆ, ವಾಕ್ಯ ಕೇಳ್ತಾರೆ, ಪಾಸ್ಟ್ರು ಒಳ್ಳೆ ಕೇಳಿದ್ರೆ ಹಿಂಗಿರ್ತಾರೆ. ಆಯ್ತವ್ರ ಬರುವಾಗ ಈ ವಾರ ಹಂಗಾಯ್ತು ಒಂದು ಇಲ್ಲ ಆರಾಧನೆ ಮಾಡಿ ವಾಕ್ಯ ಕೇಳ, ಇವತ್ತು ವಾಕ್ಯ ಸೂಪರ್ ಇತ್ತು, ಆಯ್ತು ಮತ್ತೆ ನಾಳೆ ಸೋಮವಾರ ಆಗಿದೆ, ಮತ್ತೆ ಬರ್ತಾರೆ, ಮತ್ತೆ ಕಟ್ಟಬೇಕು ಅವ್ರನ್ನ, ಮತ್ತೆ ಪಂಪ್ ಮಾಡಬೇಕು, ವಾಕ್ಯ ಕೊಡ್ಬೇಕು, ಜಗ 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 ಹಿಂಗಾಗ್ತಾರೆ. ಹಿಂಗೆ ಹೊರಗೆ ಹೋಗಿದ್ದೆ, ಮತ್ತೆ ನನ್ನ ಮಕ್ಕಳು, ನನ್ನ ಗಂಡ, ನನ್ನ ಹೆಂಡತಿ, ಈ ಉದ್ಯೋಗ, ಮತ್ತೆ ಹಿಂಗೆ ಪುಸ್ತಕ, ಮತ್ತೆ ಸೈಕಲ್ ಶಾಪ್ಗೆ ಹೋಗಿ ಪಂಪ್ ಕೊಡ್ದಂಗೆ ಹೊಡಿಬೇಕು ಅವ್ರನ್ನ, ಮತ್ತೆ ವಿಶ್ವಾಸ ಹಿಂಗ, ಮತ್ತೆ ಸೋಮವಾರ ಮಂಗಳವಾರಗೆಲ್ಲ ಸ್ವಲ್ಪ ಕೆರ್ಸಲ್ಗೆ ಹೋದ್ರೆ ಮತ್ತೆ ಹಿಂಗ. ఎవరు రాలేదన్నా మా ఇంటికి, ఎవరు ఫోన్ చేయలేదన్నా మాకు, ఎవరు లేరన్నా నా ಜೊತೆలో. ఎవరు చెప్పింది? ಲೋಕದಲ್ಲಿರುವವನಿಗಿಂತ ನಿನ್ನೊಳಗಡೆ ಇರುವವನು ದೊಡ್ಡವನು. ದೊಡ್ಡವನು ಅಲ್ಲ, ದೊಡ್ಡವನು. ನೀನ್ ದಡ್ಡ, ಆತನ ದೊಡ್ಡವನು. ಆಮೇಲೆ ನಮ್ಮ ದಡ್ಡತನ ತೆಗಿಲಿಕ್ಕಾಗಿ ಆ ದೊಡ್ಡವನು, ಸರ್ವಜ್ಞಾನಿ ಆತನು ಬಂದಿದ್ದಾನೆ ನಮ್ಮ ಒಳಗಡೆ. ಆತನು ಹೇಳ್ತಾನೆ, ನಾನು ನಿನ್ನ ಒಳಗಡೆ ಇರ್ತೇನೆ, ಸದಾ ಕಾಲ ನಿನ್ನ ಒಳಗಡೆ ಜೀವಿಸ್ತೇನೆ. ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ, ನನ್ನ ಒಳಗಡೆ ವಾಸಿಸುವ ಪವಿತ್ರಾತ್ಮನೇ. ದೊಡ್ಡವನು ನಿನ್ನ ಒಳಗಿದ್ದಾನೆ. ಯೇಸ್ವಾಮಿ ಹೇಳ್ದ, ನಾನು ಹೋಗುವುದು ನಿಮ್ಮ ಒಳ್ಳೆಯದಕ್ಕಾಗಿ, ನಾನು ಹೋದ್ರೆ ಆ ಆದರಣೆ ಕರ್ತನನ್ನು ಕಳಿಸ್ತೇನೆ. ಆತನ ಎಲ್ಲಿರ್ತಾನೆ? ನಿಮ್ಮ ಒಳಗಡೆ ಇರುವ ಆತನಾಗಿದ್ದಾನೆ. ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ. ನೀವು ಒಳಗಿಟ್ಕೊಂಡು ಏನು ಮಾಡ್ತೀರಿ? ಹಂಗೆ ಬೀರ್ವದಾಗ ಹಾಕಿ ಲಾಕ್ ಮಾಡಿ ಇಡ್ರಿ. ಅದು ನಿಮಗೆ ಲಾಭದಾಯಕವಾಗಿ ಉಪಯೋಗಿಸಬೇಕು. ಪೌಲನೇನು ಹೇಳ್ತಾನೆ? ನಿಮ್ಮಲ್ಲಿರುವಂಥ ವರವನ್ನು ಪ್ರಜ್ವಲಗೊಳಿಸಿರಿ. ಹಲ್ಲೆಲೂಯ. ಇಷ್ಟ ಆಸ್ತಿ ಇಟ್ಕೊಂಡು ಉಪಯೋಗಿಸದೇ ಇದ್ರೆ ಏನು ಪ್ರಯೋಜನ? ಪವಿತ್ರಾತ್ಮನೇ ನಿಮ್ಮ ಒಳಗೆ ಇಟ್ಕೊಂಡು ಹೇಳೋಣ, ಇವಾಗ ಬಂದೀನಿ ನಾನು, ನಿನ್ನ ಸಹಾಯ ಮಾಡ್ಲಿಕ್ಕೆ ಬಂದಿದ್ದೀನಿ, ನಾನು ನಿನ್ನ ಸಹಾಯಕನು. ಯಾರ ಸಹಾಯಕನು? ಸರ್ವಶಕ್ತನು, ಸರ್ವಜ್ಞಾನಿ, ಸರ್ವವ್ಯಾಪಿ. ಬಟ್ ನಾವು ಸಹಾಯ ತಗೊಳ್ಳಲ್ಲ. ನಾವು ಅಲ್ಲೋಗಿ ಅಣ್ಣ ಅಕ್ಕ ಆತ ಒಳಗೆ ಇತ್ತನ್ನ ಇಟ್ಕೊಂಡು, ಅದೇನಾಯ್ತಲ್ಲ ಕೂಸ್ನ ಸಂಕದಾಗ ಇಟ್ಕೊಂಡು ಊರ್ನೆಲ್ಲ ಹುಡುಕಿದ್ರಂತೆ.
ಪವಿತ್ರಾತ್ಮನನ್ನು ಒಳಗಡೆ ಇಟ್ಟುಕೊಂಡು ಉತ್ತರಕ್ಕಾಗಿ ನಾವು ಎಲ್ಲ ಕಡೆ ಲೊಬೋ ದಿಬೋ ಹೊಡ್ಕೊಂಡು ತಿರುಗ್ತೀವಿ ನಾವು. ಆಮೆನ್. ನಾವೇನು ಮಾಡಬೇಕು? ಓ ರಾಮ ಸಾಕಾತ, ರೆಡಿ ಆತ, ಸ್ವಿಚ್ ಆನ್. ಹಲ್ಲೆಲೂಯಾ. ಫ್ಯಾನ್ ಹೆಂಗ ನಾನು ಆನ್ ಮಾಡಿದೆ, ಲೈಟ್ ಹೆಂಗ ಆನ್ ಮಾಡಿದೆ, ಓ ರ ಬಸ್ ಕೆ ರೆಡಿ ಅದನಾತ ನನಗೆ ಸಹಾಯ ಮಾಡಲಿಕ್ಕೆ. ಹಲ್ಲೆಲೂಯಾ. ಸ್ಟಾರ್ಟ್ ಆಗ್ತದೆ. ದೇವ್ರ ಚಿತ್ತದ ಪ್ರಕಾರ ನೀನು ಪ್ರಾರ್ಥನೆ ಮಾಡ್ತಿ. ಆಮೆನ್. ಹೇಗೆ ನಾನು ಪ್ರಾರ್ಥಿಸಲಿ, ಏನೆಂದು ಪ್ರಾರ್ಥಿಸಲಿ ಕಲಿಸಿಕೊಡು ಪವಿತ್ರಾತ್ಮನೇ. ವೇದ ವಚನ ಅರಿತುಕೊಂಡು ಗೂಢಾರ್ಥ ತಿಳಿಯಲು ಬೆಳಕನ್ನು ನೀಡು ಪವಿತ್ರಾತ್ಮನೇ. ನೀನು ಪ್ರಾರ್ಥನೆ ಮಾಡುವಾಗ ಮರ್ಮ, ಅದು ಉತ್ತರ ಬಂದಾಗ ಪ್ರಕಟಣೆ, ಬೆಳಕು, ಗೂಢಾರ್ಥ ನೀನು ತಿಳ್ಕೊಳ್ಳುವವನಾಗಿದ್ದಿ. ಉತ್ತರ ಸಿಗ್ತೈತೆ ನಿನಗೆ ಟಕ ಅಂತ, ಬಲ ಬರ್ತತೆ ನಿನಗೆ, ನೀನೇ ಪ್ರೋತ್ಸಾಹ ಹೊಂದ್ಕೊಳ್ತಿ. ರೈಟ್. ಇಲ್ಲಿ ನೋಡ್ರಿ, 1 ಕೊರಿಂಥ 14ನೇ ಅಧ್ಯಾಯ. ಆತ್ಮ ಪ್ರೇರಿತನಾಗಿ ರಹಸ್ಯಾರ್ಥಗಳನ್ನು ನುಡಿಯುತ್ತಿದ್ದರೂ ಯಾರೂ ತಿಳ್ಕೊಳ್ಳುವುದಿಲ್ಲ. ಪ್ರವಾದಿಸುವವನಾದರೂ ಮನುಷ್ಯರ ಸಂಗಡ ಮಾತನಾಡುವವನಾಗಿ ಅವರಿಗೆ ಭಕ್ತಿ ಅಭಿವೃದ್ಧಿಯನ್ನು, ಪ್ರೋತ್ಸಾಹವನ್ನು, ಸಂತೈಸುವಿಕೆಯನ್ನು ಉಂಟು ಮಾಡುತ್ತಾನೆ. ಇವಾಗ ಪ್ರವಾದಿ ಅಂದ್ರೆ ಏನೋ? ದೇವ್ರು ಮಾತಾಡ್ತಾನೆ, ಒಂದು ವಚನ ಕೊಡ್ತಾನೆ, ಠಕ್ ಅಂತ ಹೇಳ್ತಾನೆ, ದೇವ್ರು ನಿನಗೆ ಹೇಳ್ತಾ ಇದ್ದಾನೆ ಅಲ್ಲ. ಅವಾಗ ಈ ವಾಕ್ಯ ನಮಗೆ ಬಂದಾಗ ಏನಾಗ್ತದೆ? ಸಂತೈಸುವಿಕೆ, ಭಕ್ತ ಅಭಿವೃದ್ಧಿ. ಇಲ್ಲಿ ನೋಡಿ ಹೇಳ್ತದೆ ಏನೋ, ಮನುಷ್ಯರ ಪ್ರವಾದಿಸುವವನಾದರೂ ಮನುಷ್ಯನ ಸಂಗಡ ಮಾತನಾಡುವವನು ಅವರಿಗೆ ಭಕ್ತಿ ಅಭಿವೃದ್ಧಿ. ಯಾರಿಗೆ ಪ್ರವಚನ ಬರ್ತದೋ ಅವ್ರಿಗೆ ಏನಾಗ್ತದೆ? ಭಕ್ತಿ ಅಭಿವೃದ್ಧಿ ಆಗ್ತದೆ, ಪ್ರೋತ್ಸಾಹವಾಗ್ತದೆ, ಸಂತೈಸುವಿಕೆ ಆಗ್ತದೆ ಅವ್ರಿಗೆ. ದೇವ್ರನ್ನಂತಾಗ ಮಾತಾಡ್ದಪ್ಪ. ಆಮೇಲೆ ಆದರೆ ಇಲ್ಲಿ ನೋಡ್ರಿ, ಮುಂದೆ ನೋಡ್ರಿ ಏನ್ ಹೇಳ್ತಾರೆ, 4ನೇ ವಚನ. ವಾಣಿಯನ್ನಾಡುವವನು ತನಗೆ ಮಾತ್ರ ಭಕ್ತಿ ಅಭಿವೃದ್ಧಿಯನ್ನು ಉಂಟು ಮಾಡುತ್ತಾನೆ, ಪ್ರವಾದಿಸುವವನು ಸಭೆಗೆ ಭಕ್ತಿ ಅಭಿವೃದ್ಧಿಯನ್ನು ಉಂಟು ಮಾಡುತ್ತಾನೆ. ಸ್ವಲ್ಪ ಜನ ಈ ವಚನ ತಗೊಂಡು ಏನಂತಾರೆ ಗೊತ್ತಾ? ಏನಪ್ಪ ವಾಣಿಗಳು ಪ್ರಾರ್ಥಿಸೋದು? ನಾನು ಸ್ವಾರ್ಥ ಅಲ್ಲಪ್ಪ, ನಾನು ಪ್ರವಾದಿಸ್ಬೇಕು, ವಾಣಿಗಳು ಬೇಡ ನನಗೆ. ನಾನು ಪ್ರವಾದಿಸಿ ಸಭೆಗೆ ಏನು ಮಾಡಬೇಕು? ಭಕ್ತಿ ಅಭಿವೃದ್ಧಿ ಮಾಡಬೇಕು. ನನಗೆ ಬೇಡ್ಬಿಡು, ನಾನು ವಾಣಿಗಳು ಆಡಲ್ಲ. ಹುಚ್ಚ ನೀವಲ್ಲ, ಅವನು ಹಂಗೆ ಹೇಳ್ದವನು. ಹುಚ್ಚ, ನಿನ್ನ ಭಕ್ತಿ ಅಭಿವೃದ್ಧಿ ಆಗಿಲ್ಲ ಅಂದ್ರೆ ನೀನು ಬೇರೆಯವ್ರದ್ದೇನು ಮಾಡ್ತೀಯೋ ಯಪ್ಪ. ನಿನಗೆ 100 ರೂಪಾಯಿ ಐತೆ ಅನ್ಕೋ, ನೀನು ಬೇರೆಯವ್ರಿಗೆ ಎಷ್ಟು ಕೊಡ್ಬೋದು? 100 ರೂಪಾಯಿ, 1 ರೂಪಾಯಿ ಜಾಸ್ತಿ ಕೊಡೋಕೆ ಬರಲ್ಲ. ನಿನ್ನ ಹತ್ರ 10 ರೂಪಾಯಿ ಇದ್ರೆ 10 ರೂಪಾಯಿ ಮ್ಯಾಕ್ಸಿಮಮ್. ನೀನು ಎಷ್ಟು ತ್ಯಾಗ ಮಾಡಿದ್ರೆ 10 ರೂಪಾಯಿ ಕೊಡೋಕ್ಕಾಗತ್ತೆ. ಅದ್ರ ಮೇಲೆ 1 ರೂಪಾಯಿ ಜಾಸ್ತಿ, 11 ರೂಪಾಯಿ ಕೊಡೋಕ್ಕಾಗಲ್ಲ ನಿನಗೆ. ಹಂಗೆ ನೀನು ಬೇರೆಯವ್ರನ್ನ ಅಭಿವೃದ್ಧಿ ಮಾಡಬೇಕಂದ್ರೆ ನೀನು ಯಾವ ಮಟ್ಟದಲ್ಲಿ ಅಭಿವೃದ್ಧಿ ಆಗಿರ್ತೀಯೋ ಅಷ್ಟು ಮಟ್ಟಕ್ಕೆ ಮಾತ್ರ ನೀನು ಬೇರೆಯವ್ರಿಗೆ ಅಭಿವೃದ್ಧಿ ಆಗಬೇಕು. ನೀನು ಸಭೆ ಅಭಿವೃದ್ಧಿ ಮಾಡ್ಬೇಕಂತೆ ಅಂದರೆ ನಿನ್ನನ್ನಷ್ಟು ಕಟ್ಕೋ. ನಿನ್ನ ಭಕ್ತಿ ಅಭಿವೃದ್ಧಿ ಆ ಲೆವೆಲ್ಗಾದರೆ ನೀನು ಆವಾಗ ಸಭೆ ಅಭಿವೃದ್ಧಿ ನೀನು ಮಾಡ್ಬೋದು. ಭಾಳ ಜನ ಸಭೆಗೆ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಗೊತ್ತಾ? ಅವ್ರಿಗೆ ನಂಬಿಕೆ ಇಲ್ಲ. ನಾವು ಬೇರೆಯವ್ರಿಗಾಗಿ ನೀನು ಏನು ಪ್ರಾರ್ಥನೆ ಮಾಡ್ತಾರೋ? ಕರೆಕ್ಟೇ ಇಲ್ಲ. ಇವಾಗ ಮತ್ತೆ ಅದಕ್ಕೆ ನನ್ನನ್ನು ನಾನು ಹೆಂಗೆ ಅಭಿವೃದ್ಧಿ ಮಾಡಿಕೊಳ್ಳೋದು? ವಾಣಿಗಳಲ್ಲಿ ಪ್ರಾರ್ಥಿಸುವಾಗ ತನ್ನನ್ನು ತಾನು ಭಕ್ತಿ ಅಭಿವೃದ್ಧಿ ಮಾಡಿಕೊಳ್ಳುತ್ತಾನೆ. ಶಾಂತ ಪ್ರಾರ್ಥನೆ ಮಾಡಿದರೆ ವಾಣಿಗಳಲ್ಲಿ ಶಾಂತ ತನ್ನ ಭಕ್ತಿಯನ್ನು ಅಭಿವೃದ್ಧಿ ಮಾಡಿಕೊಳ್ತಾನೆ. ಹಲ್ಲೆಲೂಯಾ. ನಾನು ಪ್ರಾರ್ಥನೆ ಮಾಡಿದ್ರೆ ನಾನು ನನ್ನ ಭಕ್ತಿ ಅಭಿವೃದ್ಧಿಯನ್ನು ಮಾಡಿಕೊಳ್ತೇನೆ. ಕವಿತಾ ಪ್ರಾರ್ಥನೆ ಮಾಡಿದ್ರೆ ಕವಿತಾ ತನ್ನ ಭಕ್ತಿಯನ್ನು ಅಭಿವೃದ್ಧಿ ಮಾಡಿಕೊಳ್ತಾಳೆ. ಹಲ್ಲೆಲೂಯಾ. ಯಾರು ಪ್ರಾರ್ಥನೆ ಇವಾಗ ನನಗೆ ಹಂಗಂದ್ರೆ ಇವಾಗ ನಿಮ್ಮ ಫೋನ್ ಬ್ಯಾಟ್ರಿ ಯಾರಪ್ಪ ಚಾರ್ಜ್ ಮಾಡೋದು? ನೀವು ಬರ್ತೀರಾ, ಪಾಸ್ಟ್ರೆ ನನ್ನ ಫೋನ್ ಚಾರ್ಜ್ ಮಾಡಿ ಕೊಡ್ರಿ. ಎಷ್ಟು ಜನ ಕೇಳ್ತೀರಿ? ಇಲ್ಲಿ ಕೇಳ್ತೀರಾ ನೀವು? ಇಲ್ಲ, ನೀವೇ ಚಾರ್ಜಿಂಗ್ ಇಟ್ಕಂತೀರಿ, ನಿಮ್ಮ ಫೋನ್ ಟ್ರರ್ ಬ್ಯಾಟ್ರಿ ಏರ್ತದೆ, ನೀವೇ ಚಾರ್ಜ್ ಮಾಡ್ಕೊಂತೀರಿ. ಅದಕ್ಕೆ ನಾನು ಬೇಕಾ? ಇಲ್ಲ, ನಿಮ್ಮ ಮನೆ ಕರೆಂಟ್ ಐತೆ, ಇಟ್ಕೊಂತೀರಿ, ಚಾರ್ಜ್ ಆಗ್ತದೆ. ಹಂಗೆ ಪವಿತ್ರಾತ್ಮ ನಿಮ್ಮ ಒಳಗಡೆ ಇದ್ದಾನೆ. ಶಕ್ತಿ ಎಲ್ಲಿಂದ ಬರೋದು? ಎಲ್ಲಿಂದ? ಪವಿತ್ರಾತ್ಮನಿಂದ. ಆ ಪವಿತ್ರಾತ್ಮನ ಎಲ್ಲಿದ್ದಾನೆ? ಮತ್ತು ಕರೆಂಟ್ ನಿಮಗೆ ಐತಾ ಇಲ್ಲ? ನೀವು ಇವಾಗ ಏನು ಮಾಡ್ಬೇಕು? ಓ ರಬ್ಬ ಸಕತ ರಬ್ಬ. ನಾನೇನು ಮಾಡ್ತೀನಿ? ನಾನು ಏನಿಲ್ಲ, ಮನೆ ಕುಂತು ಗಂಟೆ ರಬ್ಬ ಸಕತ ರಬ್ಬ 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 ಜಗತ ಓ ಪ್ರಾರ್ಥನೆ ಮಾಡ್ತಿರ್ತೀನಿ, ಬೈಬಲ್ ಓದ್ತೇನೆ, ಪ್ರಾರ್ಥನೆ ಮಾಡ್ತೀನಿ, ಬೈಬಲ್ ಓದ್ತೇನೆ, ಪ್ರಾರ್ಥನೆ ಮಾಡ್ತೀನಿ, ಇಲ್ಲಿ ಚಾರ್ಜ್ ಆಗ್ತೀನಿ, ಇಲ್ಲಿ ಬಂದು ನಿಮಗೆ ಢಮ ಅಂತೀನಿ. ನೀವು ಮಾಡ್ರಿ ನಿಮ್ಮ ಮನೆಗೆ. ನಮಗೆ ಅಂದರೆ ಟಿ ವಿ ನೋಡ್ಬೇಕು, ನಾವು ಆ ಸೀರಿಯಲ್ ನೋಡ್ಬೇಕು,
ನಾವಲ್ಲೆಲ್ಲ ತಿರುಗಿ ಬರಬೇಕು, ಮದುವೆಗೆ ಹೋಗಿ ಗಲ 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 ಸೀರೆ ತರ ಅಲ್ಲಲ್ಲ ನಮ್ಮ ಮಾಮವ್ರ ಮದುವೆ ಐತೆ, ಅವ್ರ ಮದುವೆ ಐತಿ, ಇವ್ರ ಮನೆಗೆ ಇದೆ, ಅಲ್ಲಿ ಹೋಗ್ಬೇಕು, ಇಲ್ಲಿ ಕಡೆ ಅಲ್ಲಲ್ಲ ಹೋಗ್ರಿ, ಊರೆಲ್ಲ ತಿರುಗಿ ಬನ್ರಿ. ನಿಮ್ಮ ಬ್ಯಾಟ್ರಿ ಡೌನ್ ಆಗ್ತದೆ, ಅಯ್ಯೋ ವಿಶ್ವಾಸ ಇಲ್ಲ, ಅಯ್ಯೋ ಇದಿಲ್ಲ, ಅಲ್ಲೋ ಪ್ರೇಯರ್ ಮಾಡಿಸ್ಕೊಂಬನ, ಅಯ್ಯೋ ಅದ್ರ ಬದಲು ನೀವೇ ಮಾಡಿ ಶಾಖಾಚಾರ ಭಾಷ್ಯಕ್ಕೆ ದಿನಾಲ್ ನಾನು 1 ತಾಸು ವಾಣಿಗಳಲ್ಲಿ ಪ್ರಾರ್ಥಿಸ್ತೇನೆ ಅಂತ ಒಂದು ನಿರ್ಧಾರ ಮಾಡ್ರಿ. ಮತ್ತೆ ಇವತ್ತಿಂದ ನಿಮ್ಮ ಆತ್ಮಿಕ ಬ್ಯಾಟ್ರಿ ಚಾರ್ಜ್ ಆಗ್ತದೆ ನೋಡ್ರಿ. ಏನ ಈ ಪಾಸ್ಟ್ರಾನಿಲ್ ಮೇಲಿಂದ ಉದುರು ಬಂದಾನ? ಇಲ್ಲ, ನಾನು ಮನುಷ್ಯನೇ. ನಮ್ಮೊಳಗದೇ ಪವಿತ್ರಾತ್ಮ, ನಿನ್ನೊಳಗದೇ ಪವಿತ್ರಾತ್ಮ. ನಾವು ಉಪಯೋಗಿಸ್ಕೊಳ್ತೀವಿ, ನೀವು ಉಪಯೋಗಿಸ್ರಿ ಅಷ್ಟೇ. ಲರಬ ಸಾಕದು ಪವಿತ್ರಾತ್ಮ ಬಾ ಇವಾಗ ಬಂದ ನೋಡು ದಾರಿಗೆ. ಇವನು ಇಷ್ಟು ದಿನದಿಂದ ಕಾಯ್ತಿದ್ದೆ ಸಹಾಯ ಮಾಡ್ಬೇಕಂತ, ಇವನು ನನ್ನ ಸಹಾಯ ತಗೋವಲ್ಲ. ಆಮೇಲೆ ದಿನಾಲು 1 ಆಗ್ತದ 1 ತಾಸು ಮಾಡು. ಸ್ಟಾರ್ಟಿಂಗ್ ಅಭ್ಯಾಸನೇ ಇಲ್ಲ, ಅರ್ಧ ತಾಸಿನ ಸ್ಟಾರ್ಟ್ ಮಾಡು. ಬಟ್ ಅಲ್ಲಿಗೆ ನಿಂದಿರಬೇಡ. ಮೆಲ್ಲಕ್ಕೆ 40 ನಿಮಿಷ ಮಾಡು, 45 ನಿಮಿಷ ಮಾಡು, 1 ತಾಸು ಮಾಡು, 2 ತಾಸು ಮಾಡು, 3 ತಾಸು ಮಾಡು. ಬೆಳಿಗ್ಗೆ ಬೇಗ ಎದ್ದೇಳು, ಬೆಳಿಗ್ಗೆ ಬೇಗ ಎದ್ದೇಳ್ಬೇಕಂದ್ರೆ ರಾತ್ರಿ ಬೇಗ ಮಲ್ಕ. ಮೊಬೈಲ್ ಕಟ್ ಮಾಡು, ರಾತ್ರಿ ಎಲ್ಲ ಮೊಬೈಲ್ ನೋಡಿ ಕಣ್ಣೆಲ್ಲ ಟಯರ್ಡ್ ಆಗಿ ಮಲ್ಕ. ನಾನು ಬೆಳಿಗ್ಗೆ ಪ್ರಾರ್ಥನೆ ಮಾಡಬೇಕಪ್ಪ, ಎದ್ದೇಳ್ತೀನಪ್ಪ, ಅಲಾಮ ಕೊಯ್ಯ ಹುಡ್ಕೊಂತದ್ದು. ಮನೆಯವರೆಲ್ಲರೂ ಎದ್ದೇಳ್ತಾರೆ, ಪಕ್ಕದ ಮನೆಯವ್ರು ಎದ್ದೇಳ್ತಾರೆ, ನೀನು ಎದ್ದೇಳಲ್ಲ. ಏನು ಕಟ್ ಮಾಡ್ಬೇಕು ಕಟ್ ಮಾಡು, TV ಕಟ್ ಮಾಡು, ಸುಮ್ಮನೆ ಅವು ಇವು ನೋಡ್ಕೊಂಡಿರೋ ಕಟ್ ಮಾಡು, ಟೈಮ್ ವೇಸ್ಟ್ ಮಾಡೋದು ಕಟ್ ಮಾಡು, ಎಲ್ಲ ಕಡೆ ತಿರುಗೋದು ಕಟ್ ಮಾಡು. ಎಷ್ಟು ಇರಬೇಕೋ ಅಷ್ಟೇ. ಅಲ್ಲಿ ಹೋಗಿ ಅವ್ರದ್ದೆಲ್ಲ ಅಂಟಿಸ್ಕೊಂಡು ಬಾ. ನೀನು ಅಂಟಿಸ್ಬೇಕು ದೇವ್ರದ್ದು ಅವ್ರಿಗೆ, ಅದ್ರ ಬದಲು ಅಲ್ಲಿ ಹೋಗಿ ಅಲ್ಲೆಲ್ಲ ಅಂಟಿಸ್ಕೊಂಡು ಬರೋದು. ಹದಿನಾಲ್ಕನೇ ವಚನ ನೋಡ್ರಿ, 14. ಯಾಕಂದರೆ ನಾನು ವಾಣಿಯನ್ನು ಆಡುತ್ತಾ ದೇವರನ್ನು ಪ್ರಾರ್ಥಿಸಿದರೆ ನನ್ನ ಆತ್ಮವು ಪ್ರಾರ್ಥಿಸುವುದೇ ಹೊರತು ನನ್ನ ಬುದ್ಧಿ ನಿಷ್ಫಲವಾಗಿದೆ. ನಿನ್ನ ಅಪನಂಬಿಕೆಯ ಬುದ್ಧಿ, ನಿನ್ನ ಮಿತಿಯ ಬುದ್ಧಿ, ನೀನು ಸಂಶಯ ಪಡುವಂಥ ಬುದ್ಧಿ, ನಂಬಲಿಕ್ಕೆ ಅಡ್ಡಿಯಾಗಿರುವ ಬುದ್ಧಿ, ನಿನ್ನ ಸ್ವಬುದ್ಧಿ, ದೇವ್ರು ಹೇಳ್ತಾನೆ ಸೈಡ್ಗೆ ಇಟ್ಬಿಡು, ನಿಷ್ಫಲ, ಇದು ಬೇಡ. ನಾನು ಆತ್ಮ ಸ್ವರೂಪಿ. ದೇವ್ರು ಹೇಳ್ತಾನೆ ನಿನ್ನನ್ನು ನೂತನ ಸೃಷ್ಟಿಯಾಗಿ ಮಾಡಿದ್ದ ನಿನ್ನ ಆತ್ಮವನ್ನು ನಾನು ನಿನ್ನ ಆತ್ಮದಲ್ಲಿರ್ತೇನೆ, ಅದನ್ನು ಉಪಯೋಗಿಸ್ತೀನಿ ಬಿಡಿ, ಈ ಬುದ್ಧಿ ಬೇಡ. ಇದು ಟ್ರಾಫಿಕ್ ಜಾಮ್ ಅದು. ಆಮೇಲೆ ಅದಕ್ಕೆ ಪೌಲನ್ ಹೇಳ್ತಾನೆ, ನಿನ್ನ ವಾಣಿಗಳಲ್ಲಿ ಪ್ರಾರ್ಥಿಸುವಾಗ ನಿನ್ನ ಆತ್ಮದಿಂದ, ಅದು ಆತ್ಮ ಪ್ರೇರಿತವಾದಂಥ ಪ್ರಾರ್ಥನೆಯನ್ನು ನಾವು ಮಾಡ್ತಾ ಇದ್ದೇವೆ. ಹಲ್ಲೆಲೂಯಾ. ಎಷ್ಟು ಜನ ಬಲವಾಗಿರ್ಬೇಕಂತ ಇಷ್ಟಪಡ್ತೀರಿ? ನಿಮ್ಮ ಭಕ್ತಿ ಅಭಿವೃದ್ಧಿಗೆ ನೀವೇ ಜವಾಬ್ದಾರರು. ನೀನು ಎಷ್ಟು ವಾಣಿಗಳಲ್ಲಿ ಪ್ರಾರ್ಥಿಸಿ, ನಿನ್ನ ಫೋನ್ನ ನೀನು ಎಷ್ಟು ಚಾರ್ಜ್ ಮಾಡ್ಕೊಂತ ಅಷ್ಟು ಆಗ್ತದೆ. ಹಂಗೆ ನೀನೆಷ್ಟು ವಾಣಿಗಳಲ್ಲಿ ಪ್ರಾರ್ಥಿಸ್ತೀಯೋ ನೀನೇ ಸ್ಟ್ರಾಂಗ್ ಆಗ್ತಿ. ನಿನ್ನ ಭಕ್ತಿ ನೀನೇ ಅಭಿವೃದ್ಧಿ ಮಾಡು. ನೀನು ಅಭಿವೃದ್ಧಿ ಆದ್ಮೇಲೆ ಅವಾಗ ಏನಾಗ್ತಿ, ಬೇರೆಯವ್ರಿಗೆ ಬಲಪಡಿಸ್ಲಿಕ್ಕೆ ನಿಂಗೆ ಸಾಧ್ಯವಾಗ್ತದೆ. ಹಲ್ಲೆಲೂಯ. ಇವಾಗ ನಮ್ಮ ಸಭೆಯಲ್ಲಿ ನಾವು ಬರ್ತೀವಿ, ಇವಾಗ ಭಾಳ ಜನ ಏನು ಮಾಡ್ತಾರೆ, ಪಾಸ್ಟರ್ ಪ್ರೇಯರ್ ಮಾಡ್ತಾರೆ ಬಿಡು. ಹಂಗೆ ನೀವೆಲ್ಲ ಚಾರ್ಜ್ ಆಗಿ ಬಂದರೆ ಹೆಂಗಿರ್ತತೆ? ನೀನು ಚಾರ್ಜು ಬಂದು ಎಲ್ಲರೂ ಚಾರ್ಜ್ ಆಗಿ ಬಂದ್ರೆ ಏನಾದ್ರು ನಮ್ಮೆಲ್ಲರದು ಸೇರಿದ್ರೆ ಹೆಂಗಿರ್ತತೆ? ಹಂಗೆ ಉಜ್ಜೀವ ಬರೋದು. ಅದಕ್ಕೆ ಪೌಲನ್ ಹೇಳ್ತಾ ಇರೋದು, ಎಡಬಿಡದೆ ಪ್ರಾರ್ಥಿಸಿರಿ. ಆಮೆನ್. ಪ್ರಾರ್ಥನೆಯಲ್ಲಿ ಸ್ಥಿರಚಿತ್ತರಾಗಿರ್ರಿ, ಆತ್ಮ ಪ್ರೇರಿತರಾಗಿ ಪ್ರಾರ್ಥಿಸಿರಿ. ಸೈತಾನ್ಗೆ ಅದೇ ಬೇಡ. ನಾವೆಲ್ಲ ಚಾರ್ಜ್ ಆಗಿ ಬಂದಿವಂದ್ರೆ ಬಳ್ಳಾರಿ ನಮ್ಮ ಯಾರು ನಿಲ್ಸಕ್ಕಾಗಲ್ಲ. ಆತ್ಮಗಳನ್ನ ಹಂಗೆ ಗೆಲ್ಕೋಬೋದು ನಾವು. ಸೈತಾನ್ ಶಕ್ತಿಗಳ ಆತ್ಮಿಕ ಹೋರಾಟದಲ್ಲಿ ನಾವು ಜಯಿಸ್ಬಿಡ್ತೀವಿ ನಾವು. ಹಲ್ಲೆಲೂಯಾ. ಸ್ವಸ್ಥತೆಗಳಾಗ್ತವೆ, ಅದ್ಭುತ ಕಾರ್ಯಗಳಾಗ್ತವೆ. 2 ಸರ್ವಿಸ್ ಏನು, ಈ ಬಿಲ್ಡಿಂಗ್ನಾಗ 5 ಸರ್ವಿಸ್ ಮಾಡ್ಬೇಕಾಗ್ತದೆ. ಹಲ್ಲೆಲೂಯಾ. ನಿಜವಾಗ್ಲು ಆಮೆನ್. ಎಷ್ಟು ಜನ ಇವತ್ತು ಮುಗಿಸ್ತಾ ಇದ್ದೀನಿ, ಎಷ್ಟು ಜನ ನೀವು ಸಮರ್ಪಿಸಿಕೊಳ್ತೀರಿ? ನಾನು ಪ್ರತಿನಿತ್ಯ ಪ್ರಾರ್ಥನೆಗೆ ನನ್ನನ್ನು ನಾನು ಒಪ್ಪಿಸಿಕೊಡ್ತೇನೆ ಎಂಬುದಾಗಿ. ಒಂದು ವೇಳೆ ನೀವು ಬಿದ್ದೋಗಿರ್ಬೋದು, ಪ್ರಾರ್ಥನೆ ನಿರ್ಲಕ್ಷ್ಯ ಮಾಡಿರ್ಬೋದು, ಆದರೆ ಇವತ್ತಿಂದ ನೀವು ಒಂದು ಸಮರ್ಪಣೆ ಮಾಡಿಕೊಳ್ಳ್ರಿ. ಮಿನಿಮಮ್ 1 ತಾಸು, ಮಿನಿಮಮ್
ಬೇಕಾದವ್ರು 2 ತಾಸು ಮಾಡ್ರಿ, 3 ತಾಸು ಮಾಡ್ರಿ, 4 ತಾಸು ಮಾಡ್ರಿ, 5 ತಾಸು ಮಾಡ್ರಿ. ಬೆಳಿಗ್ಗೆ 2 ತಾಸು ಮಾಡ್ತೀನಿ, ನಾನು ರಾತ್ರಿ 2 ತಾಸು ಮಾಡ್ತೀನಿ ಅಂದ್ರೆ ಮಾಡ್ರಿ. ಅದ್ರ ಮಿನಿಮಮ್ 1 ತಾಸು. ಎಷ್ಟು ಸುಮ್ಮನೆ ಹೇಳಬಾರ್ದು, ಜೋಶ್ನಾಗಲ್ಲ. ರೈಟ್? ನೀವು ಸಮರ್ಪಿಸ್ಕೊಳ್ಬೇಕು. ಎಷ್ಟು ಜನ ಹಂಗೆ ಸಮರ್ಪಣೆ ಮಾಡ್ಕೊಳ್ಳಿಕ್ಕೆ ರೆಡಿ ಇದ್ದೀರಿ? ರೈಟ್? ಕೈ ಎದ್ದವ್ರು ನಿಂತ್ಕೊಳ್ರಿ, ಕೈ ಎದ್ದವ್ರು ನಿಂತ್ಕೊಳ್ರಿ, ಪ್ರಾರ್ಥನೆ ಮಾಡೋಣ. ಹೇಳ್ರಿ, ಎಲ್ಲರಿಗಿಂತ ಹೆಚ್ಚಾಗಿ ವಾಣಿಗಳನ್ನು ಆಡುತ್ತೇನೆ. ಹೇಳ್ರಿ, ನಾನು ವಾಣಿಗಳನ್ನು ಆಡುವಾಗ ಮನುಷ್ಯರ ಸಂಗಡವಲ್ಲ, ದೇವರ ಸಂಗಡ ಪ್ರಾರ್ಥಿಸುತ್ತೇನೆ. ನಾನು ವಾಣಿಗಳಲ್ಲಿ ಆಡುವಾಗ ನನ್ನ ಬುದ್ಧಿಯಿಂದಲ್ಲ, ನನ್ನ ಆತ್ಮದಿಂದ ಪ್ರಾರ್ಥಿಸುತ್ತೇನೆ. ಹೇಳ್ರಿ, ನಾನು ವಾಣಿಗಳಲ್ಲಿ ಆಡುವಾಗ ಆತ್ಮ ಪ್ರೇರಿತವಾಗಿ ಪ್ರಾರ್ಥಿಸುತ್ತೇನೆ. ಹೇಳ್ರಿ, ನಾನು ವಾಣಿಗಳಲ್ಲಿ ಪ್ರಾರ್ಥಿಸುವಾಗ ನನ್ನನ್ನು ನಾನು ಭಕ್ತಿಯ ಅಭಿವೃದ್ಧಿ ಮಾಡಿಕೊಳ್ಳುತ್ತೇನೆ. ಹೇಳ್ರಿ, ಕರ್ತನೇ, ಇಂದಿನಿಂದ ನನ್ನನ್ನು ನಾನು ಸಮರ್ಪಿಸಿಕೊಳ್ತೇನೆ. ಎಡಬಿಡದೆ ಸ್ಥಿರಚಿತ್ತವಾಗಿ ಪ್ರತಿದಿನ ವಾಣಿಗಳಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಪವಿತ್ರಾತ್ಮನೇ, ನನಗೆ ಸಹಾಯ ಮಾಡು, ಸಹಾಯ ಮಾಡು. ನನ್ನ ಸಹಾಯಕನಾಗಿ ನೀನು ಬಂದಿದ್ದಿ. ನಿನಗೆ ಸ್ತೋತ್ರ. ನಿನ್ನ ಅತ್ಯಧಿಕವಾದ ಬಲವನ್ನು ಆಶ್ರಯಿಸಿಕೊಳ್ತೇನೆ. ನಿನ್ನ ವರಗಳು ನನ್ನಲ್ಲಿ ಹರಿಯಲಿ. ನನ್ನನ್ನು ಆತ್ಮಗಳನ್ನು ಗೆಲ್ಲುವುದಕ್ಕೆ, ಸುವಾರ್ತೆ ಸಾರುವುದಕ್ಕೆ, ರೋಗಿಗಳನ್ನು ಗುಣ ಮಾಡುವುದಕ್ಕೆ, ದುಷ್ಟಾತ್ಮಗಳನ್ನು ಓಡಿಸಲಿಕ್ಕೆ ಬಲಪಡಿಸು. ನನ್ನನ್ನು ನಾನು ನಿನಗೆ ಲಭಿಕೆ ಮಾಡುತ್ತೇನೆ, ಯೇಸು ನಾಮದಲ್ಲಿ. ಆಮೆನ್. ಕಣ್ಮುಚ್ಕೊಳ್ರಿ, ನಾನು ನಿಮಗಾಗಿ ಪ್ರಾರ್ಥನೆ ಮಾಡ್ತೇನೆ. ಓ ರಾಬಾ ಸಕ ಥರ ಬಾಬಾ ಬಾಬಾ ಬಾಬಾ. ವಾಣಿಗಳ ವರ ಇರುವವರು ಸ್ವಲ್ಪ ಸಮಯ ತೆಗೆದು ಬಾಯಿ ತೆಗೆದು ಪ್ರಾರ್ಥನೆ ಮಾಡ್ರಿ. ಓ ಲರಬ ರಬ, ಪ್ರತಿಯೊಬ್ಬರು ಓ ಕಲ ರಬ ಲರಬ ರಬ ರಬ ಕಲ ರಬ. ಓ ಶಕ ರಕ 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 ಲರಬ ಕಲ ರಬ ರಬ. ಓ ಲರಬ ಲರಬ ಸಕತ ರಬ ರಬ ರಬ. ಲಾರ್ಡ್, ರಿಲೀಸ್ ಯೋರ್ ಗ್ಲೋರಿ. ಬ್ಲಾಂಕೆಟ್ ದಿಸ್ ಪ್ಲೇಸ್ ವಿತ್ ಯೋರ್ ಅನಾಯಿಂಟಿಂಗ್, ಓ ಗಾಡ್. ನಿನ್ನ ಮಹಿಮೆ ಕರ್ತನೆ. ಓ ಲರಬ ಸಕತ ರಬ, ಮಹಿಮೆ ಅರಸನೆ. ಓ ಲರಬ ರಬ ರಬ, ನಿನ್ನ ಜನರನ್ನು ಮುಚ್ಚು ಕರ್ತನೆ. ಓ ಲರಬ ಲರಬ ರಬ, ಅ ಫ್ರೆಶ್ ಪ್ರೇಯರ್ ಎನರ್ಜಿ, ಓ ಗಾಡ್. ಒಂದು ನೂತನ ಪ್ರಾರ್ಥನೆ ಅಭಿಷೇಕ ಕರ್ತನೆ ಸಭೆಯಲ್ಲಿ ಹರಿಯಲಿ ಕರ್ತನೆ. ಪ್ರಾರ್ಥನೆ ಜೀವಿತ ಕಟ್ಟಲ್ಪಡಲಿ ಕರ್ತನೆ. ಓ ಲರಬ ಲರಬ ಸಕತ ರಬ, ಒಂದು ಸೈನ್ಯ ಏಳಲಿ ದೇವ. ಪ್ರಾರ್ಥನೆ ವೀರರು ಏಳಬೇಕು ಸ್ವಾಮಿ. ಈ ಸಭೆಯಿಂದ ಪ್ರಾರ್ಥನೆ ವೀರರು ಏಳಬೇಕು. ಎಡಬಿಡದೆ ಪ್ರಾರ್ಥಿಸುವವರು, ಸ್ಥಿರಚಿತ್ತರಾಗಿ ಪ್ರಾರ್ಥಿಸುವವರು, ಓ ರಬ 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 ಲರಬ, ಎಲ್ಲಾ ವಿಧವಾದ ಪ್ರಾರ್ಥನೆಯನ್ನು ಮಾಡುವವರು. ಓ ಕಲರಬ ಶಕತೆರಿಯ ಕುಲರಬ ಬಾಬಾ 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 ಸಕತ ರಬ ರಬ ರಬ. ಓ ಲೆರೆ ಬೇರೆ 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 ಆತ್ಮ ಪ್ರೇರಿತರಾಗಿ ಪ್ರಾರ್ಥಿಸುವವರು ಕರ್ತನೆ. ಓ ರಬ ರಬ ರಬ, ಯಾರ್ಯಾರಿಗೆ ಪವಿತ್ರ ಆತ್ಮನ ವರವು ಬೇಕೋ ಸ್ವಾಮಿ, ತುಂಬಿಸವರನ್ನು ಯೇಸುವಿನ ನಾಮದಲ್ಲಿ. ಫಿಲ್ ದಮ್ ವಿತ್ ಯೋರ್ ಪ್ರೆಸೆನ್ಸ್, ಓ ಗಾಡ್. ನಿನ್ನ ಸನ್ನಿಧಾನದಿಂದ, ನಿನ್ನ ಬಲದಿಂದ, ನಿನ್ನ ಶಕ್ತಿಯಿಂದ ತುಂಬಿಸಿರಿ ಕರ್ತನೆ. ಓ ಕಲರಬ ಲರಬ ಲರಬ ರಬ ಲರಬ ಸಂದರಬ ದೊರಬ. ಪ್ರಾರ್ಥನೆ ಮಾಡದಂತೆ ಇರುವಂತ ಎಲ್ಲ ಕಟ್ಟುಗಳು, ಬಂಧನಗಳು ಮುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಪ್ರಾರ್ಥನೆ ಹೆಚ್ಚಾಗಲಿ. ವೈಯಕ್ತಿಕ ಪ್ರಾರ್ಥನೆ, ಕುಟುಂಬ ಪ್ರಾರ್ಥನೆ, ಸಭೆಯ ಪ್ರಾರ್ಥನೆ, ದೇಶಕ್ಕಾಗಿ ಪ್ರಾರ್ಥನೆ, ಎಲ್ಲಾ ವಿಧವಾದ ಪ್ರಾರ್ಥನೆ ಯೇಸು ನಾಮದಲ್ಲಿ. ರಿಯಾ ಬಾಬಾ 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 ಬಾಬಾ. ಬಂಧನಗಳು ಮುರಿಯಲ್ಪಡಲಿ ಕರ್ತನೆ, ಕಟ್ಟುಗಳು ಮುರಿಯಲ್ಪಡಲಿ. ಶಾರೀರಿಕ ಇಚ್ಛೆಗಳನ್ನು ನಾವು ಮೃತುಗೊಳಿಸುವಂತೆ. ಓ ಲರಬ ಸಂದೆರೆ ಖೆತೆರಿಯಾ ಬಾಬಾ ಬಾಬಾ ಬಾಬಾ. ರಿಲೀಸ್ ಯೋರ್ ಗ್ಲೋರಿ. ಓ ಹಲ್ಲೆಲೂಯಾ 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 ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಹೊಸ ಬಲ ಹೊಂದಿಕೊಳ್ಳ್ರಿ ಪ್ರಿಯರೇ, ಹೊಸ ಬಲ ಹೊಂದಿಕೊಳ್ಳ್ರಿ. ನಿಮ್ಮ ಜೀವಿತವು ಇದ್ದಂತೆ ಇರುವುದಿಲ್ಲ. ಪವಿತ್ರ ಆತ್ಮನು ನಿಮಗೆ ಪ್ರೇರೇಪಿಸುವವನಾಗಿದ್ದಾನೆ. ಈ ವಾಕ್ಯವನ್ನು ನೆನಪು ಮಾಡುವಾತನಾಗಿದ್ದಾನೆ. ಓ ಲರಬ ರಬ ರಬ ಕಲರಬ ಕಲರಬ. ಸಮರ್ಪಿಸಿಕೊಳ್ಳಿರಿ ಕರ್ತನೆ. ಪ್ರತಿದಿನ ಇಷ್ಟು ತಾಸು ನಾನು ವಾಣಿಗಳಲ್ಲಿ ಪ್ರಾರ್ಥಿಸುತ್ತೇನೆ. ಓ ಪ್ರಾರ್ಥನೆ ನಿರ್ಲಕ್ಷ್ಯ ನಾನು ಮಾಡುವುದಿಲ್ಲ. ರಿಯಾಬ ಕಲರಬ ಲರಬ ರಬ ರಬ. ರೈಸ್ ಅಪ್ ಎನ್ ಆರ್ಮಿ ಆಫ್ ಪ್ರೇಯರ್, ಓ ಗಾಡ್, ಇನ್ ದ ನೇಮ್ ಆಫ್ ದ ಲಾರ್ಡ್ ಜೀಸಸ್. ಎಲ್ಲಾ ಸೈತಾನನ ಶಕ್ತಿಗಳು, ಅಡಚಣೆಗಳು ಮುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಐ ಬ್ರೇಕ್ ದ ಸ್ಪಿರಿಟ್ ಆಫ್ ಪ್ರೇಯರ್ಲೆಸ್ನೆಸ್ ಇನ್ ದ ನೇಮ್ ಆಫ್ ದ ಲಾರ್ಡ್ ಜೀಸಸ್. ಥ್ಯಾಂಕ್ ಯು ಲಾರ್ಡ್ ಫಾದರ್. ಸ್ತೋತ್ರ ಕರ್ತನೆ. ನಿನಗೆಲ್ಲ ಮಹಿಮೆಯನ್ನು ಸಲ್ಲಿಸ್ತಾ ನಮ್ಮನ್ನು ಅವನ ಕೈಲಿ ಒಪ್ಪಿಸಿಕೊಡ್ತಾ, ನೀನು ಮಾತನಾಡಿದಕ್ಕಾಗಿ ಸ್ತೋತ್ರ, ಬಲಪಡಿಸಿದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯಾದ ದೇವರೇ. ಆಮೆನ್. ಆಮೆನ್.